श्रीगुरुभ्यो नमः। हरिः ओम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं फलीकृतमुद्यया किङ्करीयस्य सामाय शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहभारत्यभिधान यतीन्द्रान् विद्यानिधिं मन्त्रनिधिं सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखम्। नौमि शास्त्रेषु निष्णातं चन्द्रशेखरभारती विवेकिनं महाप्रज्ञं धैर्यौदार्यक्षमानिधिं सदा अभिनवपूर्वं तं विद्यातीर्थगुरुं भजे। अज्ञानां चान्धतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं गीतरागं विवेकिनं वन्दे वेदान्ततत्त्वज्ञं विदुषेखरभारती। नमामि यामिनीनाथ लेखालङ्कृतकुन्तलां भवानी भवसन्तापनिर्वापणसुधानदी। नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुरद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। ಇದು ಅನುಭೂತಿ ಪ್ರಕಾಶ. ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತು, ಅದು ತುಂಬಾ ದೊಡ್ಡ ಉಪನಿಷತ್ತು. ಅದರಿಂದ ತುಂಬಾ ಚಾಪ್ಟರ್ಸ್ ಅದಕ್ಕೆ ಕೊಟ್ಟಿದ್ದಾರೆ ವಿದ್ಯಾರಣ್ಯರು. ಯಾಕಂದ್ರೆ ಅದರಲ್ಲಿ ತುಂಬಾ ಟಾಪಿಕ್ಸ್ ಇದೆ, ಎಲ್ಲವನ್ನೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಹಾಗಾಗಿ ತುಂಬಾ ಬೃಹತ್ ಅಂದ್ರೆ ದೊಡ್ಡದು ಅಂತ, ಉಪನಿಷತ್ಗೆ ದೊಡ್ಡದು ಅಂತ ಹೆಸರು. ಉಪನಿಷತ್ತಿನ ಆಕಾರವು ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಅದು ಎಲ್ಲದಕ್ಕಿಂತ ತುಂಬಾ ದೊಡ್ಡ ಉಪನಿಷತ್ ಅದು. ಇದರಲ್ಲಿ ಎಲ್ಲಾ ಟಾಪಿಕ್ಸ್ ಅಲ್ಲೂ ಕೂಡ ಬರೋದು ವೇದಾಂತದ ಬಗ್ಗೆ, ಆತ್ಮಸ್ವರೂಪ ಬ್ರಹ್ಮಸ್ವರೂಪ, ಅದನ್ನ ತಿಳ್ಕೊಳ್ಳೋಕೆ ಏನೇನ್ ಮಾರ್ಗಗಳಿದೆ ಅದನ್ನ ತಿಳ್ಕೊಳ್ಳೋ ವಿಷಯದಲ್ಲಿ ನಮಗೆ ಆತ್ಮಸ್ವರೂಪ ಬ್ರಹ್ಮಸ್ವರೂಪವೇ ಖಂಡಿತ, ಅದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಹೇಗೆ ಈ ಆತ್ಮಸ್ವರೂಪವನ್ನ ನಾವು ನಮ್ಮ ಮುಂದೆ ಇಡಬಹುದು ಅಂತ, ಯಾಕಂದ್ರೆ ಮುಖ್ಯವಾಗಿ ಶಂಕರಾಚಾರ್ಯರು ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅಧ್ಯಾಸ ಭಾಷ್ಯ ಅಂತ ಒಂದು ಬಿಗಿನಿಂಗ್ ಅಲ್ಲಿ ಬಂದಿದ್ದಾರೆ. 1.5 ಪೇಜ್ ಏನೋ ಇರುತ್ತೆ ಅಷ್ಟೇ. ಅದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನೋಡಿ, ಅವರು ದೇವತಾ ನಮಸ್ಕಾರ ಅದೆಲ್ಲ ಯಾವ್ದು ಮಾಡ್ಲೇ ಇಲ್ಲ. ಬ್ರಹ್ಮಸೂತ್ರ ಭಾಷೆ ಅನ್ನೋದು ವೇದಾಂತಕ್ಕೆ ಮುಖ್ಯವಾದ ಒಂದು ಅದೇ ಪಾರ್ಟ್ ಆಫ್ ಬ್ರಹ್ಮಸೂತ್ರ, ಇದು ವೇದಾಂತ. ಅದಕ್ಕೆ ಅವರು ಭಾಷೆ ಬರೆಯುವಾಗ ಅವ್ರ ಪ್ರಾರಂಭದಲ್ಲಿ ಏನು ಆ ದೇವರು ಈ ದೇವರು ಯಾವುದಕ್ಕೂ ನಮಸ್ಕಾರ ಮಾಡ್ಲಿಲ್ಲ, ವೇದವ್ಯಾಸಕ್ಕೆ ಕೂಡ ನಮಸ್ಕಾರ ಮಾಡ್ಲಿಲ್ಲ. ಪ್ರಾರಂಭದಲ್ಲೇನೆ ಅವ್ರು ಏನ್ ಮಾಡ್ಬಿಟ್ರು, ಸುಮ್ಮನೆ 1.5 ಪೇಜ್ಗೆ ಒಂದು ಪ್ರಿಯಾಂಬಲ್ ಅಥವಾ ಒಂದು ಇಂಟ್ರಡಕ್ಷನ್ ಅಥವಾ ಒಂದು ಅವತಾರಿಕೆ ಅಥವಾ ಪೀಠಿಕೆ ಈ ಬ್ರಹ್ಮಸೂತ್ರಕ್ಕೆ ಏನ್ ಬಂದಿದೆ ಅಂತ ಹೇಳಕ್ಕೆ ಅವರು 1.5 ಪೇಜಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಈ ತರ ಒಂದು ಸಂಸಾರ ಅಂತ ನಮ್ಗೆ ಬಂದಿದೆಯಲ್ಲ, ಅದಕ್ಕೆ ಏನ್ ಕಾರಣ ಅನ್ನೋದನ್ನ ಅವರು ತಿಳಿಸ್ತಾರೆ. ಅದು ಹೇಗೆ ತಿಳಿಸ್ತಾರೆ ಅಂದ್ರೆ, ಅದನ್ನು ಕೂಡ ಅವರು ಆ 1.5 ಪೇಜಲ್ಲಿ ಯಾವುದೇ ಉಪನಿಷತ್ ವಾಕ್ಯಗಳೆಲ್ಲ ಕೋಟ್ ಮಾಡೋದಿಲ್ಲ, ಏನೂ ಇಲ್ಲ. ಬರೀ ಯುಕ್ತಿ ಇಟ್ಕೊಂಡೇನೆ ನಮ್ಗೆ ಏನ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಅಲ್ಲದೆ ಇರೋದನ್ನ ನಾವು ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಂತ. ಅದಕ್ಕೆ ಅಧ್ಯಾಸ ಅಂತ ಹೇಳ್ತಾರೆ. ಅಧ್ಯಾಸ ಅಂದ್ರೆ ಹಾವು ಅಲ್ಲದೆ ಇರೋದನ್ನ ಹಾವು ಅಂತ ತಿಳ್ಕೊಳ್ಳೋದು. ಹಾಗೆವೇ ಇರೋದು, ಆದ್ರೆ ಅದು ಹಾವಲ್ಲ. ಆದ್ರೆ ಒಂದು ಭ್ರಮೆಯಿಂದ ಅದ್ರ ಸರಿಯಾದ ಒಂದು ಅರಿವು ಇಲ್ದೇನೆ, ಅದು ಹಾಗವೇ ಇರೋದು ಅಂತ ಅರಿವು ಇಲ್ಲದೆ ಅದನ್ನ ಹಾವು ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಅದರಿಂದ ಏನಾಗುತ್ತೆ, ಅನರ್ಥ ಉಂಟಾಗುತ್ತೆ, ಹೆದರಿಕೆ, ನಡುಕ ಇಂಥದ್ದೆಲ್ಲ ಉಂಟಾಗುತ್ತೆ. ಸರಿ, ಇಂಥದ್ದು ಹೀಗೆ ಆಗಿರೋದು. ನಮ್ಗೆ ಶರೀರ, ಇಂದ್ರಿಯಗಳು, ಮನಸ್ಸು ನಾವು ಅಲ್ವೇ ಇಲ್ಲ, ಅದನ್ನ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ತಪ್ಪು ತಿಳುವಳಿಕೆ ಇದೆಯಲ್ಲ, ಅದನ್ನ ಹೋಗ್ಲಾಡ್ಸಕ್ಕಾಗಿ ನಮ್ಮ ಸ್ವರೂಪ ಯಾವುದು, ವಾಸ್ತವವಾಗಿ ಆತ್ಮ, ನಾವು ಅಲ್ಲದೆ ಇರೋದೇನು ಅಂತ ಎರಡನ್ನೂ ನಮ್ಗೆ ತೋರಿಸ್ಕೊಟ್ಟು, ನಾವು ಯಾವ್ದು ನಿಜವಾಗ್ಲೂ ಆಗಿದ್ದೀವೋ ಅದನ್ನ ನಾವು ತಿಳ್ಕೊಳಕ್ಕೆ ಒಂದು ದಾರಿ ತೋರಿಸ್ಕೊಡಕ್ಕೇನೆ ಅಷ್ಟು ಉಪನಿಷತ್ತುಗಳು ಕೂಡ ಬಂದಿರೋದು ಅಂತ ಪ್ರಾರಂಭದಲ್ಲಿ ಹೇಳ್ಬಿಡ್ತಾರೆ ಅವರು. ಹಾಗಾಗಿ ಆ 1.5 ಪೇಜಲ್ಲಿ ಅವ್ರು ಏನ್ ಹೇಳಿದಾರೋ ಅದು ನಾವೇನ್ ಹೇಳ್ಬೋದು ಅದನ್ನ ಅಂತ ಹೇಳಿದ್ರೆ, ಅನಂತಾವೈ ವೇದ, ಅಷ್ಟು ವೇದಗಳಿಗೆ ಯಾವ್ದು ಮಿತಿನೇ ಇಲ್ಲ, ಅಷ್ಟೊಂದು ಇದೆ. ಆದ್ರೆ ಅವುಗಳೆಲ್ಲ ಏನ್ ನಿಜವಾಗ್ಲೂ ಹೇಳಕ್ ಕೊಟ್ಟಿದೆ ಅಂತ ಹೇಳಿದ್ರೆ ಅದನ್ನ ಇವರು ಇಲ್ಲಿ ಹೇಳ್ಬಿಟ್ರು. ಅದರಲ್ಲೂ ಕೂಡ ಏನ್ ಮಾಡಿದ್ದಾರೆ ಅವರು, ಮತ್ತು ಆ ಪ್ರಸ್ಥಾನತ್ರಯ ಭಾಷೆ ಅಂತ ಅವ್ರು ಬಂದಿದಾರಲ್ಲ, ಅವ್ರು ಬಂದಿರೋ ಪ್ರಸ್ಥಾನತ್ರಯ ಭಾಷೆಕ್ಕೂ ಇದೇ ಮೂಲ, ಇದೇನೆ ಅಲ್ಲೆಲ್ಲ ಎಕ್ಸ್ಪ್ಯಾಂಡೆಡ್ ಆಗಿ ಬಂದಿರೋದು. ಹಾಗಾಗಿ ಈ ಅಧ್ಯಾಸ ಭಾಷೆ ಹೌದು. ನೋಡಿ, ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಇವುಗಳನ್ನೇ ಪ್ರಸ್ಥಾನತ್ರಯ ಅಂತ ಹೇಳೋದು. ಆದ್ರೆ ಅವ್ರು ಭಗವತ್ಪಾದ ಏನ್ ಮಾಡಿದ್ದಾರೆ ಅಂದ್ರೆ, ಅಧ್ಯಾಸ ಭಾಷೆಯಲ್ಲಿ ಈ ಪ್ರಸ್ಥಾನತ್ರಯ ಅಂತ ಯಾವ್ದು ಇದೆಯೋ ವೇದಾಂತ ಅಂದ್ರೆ ಈ ಪ್ರಸ್ಥಾನತ್ರಯ.
ಅದರಲ್ಲಿ ಹೇಳ್ತಾ ಇರೋ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಇದೇನೆ ಅದು ಅಂತ ತೋರಿಸ್ಕೊಟ್ಟವ್ರು. ಅಂದ್ರೆ ಏನದು, ನಾವು ಅಲ್ಲದೆ ಇರೋದನ್ನ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ತಪ್ಪಾಗಿ. ಅದನ್ನು ನಾವು ಆತ್ಮ ಮತ್ತು ಅನಾತ್ಮ ಅಂತ ಬೆರ್ಕೊಂಡು ಹೋಗ್ಬಿಟ್ಟಿದೆ ಅದು. ಅದನ್ನ ನಾವು ವಿವೇಕ ಮಾಡ್ಕೋಬೇಕಾಗಿದೆ. ವಿವೇಕ ಅಂದ್ರೆ ಬಿಡಿಸಿ ತಿಳ್ಕೊಳ್ಳೋದು ಅಂತ. ಹಾಗಾಗಿ ಆತ್ಮ ಬೇರೆ ಅನಾತ್ಮ ಬೇರೆ ಅಂತ ತಿಳ್ಕೊಬೇಕು ನಾವು. ಅದು ತುಂಬಾ ದೊಡ್ಡ ಚಾಲೆಂಜ್ ಅದು. ಹಾಗಾಗಿ ಅಷ್ಟು ಬೇಗ ಹೋಗ್ಬಿಡಲ್ಲ ಅದು. ಎಷ್ಟೋ ಜನ್ಮಾಂತರಗಳಾಗಿ ನಾವು ಅನಾದಿ ಕಾಲದಿಂದ ನಾವು ನಮ್ಮನ್ನ ಇದು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದನ್ನ ಒಂದೇಟಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಅಂತ ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ. ಎಷ್ಟೋ ಜನ್ಮಗಳಲ್ಲಿ ಈ ಸಾಧನೆ ಮಾಡಿ ಮಾಡಿ ಅದನ್ನ ಒಂದೊಂದು ಜನ್ಮದಲ್ಲೂ ಈ ಸಾಧನೆಯನ್ನ ಕೂಡಾಕೊಂಡು ಒಂದಾನೊಂದು ಸಮಯದಲ್ಲಿ ಅವನು ಬಿಡುಗಡೆ ಆಗುತ್ತೆ ಅವನಿಗೆ. ಆಮೇಲೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಅದನ್ನು ಹೇಳಿದ್ದಾನೆ. ಎಷ್ಟೋ ಜನ್ಮಗಳ ಒಂದು ಕೊನೆಯಿಂದ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಹೇಳಿದ್ರು ಒಂದು ಸಮಯದಲ್ಲಿ ನೋಡು, ಆ ಬಹುನಾಂ ಜನ್ಮನಾಮ್ ಅಂತೆ ಅಂತ ಒಂದು ಎಷ್ಟೋ ಜನ್ಮಗಳ ಕೊನೆಯಲ್ಲಿ ಅಂತ ಹೇಳಿದಾರಲ್ಲ, ಆ ಕೊನೆಯ ಜನ್ಮ ಇದು ಅಂತ ನಾವು ತಿಳ್ಕೊಂಡು ಸಾಧನೆ ಮಾಡ್ಬೇಕು ಅಂತ ಹೇಳ್ಬೋದು. ಅದು ಎಷ್ಟೋ ನಮಗೆ ಉತ್ತೇಜನ ಕೊಡ್ತಲ್ವಾ ಅದು. ಯಾಕಂದ್ರೆ ನಮ್ಗೆ ಎಷ್ಟೋ ಜನ್ಮಗಳ ಇದೆಯಲ್ಲಪ್ಪ ಅದು. ಯಾವಾಗ ಆಗುತ್ತೋ ಅಂತ ನಾವು ಸೋತ್ ಬೀಳೋಕ್ಕಿಂತ ಇದೇ ಕೊನೆ ಜನ್ಮ ಅಂತ ತಿಳ್ಕೊಂಡು ನೀನು ಮಾಡು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವಾಗ ನಮ್ಗೆ ನಮ್ಮಿಂದ ಒಳಗಡೆ ಅದು ಬರ್ಬೇಕು. ಅವಾಗ ನಮ್ಗೆ ಗುರು ಅನುಕೂಲ ಎಲ್ಲವೂ ಕೂಡ ನಮ್ಗೆ ಸೇರ್ಬಿಡುತ್ತೆ. ಅವಾಗ ಆತರ ಅವರು ಉತ್ತೇಜನ ಕೊಟ್ಟಿದ್ದಾರೆ ನಮಗೆ. ಹಾಗೆ ಶಂಕರಾಚಾರ್ಯ ಏನ್ ಮಾಡಿದ್ದಾರೆ, ಆ ಪ್ರಸ್ಥಾನತ್ರಯಕ್ಕೆ ಮೂಲ ಯಾವ್ದು ಅಂದ್ರೆ ಇದೇನೆ, ಇದನ್ನು ತಿಳಿಸಕ್ಕಾಗಿಯೇ ಪ್ರಸಾದ ಬಂದಿರೋದು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಎಷ್ಟೊಂದು ವೇದಗಳಲ್ಲಿ, ಅಷ್ಟೊಂದು ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ ಮತ್ತು ಬೇರೆ ಸ್ಮೃತಿ, ಮಹಾಭಾರತ ಇತ್ಯಾದಿ ಸ್ಮೃತಿಗಳಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ ಎಲ್ಲದರಲ್ಲೂ ಬಂದಿರೋದು ಈ ವಿಷಯವೇ ಅಂತ ಹೇಳಿದ್ರು. ಹಾಗಿರುವಾಗ ಅವರೇ ಇದಕ್ಕೆ ಮೂರಕ್ಕೂ ಭಾಷೆ ಮಾಡಿದಾರಲ್ಲ, ಭಾಷೆಯ ಕಾರ್ಪಸ್ ಇದೆಯಲ್ಲ, ಅದಕ್ಕೂ ಕೂಡ ಏನ್ ಮೂಲ ಅಂದ್ರೆ ಇದೇನೆ ಅಂತ. ಹಾಗಾಗಿ ಇದರ ಒಂದು ಎಕ್ಸ್ಪಾನ್ಷನ್ ಅಲ್ಲೆಲ್ಲ ಇರೋದು ಅಂತ ನಾವು ತಿಳ್ಕೊಬೋದು. ನಾವು ಅವಾಗ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಓದ್ತಾ ಇರುವಾಗ ನಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ನಾವು ಇದನ್ನ ನೋಡುವಾಗ್ಲೂ ಕೂಡ ನಮ್ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಅಂದ್ರೆ ನಾವು ಅದನ್ನ ರಿಕಾಲ್ ಮಾಡ್ತೀವಿ, ನೋಡಿ ಅವ್ರು ಹೇಳಿದಾರಲ್ಲ ಅದೇನೇ ಇದು ಅಂತ ನಮ್ಗೆ ಬರುತ್ತೆ. ಅದು ಆ ತರ ಒಂದು ಬರಬೇಕು ಅಂತ ನಮ್ಮ ಉದ್ದೇಶ. ಸೊ ಹೀಗಾಗಿ ಇಲ್ಲಿ ಈ ಬೃಹದಾರಣ್ಯಕೋಪನಿಷತ್ತಲ್ಲಿ ಕೂಡ ಇದೇ ತರನೇ ಇದನ್ನೇ ಕಲ್ತು ಬಂದಿದ್ದಾರೆ ಅವರು. ಹಾಗಾಗಿ ಆ ಆತ್ಮ ಅನ್ನೋದು ಹೇಗೆ ನಾವು ತಿಳ್ಕೊಳ್ಳೋದು, ಅದನ್ನ ಹೇಗೆ ಪರಿಚಯ ಮಾಡ್ಕೊಳ್ಳೋದು, ನಾವೇ ಆಗಿದ್ರು ಕೂಡ ನಾವು ಅಲ್ಲ ಅಂತ ಅನ್ಕೋಬಿಟ್ಟಿದೀವಲ್ಲ. ಹಾಗಾಗಿ ನಾವು ವಿ ಹ್ಯಾವ್ ಟು ರೀಕ್ಲೈಮ್ ಇಟ್ ಅಂತ. ಹಾಗಾಗಿ ಅದನ್ನು ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳುವಾಗ ಒಂದು ಮಾತು ಹೇಳ್ತಾರೆ ಇಲ್ಲಿ, ವಿಚಾರ ದೃಷ್ಟಿಯ ಅಧಿಷ್ಠಾನಮೇವ ಅಸ್ಯ ಅಧ್ಯಸ್ಥ ವಸ್ತುನಃ ತಥಾಪಿ ಜಾಡ್ಯ ಚೈತನ್ಯ ಭೇದೋಪಿ ಅಸ್ತಿ ಇಹ ಲೌಕಿಕ. ಏನ್ ಹೇಳ್ತಾರೆ ಅಂದ್ರೆ, ನಾವು ವಿಚಾರ ಮಾಡಿ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ನಾವು ಏನೇನು ನಾವು ಅದು ಇದು ಅಂತ ಏನೇನು ಬಿಡಿಯಾಗಿ ನೋಡ್ತಾ ಇದ್ದೀವೋ ಅದೆಲ್ಲವೂ ನಿಜವಾಗ್ಲೂ ನೋಡಿದ್ರೆ ಆ ಬ್ರಹ್ಮ ಅಂತ ಒಂದು ಇದೆಯಲ್ಲ, ಅಡಿಪಾಯ ಅಥವಾ ಅಧಿಷ್ಠಾನ ಅಂತ, ಅದ್ರ ಮೇಲೆ ಅಧ್ಯಸ್ಥವಾಗ್ತದೆ. ಅದ್ರ ಮೇಲೆ ಇದು ಅಂದ್ರೆ ಹಗ್ಗವನ್ನೇ ಅವನು ತಿಳಿಬೇಕಾಗಿತ್ತು, ಹಗ್ಗ ಅಂತ ತಿಳಿಬೇಕಾಗಿತ್ತು, ಆದ್ರೆ ಹಾವು ಅಂತ ತಿಳಿತಾನೆ. ಆ ತರನೇ ಇಲ್ಲೂ ಕೂಡ ಇದು ಬ್ರಹ್ಮವೇ ಅಂತ ತಿಳಿಬೇಕಾಗಿತ್ತು, ಆದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಪ್ರಪಂಚ ಅಂತ ತಿಳಿತಾ ಇದ್ದೀವಿ. ಹಾಗಾಗಿ ಆ ಪ್ರಪಂಚದಲ್ಲಿ ನಾವು ಸೇರ್ಕೊಂಡಿದ್ವಿ, ನಮ್ಮ ಶರೀರವು ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪ್ರಪಂಚ ಅಂತ ತಿಳಿತಾ ಇದ್ದೀವಿ, ಅದನ್ನ ಹೋಗ್ಲಾಡಿಸ್ಬೇಕಾಗಿದೆ. ಆಗ ಅದಕ್ಕೇನೆ ಸರ್ವಂ ಕಲ್ವಿದ ಬ್ರಹ್ಮ ಅಂತ ಬಂದಿರೋದು, ಆಮೇಲೆ ಬ್ರಹ್ಮಾರ್ಪಣ ಬ್ರಹ್ಮವಿಧಿ ಅಂತ ಇರೋದು, ಆಮೇಲೆ ಯಾವ್ದನ್ನ ನೋಡಿದ್ರು ಕೂಡ ಇದು ವಿಷ್ಣುಮಯಂ ಜಗತ್ತು ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರು. ಎಲ್ಲಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನಾವು ಅದನ್ನ ಇದು ಅಂತ ತಿಳ್ಕೊಬಿಟ್ಟಿದ್ದೀವಿ. ಹಾಗಾಗಿ ಪ್ರಾತಿಭಾಷಿಕ ಸತ್ಯ, ಹೌದು ಪ್ರಾತಿಭಾಷಿಕ ಸತ್ಯ ಇದು. ಅಂದ್ರೆ ನಮಗೆ ಇದು ತೋರ್ತಾ ಇದೆ, ಇದು ಅದೇ ತೋರ್ತಾ ಇರೋದು ವಿಚಾರ ಮಾಡಿದಾಗ ಸರಿಯಾಗಿ ಗೊತ್ತಾಗುತ್ತೆ, ಏನು ಅಂತ ಗೊತ್ತಾಗುತ್ತೆ. ಅವಾಗ ವಿಚಾರ ಮಾಡಿದಾಗ ಇದು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ ಅಂತ. ಹೇಗೆ ಹಗ್ಗ ಹಾವಲ್ಲೂ ಕೂಡ ಇದೇನೋ ಅದೇ ತರನೇ ಇಲ್ಲೋ ಅಂತ ಹೇಳ್ಬಿಟ್ಟು ಆ ಉದಾಹರಣೆಯನ್ನೇ ಕೊಟ್ಟು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ವಿಚಾರ ದೃಷ್ಟಿಯ ಅಧಿಷ್ಠಾನಮೇವ ಅಸ್ಯ ಅಧ್ಯಸ್ಥ ವಸ್ತುನಃ. ಈ ಒಂದು ಆತ್ಮ ಅನ್ನೋದು ಈ ಅಧ್ಯಸ್ಥ ವಸ್ತು ಯಾವ್ದು, ಶರೀರ ಇಂದ್ರಿಯಗಳು ಮೊದಲು ಫಸ್ಟ್ ಲೆವೆಲ್ ಆಫ್ ಅಭ್ಯಾಸ ಅದೇನೆ. ಅದರಲ್ಲೂ ಕೂಡ ಈ ಶರೀರ ಇಂದ್ರಿಯಗಳು ಪಂಚಕೋಶ ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಫಸ್ಟ್ ಲೆವೆಲ್ ಅಭ್ಯಾಸ ಅನ್ನೋದು ಅಹಂಕಾರನೇ ಮೊದಲು ಅಭ್ಯಾಸ ಆಗೋದು. ಅದಕ್ಕೆ ರಮಣ ಮಹರ್ಷಿಗಳು ಹೇಳೋರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರು ನೋಡು, ನಾವು ನಿದ್ದೆ ಮಾಡ್ತೀವಿ, ನಿದ್ದೆಗೆ ಹೋಗ್ತೀವಲ್ಲ, ಇಡೀ ದಿವಸ ನಾವು ಅದು ಇದು ಓಡಾಡಿ ಅದು ಇದು ಕೆಲಸ ಎಲ್ಲ ಮಾಡ್ಬಿಟ್ಟು ಸುಸ್ತಾಗಿ ಮಲ್ಕೊಳ್ತೀವಿ. ಮಲ್ಕೊಂಡು ನಾವು ನಿದ್ದೆಗೆ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಅಂದ್ರೆ ಸ್ಥೂಲವಾಗಿರೋದೆಲ್ಲ ಒಳಗಡೆ ಹೋಗ್ಬಿಡುತ್ತೆ ಮೊದಲು. ಕೊನೆಯಲ್ಲಿ ಅಹಂಕಾರ ಅನ್ನೋದು ಒಳಗಡೆ ಹೋಗುತ್ತೆ. ನಾವು ಎಚ್ಚರ ಆಗುತ್ತಲ್ಲ ನಮ್ಗೆ ಮತ್ತೆ ಹೇಳ್ತೀವಲ್ಲ, ಅವಾಗ ಫಸ್ಟ್ ಅಹಂಕಾರನೇ ಹೊರಗಡೆ ಅಂತ. ಯಾಕಂದ್ರೆ ಅದು ಎಚ್ಚರ ಆಗಿದ ತಕ್ಷಣ ಮೊದಲು ಅದು ಬಂದ್ಬಿಡುತ್ತೆ. ನಿದ್ದೆಯಲ್ಲಿ ನಮ್ಗೆ ಏನು ಗೊತ್ತೇ ಇರಲ್ಲ, ನಾವು ಯಾರಿಗೂ ಗೊತ್ತಿರಲ್ಲ, ನಮ್ಗೆ ಶರೀರ ಇದೆ ಅಂತ ಗೊತ್ತಿಲ್ಲ, ಪ್ರಪಂಚ ಅನ್ನೋದು ಸುತರಾಂ ಇಲ್ವೇ ಇಲ್ಲ, ಗೊತ್ತೇ ಇಲ್ಲ. ಆದ್ರೆ ಎತ್ಕೊಟ್ಟಿದ ತಕ್ಷಣ ಏನಾಗುತ್ತೆ, ಫಸ್ಟ್ ನಾನು ಅಂತ ಹೇಳುತ್ತೆ ಅದು. ಆಮೇಲೆ ಇದೆಲ್ಲ ನೋಡ್ತಿದ್ವಿ ನಾವು, ಇದೆಲ್ಲ ಸೇರಿದ್ದು ಅಂತ ಅಂತ ಕಾರಣ. ಅದೇ ಹೌದು, ಅಹಂಕಾರ ಅನ್ನೋದು ಅನ್ನಮಯ ಕೋಶದಲ್ಲಿ ಇಲ್ಲ, ಆನಂದಮಯ ಕೋಶ ಅಂತ ಇದೆಯಲ್ಲ ಕೊನೆ ಕೋಶ, ಅದರಲ್ಲಿ ಅಹಂಕಾರ ಅಂತ ಆನಂದಮಯ ಅಂತ ಕೊನೆ ಕೋಶ ಇದೆಯಲ್ಲ, ಅದಕ್ಕೇನೆ ಅಹಂಕಾರಕ್ಕೆ ಅಲ್ಲೇನೆ ಸೀಟ್ ಕೊಟ್ಟಿದ್ದಾರೆ. ಅಲ್ಲೇನೆ ಸೀಟ್, ಅದಕ್ಕೆ ಅದರ ಒಂದು ಲೋಕಸ್ ಯಾವ್ದು ಅಂತ ಕೇಳಿದ್ರೆ ಈ ಆನಂದಮಯ ಕೋಶ ಅಂತ. ಅದೇ ಹತ್ರ ಇರೋದು, ಆತ್ಮನಿಗೆ ತುಂಬಾ ಹತ್ರ ಇರೋದು ಅದೇನೆ.
ಆ ಕಾರಣದಿಂದಲೇ ಏನಾಗಿದೆ ಅಂದ್ರೆ ಅಹಂಕಾರವನ್ನ ನೋಡಿ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಫಸ್ಟ್. ತುಂಬಾ ಈಸಿ ಆಗಿ ತಿಳ್ಕೊಳ್ಳೋದು. ಯಾಕಂದ್ರೆ ಅಹಂಕಾರ ನಾನು ಅಂತ ಬುದ್ಧಿ ಬರ್ತಾ ಇದೆ, ನಾನು ಇದೇನೆ, ಇದೆಲ್ಲ ಕೂಡ ನಾನೇನೆ. ಹಾಗಾಗಿ ನಮ್ಗೆ ಆ ಒಂದು ಬುದ್ಧಿ ಬರೋದು ಆತ್ಮನಿಗೆ ಅದು ತುಂಬಾ ಹತ್ತಿರದಲ್ಲಿರೋದ್ರಿಂದ. ಅದರಿಂದಲೇ ಈ ಸ್ಥೂಲ ಶರೀರ ಅದರಲ್ಲಿ ಅಭಿಮಾನ ಬಿಡೋದು ತುಂಬಾ ಕಷ್ಟ. ಆದ್ರೂ ಕೂಡ ರಿಲೇಟಿವ್ಲಿ ಆ ಸ್ಥೂಲ ಶರೀರ ಬಿಟ್ಟು ಬಾಕಿ ಶರೀರ, ಸೂಕ್ಷ್ಮ ಶರೀರ ಇದೆಯಲ್ಲ, ಅದರಲ್ಲಿ ಅಭಿಮಾನ ಬಿಡೋದು ತುಂಬಾ ಕಷ್ಟ. ಹಾಗಾಗಿ ಅದನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕೂಡ ಹೇಳಿದ್ದಾರೆ. ಅವ್ರು ಹೇಗೆ ಹೇಳ್ತಾರೆ, ಭಗವತ್ಪಾದರು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಜಹಿ ಮಲಮಯ ಕೋಶೆ ಅಹಂದಿಯೋತ್ಥಾಪಿತಾಶಾಂ ಪ್ರಸವಂ ಅನಿಲ ಕಲ್ಪೆ ಲಿಂಗದೇಹಿ ಪಶ್ಚಾತ್ ಅಂತ ಹೇಳ್ಬಿಟ್ಟು ಮೊದಲು ಏನ್ ಹೇಳ್ತಾರೆ ಅಂದ್ರೆ, ನೋಡು, ಮೊದಲು ನಾವ್ ಏನ್ ಮಾಡ್ಬೇಕಾಗಿದೆ, ಈ ಅಹಂಕಾರ ನಾನಂತ ಬುದ್ಧಿ ನಮ್ಗೆ ಈ ಸ್ಥೂಲ ಶರೀರದ ಇದೆಯಲ್ಲ, ಆ ಸ್ಥೂಲ ಶರೀರ ಹೇಳೋಕೆ ಅವರು ಆ ಪದವನ್ನು ಉಪಯೋಗಿಸ್ತಾರೆ. ಮಲಮಯ ಕೋಶ ಅಂತ ಹೇಳ್ತಾರೆ ಅವರು, ಅದೇ ಸ್ಥೂಲ ಶರೀರ. ಅದರಲ್ಲಿ ನಾವು ನಾನು ಅಂತ ಬುದ್ಧಿ ಬಂತು, ಅದ್ರಲ್ಲಿ ಒಂದು ಆಸೆ ಬಂದಿದೆಯಲ್ಲ, ನಮ್ಗೆ ಒಂದು ಪ್ರೀತಿ ಬಂದಿದೆಯಲ್ಲ ಸ್ಥೂಲ ಶರೀರದಲ್ಲಿ, ಅದನ್ನ ಮೊದಲು ಬಿಡಬೇಕಾಗಿದೆ. ಆಮೇಲೆ ಒಳಗಡೆ ಇರೋದು ಸೂಕ್ಷ್ಮ ಶರೀರ. ಆಮೇಲೆ ಪಶ್ಚಾತ್ ಅಂದ್ರೆ ಇದು ಅದನ್ನ ಮೊದಲು ಬಿಡಕ್ ಆಗೋದಿಲ್ಲ, ಇದನ್ನ ಫಸ್ಟ್ ಬಿಡ್ಬೇಕು. ಬಿಟ್ರೆ ನೀನ್ ಅದನ್ನ ಬೆಳಕ್ಕೆ ಒಂದು ಶಕ್ತಿ ಸಿಗುತ್ತೆ. ಅವಾಗ ಆಮೇಲೆ ಅದನ್ನ ಬಿಡ್ಬೇಕು. ಸರಿ, ಇವಾಗ ಇದೆಲ್ಲ ಬಿಟ್ಬಿಟ್ರೆ ನಾನು ಅಂತ ಐಡೆಂಟಿಟಿ ಇರೋದು, ಇದರಲ್ಲೇ ನನ್ಗೆ ಐಡೆಂಟಿಟಿ ಇರೋದು. ಅವಾಗ ಇದನ್ನ ಬಿಟ್ಬಿಟ್ರೆ ನಾನು ಎಲ್ಲಿ ನಿಲ್ತೀನಿ ಅಂತ ನಮ್ಗೊಂದು ಭಯ ಇರ್ತಲ್ಲ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಬಾಕಿ ಎರಡು ಲೈನ್ಸ್ ಏನ್ ಕೊಡ್ತಾರೆ ಅಂದ್ರೆ, ನಿಗಮಗೀತ ಕೀರ್ತಿಂ ನಿತ್ಯಂ ಆನಂದ ಮೂರ್ತಿಂ ಸ್ವಯಮಿತಿ ಪರಿಚಯ ಬ್ರಹ್ಮಭಾವೇನ ತಿಷ್ಠ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು, ಇದರಿಂದ ಒಂದು ಕಾಲ್ ತೆಗೆದ್ಬಿಟ್ರೆ ನಾನು ಎಲ್ಲಿ ಇರೋದು ನಾನು ಅಂತ ಒಂದು ಭಯ ಇರ್ತದೆ ನನ್ಗೆ. ಅವಾಗ ಅದು ಕೇಳ್ತಾರೆ, ಅದಕ್ಕೇನು ಭಯ ಬಿಡ್ಬೇಕಾಗಿಲ್ಲ. ಯಾವ ಉಪನಿಷತ್ತುಗಳೆಲ್ಲ ಯಾವ್ದನ್ನ ಕೀರ್ತಿಯಿಂದ ಕೊಂಡಾಡ್ತಾ ಇದೆಯೋ, ನೀನ್ ಆತ್ಮ ಸ್ವರೂಪ ಆದ್ರು ಅದನ್ನ ನಾನು ಅಂತ ತಿಳ್ಕೊಂಡು ನೀನು ಅದಾಗೆ ಇದು ಬಿಡು ನೀನು ಅಂತ ಹೇಳ್ತಾರೆ. ಹಾಗಾಗಿ ಇವುಗಳಲ್ಲಿ ನೀನು ಅಲ್ದೇ ಇರೋದನ್ನ ನೀನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಇವಾಗ ಅದನ್ನ ಬಿಡ್ಬೇಕಾಗಿದೆ. ಸರಿ, ಬಿಟ್ರೆ ನಾನು ಎಲ್ಲಿ ಹೋಗ್ತೀನಿ, ನಾನು ಏನಾಗುತ್ತೆ ನನ್ ಗತಿ ಅಂತ ಕೇಳಿದ್ರೆ, ನೀನ್ ಅದೆಲ್ಲ ಇದು ಅಂತ ಹೇಳ್ಬಿಟ್ಟು ಇದರಲ್ಲಿ ನೀನು ಅಂತ ಒಂದು ಬುದ್ಧಿಯನ್ನು ಮಾಡ್ಕೊ ನೀನು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕಾಗಿದೆ, ನಮ್ಮ ಪ್ರಾಕ್ಟೀಸ್ ಎಲ್ಲವೂ ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ನಾನಲ್ಲ, ಇದೇ ನಾನು ಅಂತ ಪದೇ ನಾವು ಮೂರೊತ್ತು ಇದನ್ನೇ ನಾವು ಚಿಂತನೆ ಮಾಡ್ಬೇಕಾಗಿರೋದು. ಅದಕ್ಕೆ ಬೇರೆ ಬೇರೆ ದಾರಿಗಳು ಕೊಟ್ಟಿದ್ದಾರೆ. ಶಿವ ತದೇಕೋ ಅವಶಿಷ್ಟ ಶಿವಕೇವಲೋಕಂ ಅಂತ ಇರೋದು, ಮನೋಬುದ್ಧಿ ಅಹಂಕಾರ ಸಿಟ್ಟಾನಿ ನಾಹಂ ಅಂತ ಹೇಳೋದು, ಇದೆಲ್ಲವೂ ಕೂಡ ಬಂದಿರೋದು ಇದಕ್ಕೇನೆ ಅಂತ ತೋರಿಸ್ತಾರೆ. ಸೊ ಕೊನೆಯಲ್ಲಿ ನೋಡಿ, ನಮ್ಮ ಅದ್ವೈತ ವೇದಾಂತ ಹೇಳ್ಕೊಡ್ತಾರೆ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ದೇವರು ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅದು ಕೂಡ ನೀವಿರೋದ್ರಿಂದಲೇ ಅದು ಕೂಡ ಇದೆ. ಹಾಗಾಗಿ ಅದನ್ನ ನೋಡಿ, ದೇವರಿದ್ದಾನೆ ಅಂತ ಹೇಳಕ್ಕೆ ನಾನ್ ತಾನೇ ಬರ್ಬೇಕು, ನಾನ್ ತಾನೇ ದೇವರಿದ್ದಾನೆ ಅಂತ ಹೇಳ್ಬೇಕಾಗಿದೆ. ಅವಾಗ ನಿನ್ನ ಒಂದು ಇದು ಎಲ್ಲದಕ್ಕೂ ಸೆಂಟರ್ ನೀನೇನೆ ಅಂತ ತೋರಿಸ್ಕೊಳ್ತಾರೆ. ಅದು ಹೀಗೆ ಯಾರೋ ಒಬ್ಬರು ರಮಣ ಮಹರ್ಷಿಗಳ ಕೇಳಿದ್ರು, ನೋಡಿ ಪರಲೋಕ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಒಂದೇ ಮಾತಲ್ಲಿ ಹೇಳಿದ್ರು, ನೋಡಿ ಈ ಲೋಕ ಇದೆ ಅಂತಂದ್ರೆ ಅದು ಇದೆ ಅಂತ ಬೇಕಾಗುತ್ತೆ, ಈ ಲೋಕ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಷ್ಟೇ. ಹಾಗಾಗಿ ಅದು ಯಾವ್ದಕ್ಕೆ ಪರಲೋಕ ಅಂತ ಹೇಳ್ತೀವಿ ಅಂದ್ರೆ, ರಿಲೇಟಿವ್ ಟು ದಿಸ್ ಲೋಕ ಇಟ್ ಇಸ್ ಎ ಹೈಯರ್ ಲೋಕ ಅಂತ ನಾವು ಹೇಳ್ತೀವಿ. ಆದ್ರೆ ಈ ಲೋಕವೇ ಪ್ರಶ್ನಾರ್ಹವಾಗಿದೆಯಲ್ಲ, ಇದನ್ನೇ ವಿಚಾರ ಮಾಡಿ ನೀನು ಈ ಲೋಕ ಇದೆಯಾ ಅಂತ ನೋಡು. ಅದಕ್ಕೆ ಅವ್ರು ಸುಲಭವಾಗಿ ಹೇಳೋದು ಏನು ಅಂದ್ರೆ, ನೋಡು ಈ ಲೋಕಕ್ಕೆ ನಿನ್ಗೆ ಕಷ್ಟ ಏನಿಲ್ವೇ ಇಲ್ಲ, ಇದನ್ನೆಲ್ಲ ಇವಾಗ ನೋಡ್ತಾ ಇದೆಯಾ, ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆಯಾ, ನೀನ್ ನಿದ್ದೆ ಹೋಗ್ಬಿಟ್ಟಾಗ ಇದೆಲ್ಲ ಏನಾಯ್ತು ನೋಡು, ವಿಚಾರ ಮಾಡಿ ನೋಡು ಅಂತ ಹೇಳ್ತಾರೆ. ನಿದ್ದೆಗೆ ನೀನ್ ಹೋದಾಗ ಇದೆಲ್ಲ ಎಲ್ಲಿತ್ತದು ಅದಕ್ಕೆ ಅದೇ ನೀನೇ ಪ್ರಶ್ನೆ ಮಾಡ್ಕೋದನ್ನ, ಎಚ್ಚರವಾಗಿರುವಾಗ ಈ ಪ್ರಶ್ನೆ ಮಾಡ್ಕೋಬೇಕು ಎಲ್ಲರೂ ಕೂಡ ಅಂತ ತೋರಿಸ್ತಾರೆ. ಅವಾಗ ನಿನ್ಗೆ ಇದರ ಮೇಲಿರೋ ಒಂದು ಅಭಿಮಾನ ಹೋಗುತ್ತೆ. ಅದು ಅದಕ್ಕೆ ನೋಡಿ, ಇದಕ್ಕೆ ಲಾಜಿಕ್ ಏನಂತ ಹೇಳಿದ್ರೆ, ನಾವು ಏನಾಗಿದ್ದೀವೋ ಅದು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ, ಆದ್ರೆ ನಾವು ಅಲ್ಲದೆ ಇರೋದು ಮಾತ್ರ ಹೋಗ್ಬಿಡುತ್ತೆ. ಇದೇ ಅದಕ್ಕೆ ದೃಷ್ಟಾಂತ. ಏನು, ನಮ್ಗೆ ನಮ್ಮ ಅನುಭವದಲ್ಲೇ ಇದೆ ಇದು. ಈ ಮೂರು ಅವಸ್ಥೆಗಳು ಅಂತ ಇದೆಯಲ್ಲ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಮೂರು ಅವಸ್ಥೆ ಇದೆಯಲ್ಲ, ಎಚ್ಚರ, ಕನಸು ಮತ್ತು ನಿದ್ದೆ ಅಂತ, ಗಾಢ ನಿದ್ದೆ ಅಂತ. ಈ ಮೂರು ಅವಸ್ಥೆಗಳು ಕೂಡ ನಾವಲ್ಲ ವಾಸ್ತವವಾಗಿ. ಅದ್ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ, ನೋಡು, ಈ ಮೂರು ಅವಸ್ಥೆಗಳನ್ನು ಕೂಡ ಒಂದು ಅವಸ್ಥೆ ಇರುವಾಗ ಬಾಕಿ ಎರಡು ಇರೋದಿಲ್ಲ. ಎಚ್ಚರಾವಸ್ಥೆ ಇರುವಾಗ ನಿದ್ದೆ ಮತ್ತು ಸ್ವಪ್ನ ಇರೋದಿಲ್ಲ. ಸರಿ, ನೀನು ಎಚ್ಚರ ಮುಗಿಸ್ಕೊಂಡು ಸ್ವಪ್ನಕ್ಕೆ ಹೋದೆ ನೀನು ಅಂತ ಹೇಳಿದಾಗ ಎಚ್ಚರ ಮತ್ತು ನಿದ್ದೆ ಇರೋದಿಲ್ಲ ಆ ಸಮಯದಲ್ಲಿ. ಆಮೇಲೆ ನಿದ್ದೆ ಕೊಟ್ಟಾದಾಗ ಇವೆರಡೂ ಇರೋದೇ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಈ ಮೂರು ಅವಸ್ಥೆಗಳು ಕೂಡ ಮ್ಯೂಚುವಲಿ ದೇ ಕ್ಯಾನ್ಸಲ್ ಔಟ್ ದೆಮ್ಸೆಲ್ವ್ಸ್. ಅವಾಗ ಏನಾಗುತ್ತೆ, ಅವಾಗ ಎಲ್ಲ ಅವಸ್ಥೆಗಳಲ್ಲೂ ಇರೋದು ನೀನು ಒಬ್ಬ ಇದೆಯಲ್ಲ, ನೀನ್ ಮಾತ್ರ ಯಾವಾಗ್ಲೂ ಎಲ್ಲಿ ಹೋಗೋದೇ ಇಲ್ಲ. ಇವುಗಳೆಲ್ಲ ಬಂದು ಹೋಗುತ್ತೆ, ಆದ್ರೆ ನೀನ್ ಮಾತ್ರ ಯಾವ ಅವಸ್ಥೆಯಲ್ಲೂ ಕೂಡ ನೀನ್ ಇರೋದೇ ಇಲ್ಲ. ಇದು ಹೇಗೆ ಗೊತ್ತಾಗುತ್ತೆ ನಿನ್ಗೆ ಅಂತ ಕೇಳಿದ್ರೆ, ನಮ್ಮ ಅನುಭವದಲ್ಲೇ ಇದು. ನಾನು ನಿನ್ನೆ ಈ ಪಾಠವನ್ನು ಓದಿದ್ನೋ ಅದೇ ನಾನು ಇವಾಗ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಅವಾಗ ಏನಾಯ್ತು, ನಿನ್ನೆ ಅಂತ ಒಂದು ಜಾಗೃತ ಅವಸ್ಥೆ ಇತ್ತಲ್ಲ, ಅದನ್ನ ನಾನು ರಿಕಾಲ್ ಮಾಡ್ಕೊಂಡು ಈ ಜಾಗೃತ ಅವಸ್ಥೆಗೆ ಅದಕ್ಕೆ ರಿಲೇಟ್ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು, ನಿನ್ನೆ ರಾತ್ರಿಯಲ್ಲಿ ಯಾವ ಒಂದು ದಿವ್ಯವಾದ ಒಂದು ಸ್ವಪ್ನ ಬಂತೋ ಅದನ್ನ ನಾನು ಇವಾಗ ನೆನಪು ಮಾಡ್ಕೊಳ್ತೇನೆ ಅಥವಾ ನಾನು ಯಾರಿಗೂ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳುವಾಗ, ಆ ಸ್ವಪ್ನದಲ್ಲಿ ಇದ್ದವನು ನಾನೇ ಅಂತ ಬಂತದ್ದು. ಅವಾಗ ಏನಾಯ್ತು, ನಿನ್ನೆ ಅನ್ನೋದು ಇವಾಗಿಲ್ಲ, ಆದ್ರೆ ನಾನಿದ್ದೀನಿ. ಆಮೇಲೆ ಸ್ವಪ್ನ ಅನ್ನೋದು ಇವಾಗಿಲ್ಲ, ಆದ್ರೆ ಸ್ವಪ್ನದಲ್ಲಿ ಇದ್ದವ್ ನಾನು ಇವಾಗಿದ್ದೀನಿ. ಅದೇ ತರ ನನಗೆ ತುಂಬಾ ಒಳ್ಳೆ ನಿದ್ದೆ ಆಯ್ತು, ನಿನ್ನೆ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಅನ್ಡಿಸ್ಟರ್ಬ್ ಸ್ಲೀಪ್ ನನಗೆ ಸಿಕ್ತು ಅಂತ ನಾನು ಇವಾಗ ಎಚ್ಚರದಲ್ಲಿ ಹೇಳ್ಕೊತೀನಿ. ಆದ್ರೆ ಆ ಸ್ಲೀಪ್ ಇವಾಗಿಲ್ಲ. ಆದ್ರೆ
ಏನಾಗುತ್ತೆ, ನಾನ್ ಮಾತ್ರ ಅಲ್ಲಿ ಇದ್ದಿದ್ದೀನಿ, ಅವಾಗ ಇದ್ದಿದ್ದೆ, ಇವಾಗಲೂ ಇದ್ದೀನಿ ನಾನು, ಆದ್ರೆ ಅದು ಇವಾಗಿಲ್ಲ. ಹಾಗಾಗಿ ಆ ತರ ನೋಡ್ಕೊಂಡಾಗ ಆ ಮೂರು ಅವಸ್ಥೆಗಳು ಕೂಡ ನಮ್ಮ ಸ್ವರೂಪ ಅಲ್ವೇ ಅಲ್ಲ ಅದು. ಆದ್ರೆ ನಾವು ಯಾರಾಗಿದ್ದೀವೋ ನಿಜವಾಗ್ಲೂ ಅದು ಮಾತ್ರ ಯಾವಾಗ್ಲೂ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನಾವು ಯಾವಾಗ್ಲೂ ಇಟ್ಕೊಂಡೇ ಇದ್ದೀವಿ. ಸೊ ಅದು ಈ ಜೀವನದಲ್ಲಿ ಮಾತ್ರ ಅಲ್ಲ, ಅದು ಈ ಜೀವನ ಬಿಟ್ಟು ನಮ್ಗೆ ಇನ್ನೊಂದು ಜೀವನಕ್ಕೆ ಹೋಗ್ತೀವಲ್ಲ, ಆವಾಗ್ಲೂ ಕೂಡ ನಾವಿರ್ತೀವಿ. ಅವುಗಳೆಲ್ಲ ಇವುಗಳೆಲ್ಲ ಅದು ಇಲ್ಲದೆ ಹೋಗ್ಬಿಡ್ತೇವೆ. ಆತರ ನಾವು ನೋಡಿದಾಗ ಈ ಬಾಡಿ ಸಂಬಂಧವಾಗಿ ಈ ಮೂರು ಅವಸ್ಥೆಗಳು ಬರ್ತಾ ಇದೆಯಲ್ಲ, ಅದು ಮಾತ್ರ ನಾವು ಅಲ್ವೇ ಇಲ್ಲ. ಅದು ನಿಜವಾಗ್ಲೂ ಎಲ್ಲಿಗೂ ಇಲ್ಲ, ಯಾಕಂದ್ರೆ ಅದು ಬಂದು ಹೋಗೋದದು ಅಂತ. ಈಗೆಲ್ಲ ಲಾಜಿಕಲ್ ಆಗಿ ಅದನ್ನ ನಮ್ಗೆ ತೋರಿಸ್ಕೊಟ್ಟು ನಮ್ಗೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಯಾರೋ ಒಂದು ಪುಸ್ತಕದಲ್ಲಿ ಹೇಳಿದ್ದು ನಮ್ಗೆ ಅಷ್ಟೊಂದು ಮನಸ್ಸಿಗೆ ಬರೋದಿಲ್ಲ. ಅಂದ್ರೆ ಲಾಜಿಕಲಿ ನಾವೇ ಅದನ್ನ ವಿಚಾರ ಮಾಡಿ ನಮ್ಗೆ ಒಂದು ಹೌದು ಅಂತ ಬಂದ್ಬಿಟ್ರೆ ಅದು ತುಂಬಾ ಚೆನ್ನಾಗಿ ಮನಸ್ಸಲ್ಲಿ ನಾಟುತ್ತೆ. ಅದಕ್ಕೇನೆ ಈ ತರ್ಕ ಯುಕ್ತಿ ಅನ್ನೋದು ಅದಕ್ಕೆ ಬೇಕಾಗಿದೆ ತುಂಬಾ. ಅದನ್ನ ಯೂಸ್ ಮಾಡ್ಕೊಂಡೇ ಇದೆಲ್ಲ ಇಂಥ ಗ್ರಂಥಗಳೆಲ್ಲ ರಚನೆ ಮಾಡ್ತಾರೆ. ಸೊ ಈಗ ಹೇಳ್ತಾರೆ, ವಿಚಾರ ದೃಷ್ಟಿಯ ಅಧಿಷ್ಠಾನಮೇವ ಅಸ್ಯ ಅಧ್ಯಸ್ಥ ವಸ್ತುನಃ ತಥಾಪಿ ಜಾಡ್ಯ ಚೈತನ್ಯ ಭೇದೋಪಿ ಅಸ್ತಿ ಇಹ ಲೌಕಿಕಃ. ಯಾಕಂದ್ರೆ ಅದು ಆಗಿದ್ರೂ ಕೂಡ ನಮ್ಗೆ ಈ ಲೋಕದಲ್ಲಿ ಒಂದು ಡಿಸ್ಟಿಂಕ್ಷನ್ ತಿಳ್ಕೊಂಡಿದೀವಿ. ಇದೆಲ್ಲ ಜಡ, ಇದೆಲ್ಲ ಚೇತನ ಅಂತ ಒಂದು ಡಿಸ್ಟಿಂಕ್ಷನ್ ಇಟ್ಕೊಂಡಿದೀವಿ. ಈ ಡಿಸ್ಟಿಂಕ್ಷನ್ ಕೂಡ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್, ಇದು ಕೂಡ ರಿಲೇಟಿವ್ ಅಷ್ಟೇನೆ. ಆದ್ರೆ ನಾವು ಲೋಕದಲ್ಲಿ ಅಥವಾ ಇಟ್ಕೊಂಡಿದೀವಿ. ಅವಾಗ ಏನ್ ಮಾಡ್ತೇವೆ, ಶಾಸ್ತ್ರ ಇದನ್ನ ಇಟ್ಕೊಂಡೇ ಅದು ನಮ್ಮನ್ನ ಮುಂದೆ ತಗೊಳಕ್ ಮಾಡುತ್ತೆ. ಅದನ್ನೇ ಎಕ್ಸಾಕ್ಟ್ ಆಗಿ ಈ ಉಪನಿಷತ್ತಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೋಡಿ ಇವಾಗ ಈ ಶರೀರ, ಮನಸ್ಸು, ಇಂದ್ರಿಯಗಳು, ಅಹಂಕಾರ, ಇಲ್ಲಿವರೆಗೂ ಯಾವ್ದು ಪ್ರಾಣ ಎಲ್ಲವೂ ಇದೆಯಲ್ಲ, ಇವುಗಳ ಪೈಕಿ ಯಾವುದು ಆತ್ಮ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇದೇ ಪ್ರಶ್ನೆ, ಇವುಗಳ ಪೈಕಿ, ಯಾಕಂದ್ರೆ ನಮ್ಗೆ ಇವುಗಳ ಪೈಕಿ ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ, ಇವುಗಳು ಎಲ್ಲಗಳಲ್ಲೂ ಕೂಡ ನಮ್ಗೆ ನಾನು ಅಂತ ಒಂದು ಬುದ್ಧಿ ಬರಕ್ಕೆ ತುಂಬಾ ಪಾಸಿಬಿಲಿಟಿ ಇದೆ, ಆಗ್ತಾನೆ ಇದೆ. ಹಾಗಿರುವಾಗ ಸರಿ, ಇವಾಗ ಆತ್ಮ ಅನ್ನೋದು ಎಲ್ಲಿ ಔತ್ಕೊಂಡ್ಬಿಟ್ಟಿದೆ, ಅದು ಎಲ್ಲಿ ಅದು ಮರೆ ಆಗೋಗ್ಬಿಟ್ಟಿದೆ, ಅದು ಕಣ್ಮರೆ ಆಗೋಗಿದೆ ಅದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಾಗ ಏನ್ ಕೊಡ್ತಾರೆ ಅಂದ್ರೆ, ಇವುಗಳ ಪೈಕಿ ತಾನೇ ನೀನ್ ಕೇಳಿದೆ, ಹಾಗೆಲ್ಲ ಅದು ಇವುಗಳಲ್ಲದೆ ಅಲ್ಲ ಆತ್ಮ, ಇವುಗಳೆಲ್ಲಕ್ಕೂ ದಾಟಿರೋದು ಆತ್ಮ ಅಂತ ತೋರಿಸ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಇಟ್ ಟ್ರಾನ್ಸೆಂಡ್ಸ್ ಆಲ್ ದಿಸ್ ಅಂತ ಗೊತ್ತಾಗ್ತಾ ಇದೆ. ಅದಿದ್ರೇನೆ ಇದೆಲ್ಲ ಇರಕ್ ಸಾಧ್ಯವಾಗುತ್ತೆ. ಅದರಿಂದಲೇ ಅದರ ಶಕ್ತಿಯಿಂದಲೇ ಇದೆಲ್ಲ ಕೆಲಸನೂ ಮಾಡ್ತಾ ಇದೆ. ಹಾಗಿದ್ರು ಕೂಡ ಇದು ಅದು ಅಲ್ಲ ಅಂತ ತೋರಿಸ್ಕೊಡ್ತಾರೆ. ಹಾಗಾಗಿ ಅದನ್ನ ಈ ಪ್ರತಿಪಾದನೆ ಮಾಡ್ತಾರೆ ಈ ಮುಂದೆ ಬರೋ ಕೆಲವು ಶ್ಲೋಕಗಳಲ್ಲಿ. ಏವಂ ಸತಿ ಅವಿರೋಧ ಸ್ಯಾತ್ ಭೇದಾಭೇದಾರ್ಥ ವಾಕ್ಯಯೋಃ ಯೋಯಂ ಇತಿ ಉತ್ತರೆ ಶಬ್ದದ್ವಯಂ ಏವಂ ವಿವಿಚತಾಂ ಅಂತ ಹೇಳ್ಬಿಟ್ಟು, ಯಾರು ಇವುಗಳ ಪೈಕಿ ಅಂದ್ರೆ ಯಾವ್ಗಳ ಪೈಕಿ ಅಹಂಕಾರದಿಂದ ಹಿಡಿದು ಈ ಸ್ಥೂಲ ಶರೀರವರೆಗೂ ಏನೇನಿದೆಯೋ ಅವುಗಳ ಪೈಕಿ ಯಾವ್ದು ಆತ್ಮ ಅಂತ ಕೇಳ್ತಲ್ಲ, ಆದ ವಿಷಯವನ್ನ ಇವಾಗ ವಿಚಾರ ಮಾಡೋಣ ಅಂತ ಇದಕ್ಕೆ ತಗೋತಾರೆ. ಅದನ್ನ ಯಹ ಪೃಷ್ಟ ಪರಾವೃತ್ತಿ ಪ್ರಮಾ ಮೇಯಾದಿ ಲಂಘಿತ ಪ್ರತ್ಯಂಗುಖೇನ ಜ್ಞಾನೇನತು ಅಯಂ ಇತಿ ಉಪದಿಶದೆ. ಇವಾಗ ಯಾವ್ದ್ರ ಬಗ್ಗೆ ಕೇಳಿದ್ರೋ, ಯಾವ್ದು ಆತ್ಮ ಅಂತ ಕೇಳಿದ್ರೋ ಅದನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಅದು ನಮ್ಗೆ ನಮ್ಮ ಹೊರಮುಖವಾಗಿರೋ ಪ್ರಮಾಣಗಳಿದೆಲ್ಲ ಇದೆಯಲ್ಲ, ಇಂದ್ರಿಯಗಳು ಇದೆಲ್ಲ ಇದೆಯಲ್ಲ, ಅವುಗಳಿಂದ ತಿಳ್ಕೊಳಕ್ ಆಗೋದಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು, ಅದನ್ನ ನಾವು ಒಳಮುಖ ಮಾಡ್ಕೊಂಡ್ರೇನೆ ನಾವು ಅದನ್ನ ತಿಳ್ಕೊಳಕ್ ಆಗೋದು. ಯಾಕಂದ್ರೆ ಅದು ಈ ಇಂದ್ರಿಯಗಳಿಗೆಲ್ಲ ಸಿಗೋ ವಸ್ತು ಅಲ್ಲ ಅದು. ಆದ್ರೆ ಈ ಪ್ರಪಂಚ ಮಾತ್ರ ಅದು ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಳಿಗೆಲ್ಲ ಸಿಗೋ ವಸ್ತುವಾಗಿದೆ ಪ್ರಪಂಚ ಅನ್ನೋದು. ಅದರಿಂದ ಆತ್ಮನನ್ನು ನೀನು ತಿಳ್ಕೊಬೇಕಾದ್ರೆ ಅದು ಅಲ್ಲೆಲ್ಲ ಸಿಗೋದಿಲ್ಲ ನಿಮ್ಗೆ. ಅದನ್ನ ನೀನು ಹೊರಗಡೆ ಹುಡುಕಿ ಸಿಗುತ್ತೆ ಅದು. ಅದಕ್ಕೆ ನೀನೇನ್ ಮಾಡ್ಬೇಕಾಗಿದೆ, ಹೊರಮುಖವಾಗಿರೋ ಒಂದು ಇಂದ್ರಿಯಗಳನ್ನ, ಮನಸ್ಸನ್ನ ನೀನು ಒಳಮುಖವಾಗಿ ತಿರ್ಸ್ಕೋಬೇಕು. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅದನ್ನ ನಾವೇನು ಒಂದು ಕಾರ್ನ ಬೇಕಾದ್ರೆ ಟರ್ನ್ ಮಾಡ್ಕೊಂಡು ಈ ಕಡೆ ತಿರ್ಗಿಸ್ಬೋದು, ಆತರ ಈ ಬೆಳಗ್ಗೆ ತಿರ್ಗಿಸೋಕ್ ಆಗೋದಿಲ್ಲ. ಅದನ್ನ ಫಿಸಿಕಲ್ ಆಗಿ ಮಾಡಕ್ ಆಗಲ್ಲ. ಅದಕ್ಕೆ ಇರೋದು ಒಂದು ಮೆಥಡ್ ಇದೆ ಅದಕ್ಕೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಅದಕ್ಕೆ ಯಾವ್ದು ನಮ್ಮನ್ನ ಹೊರಗಡೆ ಇಲ್ಲಿ ಬಾ ಇದನ್ನ ತಗೋ ಅಂತ ಹೇಳ್ಬಿಟ್ಟು ಸೆಳೀತಾ ಇದೆಯೋ ಪ್ರಪಂಚ, ಅದರಿಂದ ನಾವು ಬಿಡಿಸ್ಕೋಬೇಕಾಗಿದೆ. ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಒಂದು ವೈರಾಗ್ಯ ಭಾವ ಬರ್ಬೇಕಾಗಿದೆ. ಅದನ್ನ ಬೆಳೆಸ್ಕೊಂಡಾಗ ಏನಾಗುತ್ತೆ, ಇಂದ್ರಿಯಗಳು ಅವುಗಳ ಪೈಕಿ ಆ ಕಡೆ ಹೋಗೋದಿಲ್ಲ. ಅದು ಅವಾಗ ಇಂದ್ರಿಯಗಳಿಗೆ ಆ ಒಂದು ಶಕ್ತಿ ಅನ್ನೋದು ಅವುಗಳ ಬಗ್ಗೆ ಹೋಗೋ ಒಂದು ಶಕ್ತಿಯನ್ನು ನೀನ್ ಏನ್ ಮಾಡ್ತಾ ಇದೀಯಾ, ಆ ಒಂದು ಎನರ್ಜಿ ಇದೆಯಲ್ಲ, ಅದನ್ನ ನೀನು ಕನ್ಸರ್ವ್ ಮಾಡ್ಕೊಂಡು ಅದನ್ನ ವಿಚಾರಕ್ಕಾಗಿ ಟ್ರೈನ್ ಮಾಡ್ಕೊಳ್ತೀಯ, ಒಳಗಡೆ ತಿರ್ಸ್ಕೊಳ್ತೀಯ. ಇಂದ್ರಿಯಗಳನ್ನ ತಿರ್ಸಕ್ ಆಗೋದಿಲ್ಲ ಖಂಡಿತ. ಆದ್ರೆ ಇಂದ್ರಿಯಗಳ ಒಂದು ಸ್ವಭಾವ ಇದೆಯಲ್ಲ ಹೊರಗಡೆ, ಅಂದ್ರೆ ಸ್ವಭಾವ ಅಂದ್ರೆ ಅದು ನಾವೇ ಕೊಟ್ಟಿರೋ ಇದು ಬಲ. ಅದಕ್ಕೆ ಆ ಕಡೆ ಈ ಕಡೆ ಹೋಗೋದಿಕ್ಕೆ ನಾವೇ ಕೊಟ್ಟಿರೋ ಬಲ. ಅದನ್ನ ನೀನು ತಡೆ ಮಾಡಿದ್ರೆ ಏನಾಗುತ್ತೆ, ಅಷ್ಟೊಂದು ಶಕ್ತಿ ನಿನಗೆ ಸಿಗುತ್ತೆ. ನಿನಗೆ ಆ ಶಕ್ತಿಯನ್ನ ನೀನು ಒಳಮುಖವಾಗಿ ಮಾಡ್ಕೊಂಡ್ರೆ, ಒಳಗಡೆ ಇರೋ ಆತ್ಮವನ್ನ ವಿಚಾರ ಮಾಡ್ಕೊಂಡ್ರೆ ಅವಾಗ ನಿನಗೆ ಅದನ್ನ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಸಿ ಇವಾಗ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದೆ ಕೇಳ್ತೇನೆ. ಅದೇ ಶ್ಲೋಕನೇ ಹೇಳ್ತಾ ಇದ್ದಾರೆ. ಪರಾಂಚಿ ಇತಿ ಮಂತ್ರೋಕ್ತಿ ಸಾಕ್ಷಾದಾತ್ಮ ಇತಿ ಚ ಶ್ರುತಿ ಪರಾನ್ಮಾತ್ರ ಪ್ರಮೇಯತ್ವಂ ಆತ್ಮನಃ ವಿನ್ಯವಾರಯತೆ. ಏನಂತ ಹೇಳಿದ್ರೆ, ನೋಡಿ ನಮ್ಗೆ ಎಲ್ಲರಿಗೂ ಬಿದ್ದಿರುತ್ತೆ ಅದು. ಕಠೋಪನಿಷತ್ತಲ್ಲಿ ಆ ಒಂದು ಮಂತ್ರ ಇದೆ, ಯಮ ಹೇಳೋದು, ಪರಾಂಚಿಕಾನಿ ವ್ಯತಿರಿಕ್ತ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ಅಂತರಾತ್ಮನ್ ಕಶ್ಚಿತ್ ಧೀರಃ
ಇದು ಪ್ರತ್ಯಗಾತ್ಮಾನ ಐಕ್ಷತೆ ಆವೃತ ಚಕ್ರವು ಅಮೃತತ್ವ ಇಚ್ಛನ್ ಅಂತ ಬರುತ್ತೆ ಅದು. ಅವಾಗ ಯಮ ಹೇಳ್ತಾನೆ ಅವನಿಗೆ ನಚಿಕೇತಸ್ಗೆ, ನೋಡು ಈ ಸೃಷ್ಟಿಕರ್ತ ಯಾರು ಎಷ್ಟು ಶರೀರವೆಲ್ಲ ಸೃಷ್ಟಿ ಮಾಡಿದ್ನೋ ಅವನು ಏನ್ ಮಾಡಿದ್ದಾನೆ ಅಂದ್ರೆ ಅದು ನೋಡಿ ಈ ತರ ಹೇಳೋದೆಲ್ಲ ಕೂಡ ಒಂದು ಕಥೆ ತರ ಹೇಳ್ತಾ ಇದ್ರು ಅವಾಗ. ಆದ್ರೆ ಕೊನೆಗೆ ಅಲ್ಟಿಮೇಟ್ಲಿ ವೇದಾಂತದ ಒಂದು ಅಲ್ಟಿಮೇಟ್ ವ್ಯೂ ಏನು ಅಂತ ಹೇಳಿದ್ರೆ, ಸೃಷ್ಟಿಕರ್ತ ಇದನ್ನೆಲ್ಲ ಮಾಡಿ ಒಂದು ಎಲ್ಲ ಮಾಂಸಪಿಂಡ ಎಲ್ಲ ಸೇರಿಸಿ ಅವನು ಇದನ್ನ ಮಾಡಿದ್ದಾನೆ ಅಂತ ಅದೇ ಅಲ್ಲ, ಇದು ನೀನ್ ಕಲ್ಪನೆ ಮಾಡ್ಕೊಂಡಿದ್ಯಾ ಅಷ್ಟೇನೆ, ನೀನ್ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನ್ ಇದು ಅಂತ. ಅದೇ ಅಲ್ಟಿಮೇಟ್ ಇದು. ಬಟ್ ಅದನ್ನ ಫಸ್ಟ್ ಹೇಳಿದ್ರೆ ಅದು ತಗೊಳಕ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೃಷ್ಟಿಕರ್ತ ಇದನ್ನೆಲ್ಲ ಮಾಡಿದ್ದಾನಲ್ಲ ಅವ್ನು ಇದನ್ನ ಮಾಡುವಾಗ್ಲೇ ಏನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಈ ಇಂದ್ರಿಯಗಳೆಲ್ಲ ಹೊರಮುಖವಾಗಿ ಮಾಡ್ಬಿಟ್ಟಿದ್ದಾನೆ ಅವನು. ಅದರಿಂದ ಇಂದ್ರಿಯಗಳೆಲ್ಲ ಏನ್ ಮಾಡ್ತಾ ಇದೆ, ಹೊರಗೆ ನೋಡ್ತಾ ಇದೆ ಅದು. ಅವಾಗ ಇಂದ್ರಿಯ ಜೊತೆಗೆ ನಾನು ಐಡೆಂಟಿಫೈ ಮಾಡ್ಕೊಂಡಿರೋ ನಾನ್ ಏನ್ ಮಾಡ್ತೀನಿ, ನಾನ್ ಹೊರಮುಖವಾಗೇ ಇದ್ದೀನಿ ಅಂತ ನಾನು ಆಗೋಗ್ಬಿಟ್ಟಿದ್ದೀನಿ. ಹಾಗಾಗಿ ಏನ್ ಮಾಡ್ತಾರೆ, ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಅಷ್ಟೇ ಧೀರ. ಅದಕ್ಕೆ ಧೀರ ಅಂತ ಹೇಳಿದ್ರೆ ತುಂಬಾ ಮುಖ್ಯವಾದ ಎರಡು ಅರ್ಥ ಅದಕ್ಕೆ ಇದೆ. ಒಂದು ಧೈರ್ಯ ಇರೋನು ಧೀರ ಅಂತ ಒಂದು ಸಾಮಾನ್ಯವಾಗಿ ಅರ್ಥ ಅದೇನೆ, ಜೊತೆಗೆ ಅದಕ್ಕೆ ತುಂಬಾ ಬುದ್ಧಿವಂತ ಅಂತ ಕೂಡ ಇದೆ. ಸೊ ಹಾಗಾಗಿ ಬುದ್ಧಿಶಕ್ತಿ ತುಂಬಾ ಬೇಕಾಗಿದೆ ಅದಕ್ಕೆ. ಹಾಗಾಗಿ ಯಾಕೆ ಬುದ್ಧಿಶಕ್ತಿ ಬೇಕು ಅಂತ ಹೇಳಿದ್ರೆ, ಇದು ಸರಿ ಇಲ್ಲ, ಇದು ಸರಿ, ಇದು ಇಂಥದ್ದು ಇದು ಇಂಥದ್ದು ಅಂತ ವಿವೇಕ ಮಾಡಕ್ಕೆ ಬುದ್ಧಿ ಬೇಕಾಗಿದೆ. ಜೊತೆಗೆ ಆ ಬುದ್ಧಿಗೆ ಒಂದು ತೀಕ್ಷ್ಣತೆ, ಒಂದು ಸಟಲಿಟಿ ಕೂಡ ಬೇಕಾಗಿದೆ. ಒಂದು ಪಾಯಿಂಟೆಡ್ನೆಸ್, ಫೋಕಸ್, ಆಮೇಲೆ ಒಂದು ಕೆಪಾಸಿಟಿ ಟು ಡಿಸೈನ್ ದಿ ಸಟಲ್ ಥಿಂಗ್ಸ್ ಅಂತದ್ದು ಬೇಕಾಗಿದೆ. ಅದು ಖಂಡಿತ ಬೇಕಾಗಿದೆ. ಯಾಕಂದ್ರೆ ಸಾಮಾನ್ಯ ನಾವು ಇವಾಗಲೇ ಈ ಲೋಕದಲ್ಲಿ ನೋಡ್ತೀವಿ, ಸ್ವಲ್ಪ ಹೈಯರ್ ಸ್ಟಡೀಸ್ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಇಂಟೆಲೆಕ್ಟ್ ಸ್ವಲ್ಪ ಚೆನ್ನಾಗಿ ಪಾಲಿಶ್ಡ್ ಆಗಿರ್ಬೇಕಾದ್ರೆ, ತುಂಬಾ ಸೂಕ್ಷ್ಮವಾಗಿ ಇರ್ಬೇಕಾ ಇಂಟೆಲೆಕ್ಟ್. ಅದಿಷ್ಟೇನೆ ಅವ್ನಿಗೆ ಅದೆಲ್ಲ ತಿಳ್ಕೊಳಕ್ ಆಗೋದು. ಆತರ ಇಲ್ಲೂ ಕೂಡ ತುಂಬಾ ಅತ್ಯಂತ ಸಫಲ ಆಗಿರಬೇಕು ಮಾಡ್ಕೋಬೇಕು ಇಂಟರ್ನೆಟ್ ನ. ಅದನ್ನ ಹೇಳುವಾಗ್ಲೇ ವಿದ್ಯಾರ್ಥಿಗಳು ಮತ್ತೆ ನೆನಪು ಮಾಡ್ಕೊತೀವಿ. ಇದರಲ್ಲಿ ಜೀವನ್ಮುಕ್ತಿ ವಿವೇಕದಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಇದಕ್ಕೆ ಬೇಕಾಗಿರೋ ಇಂಟರ್ನೆಟ್ ಯಾವ ತರದ್ ಇರ್ಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನೋಡು, ಒಂದು ರೇಷ್ಮೆ ಬಟ್ಟೆ ಇದೆ, ಎಷ್ಟು ತೆಳ್ಳಗಿರುತ್ತೆ ಅಲ್ವಾ, ಅದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅದು. ಅದನ್ನ ಹೊಲಿಬೇಕಾಗಿದೆ, ಏನೋ ಕಾಲಕ್ಕೆ ಹೊಲಿಬೇಕಾಗಿದೆ. ಇವಾಗ ಹೊಲಿಗೆ ಹಾಕಕ್ಕೆ ನೀನು ಗಡಾರೆ ಆರೆ ಇದೆಯಲ್ಲ, ಆರೆ ತುದಿ ಇದೆಯಲ್ಲ, ಅದನ್ನ ತಗೊಂಡು ನೀನು ಹೊಲಿಕ್ ಆಗುತ್ತಾ ಇದನ್ನ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಆ ಸೂಕ್ಷ್ಮವಾಗಿರೋ ಆ ಬಟ್ಟೆಗೆ ನಿನಗೆ ಸೂಕ್ಷ್ಮವಾಗಿರೋ ಸೂಜಿ ಬೇಕಾಗಿದೆ, ತುಂಬಾ ತೆಳ್ಳಗಿರೋ ಸೂಕ್ಷ್ಮವಾಗಿರೋ ಸೂಜಿ ಬೇಕಾಗಿದೆ, ಪಾಯಿಂಟೆಡ್ ಆಗಿರೋದು. ಅದೇ ತರನೇ ಇದು ಈ ಆತ್ಮ ಅನ್ನೋದು ಅಷ್ಟೊಂದು ಸೂಕ್ಷ್ಮವಾಗಿರೋದು. ಅದನ್ನ ನೀನು ತಿಳ್ಕೊಬೇಕಾದ್ರೆ ನಿನ್ ಬುದ್ಧಿ ಅನ್ನೋದು ಅಷ್ಟು ಸೂಕ್ಷ್ಮ ಆಗ್ಬೇಕು. ಅದಕ್ಕೆ ನಾವು ಗ್ರಾಸ್ ಆಗಿರೋ ವಿಷಯವನ್ನೇ ತಿಳ್ಕೊಳಕ್ಕೆ ಬುದ್ಧಿ ಮುಂದಾಗ್ತಾ ಇದೆ ಅಷ್ಟೇನೆ. ಅದ್ರ ಕೆಪಾಸಿಟಿ ಅಲ್ಲೇ ಓಡಾಡ್ತಾ ಇದೆ ಅದು. ಆದ್ರೆ ನಾವು ಅದನ್ನ ಚೆನ್ನಾಗಿ ಮಾಡಕ್ ಆಗುತ್ತೆ, ಅದು ಇಟ್ಸ್ ಪಾಸಿಬಲ್ ಅಂತ ತೋರಿಸ್ತಾ ಇರೋದು. ಯಾಕಂದ್ರೆ ಅದು ಲೋಕದಲ್ಲಿ ಕೂಡ ನೋಡ್ಬೋದು, ಸಾಧನೆ ಮಾಡಿ ಒಬ್ಬ ಗ್ರಾಸ್ ಇಂಟೆಲೆಕ್ಟ್ ನ ಅವನು ಸಟಲ್ ಇಂಟೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದು. ನಾವು ಎಷ್ಟೋ ಸೈಂಟಿಸ್ಟ್ ಎಲ್ಲ ಕೂಡ ನೋಡ್ತೀವಿ, ಎಷ್ಟೋ ವಿಷಯಗಳು ನಮ್ಗೆ ಸಾಮಾನ್ಯ ಜನಗಳಿಗೆ ಹೊಳಿದೇ ಇರೋ ವಿಷಯಗಳು ಅವ್ರಿಗೆ ಹೊಳೆಯುತ್ತೆ. ಅವರು ರಿಸರ್ಚ್ ಮಾಡ್ತಾರೆ, ಕಂಡುಹಿಡಿತಾರೆ, ಅದನ್ನ ಲೋಕಕ್ಕೆ ಹೇಳ್ತಾರೆ. ಅವರು ಎಷ್ಟೋ ಉಪಯೋಗ ಆಗುತ್ತೆ ಅದು. ಎಲ್ಲ ಸೈಂಟಿಸ್ಟ್ ವಿಷಯಗಳು ನಾವು ಇದನ್ನ ನೋಡ್ತೀವಿ ನಾವು. ಹಾಗಾಗಿ ಬಾಕಿ ಯಾರಿಗೂ ತಲೆ ಹೊಳಿದೇ ಇರೋದು ಅವ್ರಿಗೆ ಮಾತ್ರ ಹೊಳಿದಿದೆ ಅಂತ ಹೇಗಾಯ್ತು ಅಂತ ಕೇಳಿದ್ರೆ ಅದೇನು ಗಿಫ್ಟ್ ಅಂತ ನಾವು ಹೇಳ್ಬೋದು. ಆದ್ರೆ ವೇದಾಂತ ಅದೆಲ್ಲ ಒಪ್ಕೊಳ್ಳೋದಿಲ್ಲ. ಗಿಫ್ಟ್ ಅನ್ನೋದ್ಕೊಂಡು ಯಾವಾಗ ಹೇಳ್ಬೋದು ಅಂತ ಹೇಳಿದ್ರೆ, ಸುಮ್ನೆ ಯಾರು ನಮ್ಗೆ ಗಿಫ್ಟ್ ಕೊಡ್ತಾರೆ, ಯಾರಾದ್ರು ಸುಮ್ನೆ ಯಾರು ಕೊಡೋದಿಲ್ಲ. ನೋ ಫ್ರೀ ಲಂಚ್, ಫ್ರೀ ಡಿನ್ನರ್, ಲಂಚ್ ಅಂತ ಹೇಳ್ತಾರಲ್ಲ, ಆತರ ಸುಮ್ನೆ ಬಂದಿಲ್ಲ ಅದು. ಅವನಿಗೆ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದಾನ ಅವನು, ಅದರಿಂದ ಅವ್ನು ಸಿಕ್ಕಿದೆ ಅಷ್ಟೇನೆ. ಹಾಗಾಗಿ ಅವ್ನು ಸಾಧನೆ ಮಾಡಿ ಗಳಿಸ್ಕೊಂಡಿದ್ದಾನೆ ಅದನ್ನ, ಅದೇ ಅವ್ನ ಕೈಲಿ ಇವಾಗ ಇರೋದು ಅದು. ಹಾಗಾಗಿ ಯಾರೋ ಬಂದು ಕೊಟ್ಟಿದ್ದಲ್ಲ, ಸುಮ್ನೆ ಕೊಟ್ಟಿದ್ದಲ್ಲ ಅದು. ಅವ್ನಿಗೆ ಅವ್ನು ಸಾಧನೆ ಮಾಡಿದ್ದಾನೆ. ಸೊ ಅವ್ನು ಎಷ್ಟೋ ಜನ್ಮಗಳಲ್ಲಿ ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾನೆ. ಅದನ್ನ ಇಂಟೆಲೆಕ್ಟ್ ನ ಆತರ ಬೆಳೆಸ್ಕೊಂಡಿದ್ದಾನೆ ಅವನು. ಅದು ಗ್ರಾಸ್ ವಿಷಯಗಳಿಂದ ಅದು ಸಟಲ್ ಥಿಂಗ್ಸ್ ನ ಅದು ಮನಸ್ಸು ಡಿಸೈನ್ ಮಾಡೋ ಒಂದು ಸಾಮರ್ಥ್ಯವನ್ನ ಗಳಿಸ್ಕೊಂಡಿದ್ದಾನೆ. ಅದು ಇದು ಬೇಕಾಗಿದೆ ಅಂತ ಆ ಯಮ ತೋರಿಸ್ತಾನೆ ಅದು. ಹಾಗಾಗಿ ಆವರಿಸ ಚಕ್ಷುಷು ಅಂತ ಹೇಳಿದ್ರೆ ಕೈಯಿಂದ ನಾವು ಸುಮ್ಮನೆ ಎಳೆಯೋ ತರ ತೋರಿಸ್ತೀವಿ, ಆದ್ರೆ ಅಷ್ಟು ಸುಲಭ ಅಲ್ಲ ಅದು. ಆ ಇಂದ್ರಿಯಗಳನ್ನ ಹೊರಗಡೆ ಪ್ರಮುಖವಾಗಿರೋದನ್ನ ನಾವು ತಡೆಗಟ್ಟಿ ನಾವು ಅದರ ಒಂದು ಶಕ್ತಿಯನ್ನ ನಾವು ಒಳಗೆ ಅದನ್ನ ಯೂಸ್ ಮಾಡ್ಕೋಬೇಕು ನಾವು ಅಂತ ಅವರು ಅದರ ಅರ್ಥ. ಹಾಗಾಗಿ ಇವರು ಎರಡು ಪ್ರಸಿದ್ಧವಾದ ಶ್ರುತಿವಾಕ್ಯಗಳು ಹೇಳ್ಬಿಟ್ಟು ಆ ಎರಡರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಆತ್ಮ ಅನ್ನೋದು ನಮ್ಗೆ ಇಂಥ ಇಂದ್ರಿಯಗಳಿಂದ ಸಿಗೋದಲ್ಲ ಅನ್ನೋದು ತೀರ್ಮಾನ ಆಗುತ್ತೆ ಅಂತ. ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಪರಾಂಚಿಕಾನೆ ಅಂತ ಇತಿ ಮಂತ್ರೋಕ್ತಿ, ಆ ಮಂತ್ರ ಹೇಳಿದ್ರಿಂದ ಒಂದು. ಇನ್ನೊಂದು ಇದೇ ಉಪನಿಷತ್ತಲ್ಲಿ ಬಂದಿರೋದು, ನಾವು ಸ್ವಲ್ಪ ದಿವಸ ಕೆಲವು ವಾರಗಳ ಮುಂಚೆ ನಾವು ನೋಡ್ತೀವಿ, ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಒಂದು ಬ್ರಹ್ಮಕ್ಕೆ ಒಂದು ಡೆಫಿನಿಷನ್ ತರ ಕೊಡ್ತಾರೆ. ಸಾಕ್ಷಾತ್ ಅಪರೋಕ್ಷಾತ್ ಅಂತ ಹೇಳು ಏನಂದ್ರೆ, ಇಟ್ ಇಸ್ ಇಮಿಡಿಯೇಟ್ ಅಲ್ಲ ಅದು. ವಿತೌಟ್ ನೀಡ್ ಫಾರ್ ಎನಿ ಮೀಡಿಯಂ ನಾವೇ ಆಗಿದ್ದೀವಿ. ಇವಾಗ ನಾನು ಎದುರುಗಡೆ ಇರೋ ಒಂದು ವಸ್ತುನ ತಿಳ್ಕೊಬೇಕಾದ್ರೆ ನಾನು ಕಣ್ಣು ಇದೆಲ್ಲ ಬೇಕಾಗಿದೆ ಅದು. ಬಟ್ ನಾನೇ ಆಗಿರೋದನ್ನ ನಾನು ತಿಳ್ಕೊಳ್ಳಿ ಕಣ್ಣು ಇದೆಲ್ಲ ಬೇಕಾಗಿಲ್ಲ. ನನಗೆ ನೇರಾಗಿ ನನಗೆ ಗೊತ್ತಾಗ್ತಾ ಇದೆ ನಾನು ಇದೀನಿ ಅಂತ ಅಟ್ಲೀಸ್ಟ್ ಗೊತ್ತಾಗ್ತಾ ಇದೆ. ನಾನು ಇವುಗಳೆಲ್ಲ ಸೇರ್ಕೊಂಡು ನಾನು ಹೇಳ್ತೀವಿ ಇರ್ಲಿ ಪರವಾಗಿಲ್ಲ, ಅದನ್ನ ಸರಿ ಆಮೇಲೆ ಸರಿ ಮಾಡೋಣ. ಅದು ಕೂಡ
ನಾನು ಇದೀನ ಇಲ್ವಾ ಅನ್ನೋಕ್ಕೆ ನಮ್ಗೆ ಬೇರೆ ಯಾರು ನಮ್ಗೆ ಸಾಕ್ಷಿ ಬೇಕಾಗಿಲ್ಲ. ನಮ್ಗೆ ಯಾವ್ದು ಹೇಳ್ಬೇಕಾಗಿಲ್ಲ. ನೋಡಪ್ಪ ನೀನ್ ಇದೆಯಪ್ಪ ನೀನು ಅಂತ ಯಾರು ಹೇಳ್ಬೇಕಾಗಿಲ್ಲ. ನಮ್ಗೆ ಅದು ಗೊತ್ತಾಗ್ತಾ ಇದೆ ಸಾಕ್ಷಾತ್ ಆಗಿ. ನಮ್ಗೆ ಅದು ಸ್ವಯಂ ಪ್ರಕಾಶವಾಗಿ ಇದೆ ನಮ್ಮ ಆತ್ಮ. ಆತರ ಇದು ಕೂಡ ನಮ್ಗೆ ಅದನ್ನ ನಾವು ತಿಳ್ಕೊಳ್ಳೋಕೆ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅದು ನಿನಗೇ ಇದೆ, ನಿನ್ ಸ್ವರೂಪವಾಗೇ ಇದೆ ಅದು. ಹತ್ತಿರದಲ್ಲಿ ಸಾಕ್ಷಾತ್ ನೇರಾಗಿ ನಿನಗೆ ತಿಳ್ಕೊಳ್ತಾ ಇದೆಯಾ ಅದನ್ನ. ಆತರ ಒಂದು ಆತರ ಇರೋದೇ ಈ ಆತ್ಮ, ಅದೇನೆ ಬ್ರಹ್ಮ ಅಂತ ಹೇಳಿದೆ. ಇದನ್ನ ನಮ್ಗೆ ಏನ್ ಗೊತ್ತಾಗುತ್ತೆ, ಅಂತ ಆತ್ಮನ ತಿಳ್ಕೊಳ್ಳೋಕೆ ನಮ್ಗೆ ಈ ಇಂದ್ರಿಯಗಳು ಅದೆಲ್ಲ ಏನ್ ಪ್ರಯೋಜನ ಆಗುದಿಲ್ಲ. ಮನಸ್ಸು ಬೇಕಾಗುತ್ತೆ ಖಂಡಿತ. ಯಾಕಂದ್ರೆ ಮನಸ್ಸು ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನಮ್ಗೆ ಇರೋದು ಇದನ್ನ ತಿಳ್ಕೊಳ್ಳೋಕೆ. ಹಾಗಾಗಿ ಈ ಎರಡು ಶ್ರುತಿ ವಾಕ್ಯಗಳಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಆತ್ಮ ಅನ್ನೋದು ಇಂದ್ರಿಯಗಳಿಗೆ ಸಿಗೋ ವಸ್ತು ಅಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಪರಾನ್ ಮಾತ್ರ ಪ್ರೇಮೆ ಎತ್ತು ಅಂತ ಹೇಳಿದ್ರೆ ಏನು, ಹೊರಗಡೆ ಮಾತ್ರ ನೋಡ್ತಾ ಇರೋ ಒಂದು ಪ್ರಮಾಣಗಳಾಗಿಲ್ಲ. ಅದಕ್ಕೆ ಈ ಆತ್ಮ ಅನ್ನೋದು ಸಿಗೋದಿಲ್ಲ, ಅದು ಪ್ರಮೇಯ ಆಗೋದಿಲ್ಲ ಅದು ಅಂತ ಗೊತ್ತಾಗುತ್ತೆ. ಇದು ಆತ್ಮನಃ ವಿನ್ಯವಾರ ಇದೆ. ಇದಕ್ಕೆ ಮುಂದೆ ಕೇಳ್ತಾರೆ, ಕುಂಭಾಕಾರೇಣ ಕುಂಭಾರ್ಥಃ ಯಥಾ ಪ್ರತ್ಯಕ್ಷಃ ಈಕ್ಷ್ಯತೆ ಜ್ಯಾಕಾರೇಣ ತಥಾ ಪ್ರತ್ಯಂಗ್ ಆತ್ಮಾಕಾರೇಣ ಗೃಹ್ಯತೆ. ಎಷ್ಟು ತುಂಬಾ ಸುಲಭವಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನೋಡು, ಮುಂದೆ ಇರೋದು ಒಂದು ಮಡಿಕೆ ಇದೆ ಎದುರುಗಡೆ. ಇವಾಗ ನಿಮ್ಗೆ ಮಡಿಕೆ ಇದೆ ಅಂತ ನಾನು ಹೇಳ್ಬೇಕಾದ್ರೆ ನಿಮಗೆ ಕಣ್ಣಿಂದ ನಾನು ಮಡಿಕೆಯನ್ನು ನೋಡ್ಬಿಟ್ಟು ಆ ಮಡಿಕೆ ಅನ್ನೋ ಒಂದು ಬುದ್ಧಿ ನಮ್ಗೆ ಮನಸ್ಸಲ್ಲಿ ಬರ್ಬೇಕು. ಅದಕ್ಕೆ ಶಾಸ್ತ್ರದ ಪ್ರಕ್ರಿಯೆ ಏನಂತ ಹೇಳಿದ್ರೆ, ನಿಮಗೆ ಮನಸ್ಸಲ್ಲಿ ಮಡಿಕೆ ಆಕಾರವಾದ ಒಂದು ಪಿಕ್ಚರ್ ನಿಮಗೆ ಮನಸ್ಸಲ್ಲಿ ಬರ್ಬೇಕು. ಅದು ಆಕಾರವಾದ ವ್ಯಕ್ತಿ ಆತರ ಆಗ್ಬೇಕದು. ಅದು ಇಂಪ್ರಿಂಟ್ ಆಗ್ಬೇಕದು. ಕಣ್ಣು ಏನ್ ಮಾಡುತ್ತೆ, ಆ ವಸ್ತುವನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿ ಆ ಇನ್ಫಾರ್ಮೇಶನ್ ನಮಗೆ ಕೊಡುತ್ತೆ. ಅವಾಗ ನಮ್ಗೆ ಆ ಪಿಕ್ಚರ್ ಮನಸ್ಸಲ್ಲಿ ಬೆಳುತ್ತೆ. ಆ ಪಿಕ್ಚರ್ ಮನಸ್ಸಿಗೆ ಬೆಳೆದಾಗ ನನಗೆ ಈ ಕುಂಭ ಗೊತ್ತಾಯ್ತು, ಈ ಘಟ ಅನ್ನೋದು ಈ ಮಡಿಕೆ ಅನ್ನೋದು ಗೊತ್ತಾಯ್ತು ಅಂತ ಕಾಣ್ತೀವಿ. ಹೇಗ್ ನಾವು ಹೇಳ್ತೀವೋ ಆ ಮನಸ್ಸು ಅವಾಗ ಏನಾಗುತ್ತೆ, ಶಾಸ್ತ್ರದ ಪ್ರಕ್ರಿಯೆ ಪ್ರಕಾರ ಈ ಮನಸ್ಸು ಆ ಕುಂಭಾಕಾರವಾಗಿ ಆಗಿದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ವೇದಾಂತ ಪರಿಭಾಷಾ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಏನಂದ್ರೆ, ಇವಾಗ ಒಂದು ಒಂದು ಸಣ್ಣ ಒಂದು ಕೆರೆ ಇದೆ. ಆ ಕೆರೆಯಿಂದ ನೀರ್ ಬೇಕಾಗಿದೆ. ಹತ್ತಿರೋ ಹೊಲ ಗದ್ದೆಗಳಿಗೆಲ್ಲ ನೀರ್ ಬೇಕಾಗಿದೆ. ಅವಾಗ ಏನ್ ಮಾಡ್ತಾರೆ, ಅದು ಕಾಲುವೆ ಮಾಡ್ತಾರೆ. ಕಾಲುವೆ ಮಾಡಿದಾಗ ಏನಾಗುತ್ತೆ, ಆ ಕಾಲುವೆಯಲ್ಲಿ ಯಾವಾಗ ನೀರ್ ಬೀಳಕ್ ಶುರು ಆಯ್ತೋ ಆ ನೀರ್ ಏನ್ ಮಾಡ್ತಾರೆ, ಗಡಗಡ ಅಂತ ಹೋಗ್ಬಿಟ್ಟು ಕೆರೆಗೆ ಹೋಗಿ ಸೇರ್ತಲ್ವಾ. ಆ ಕೆರೆಗೆ ಹೋಗಿ ಸೇರಿದಾಗ ಏನಾಗುತ್ತೆ ಅನ್ನೋದನ್ನ ಅದೇ ಸ್ವಾರಸ್ಯ ಇರೋದು. ಇವಾಗ ಕೆರೆ ಬಂದ್ಬಿಟ್ಟು ಒಂದ್ ವೇಳೆ ಒಂದು ಗದ್ದೆ ಬಂದ್ಬಿಟ್ಟು ನಮ್ಗೆ ಸೇರಿರೋ ಒಂದು ಗದ್ದೆ ಅನ್ನೋದು ಒಂದು ಚತುರಾಕಾರವಾಗಿದೆ, ಸ್ಕ್ವೇರ್ ಶೇಪ್ ಅಲ್ಲಿ ಇದ್ರೆ ಏನಾಗುತ್ತೆ, ಆ ನೀರ್ ಬಂದು ಅದರಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಸೇರ್ಕೊಳ್ಳುತ್ತೆ. ಅದೇ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇದ್ರೆ ಅದು ಸರ್ಕ್ಯುಲರ್ ಆಕಾರವಾಗಿ ನೀರು ಸೇರ್ಕೊಳ್ಳುತ್ತೆ. ಅದೇ ಒಂದು ರೆಕ್ಟಾಂಗಲ್ ಅಥವಾ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದ್ರೆ, ಅಥವಾ ಏನೋ ಒಂದು ಇದೊಂದು ಶೇಪ್ ಅಲ್ಲಿ ಇದ್ರೆ ಆ ಆಕಾರದಲ್ಲಿ ಅದು ಸೇರ್ಕೊಳ್ಳುತ್ತೆ. ಆ ನೀರಲ್ಲಿ ಹೋದಾಗ ಆ ಆಕಾರದಲ್ಲಿ ನೀರು ಕಾಣಿಸ್ಕೊಳ್ತೇವೆ ನಮ್ಗೆ. ಅದೇ ತರನೇ ಈ ಮನಸ್ಸು ಅನ್ನೋದು ಕೂಡ ಮನೋವೃತ್ತಿ ಅನ್ನೋದು ಹೊರಗಡೆ ಹೋಗಿ ಯಾವ ಒಂದು ಪದಾರ್ಥವನ್ನ ಅದು ಕಾಂಟ್ಯಾಕ್ಟ್ ಮಾಡುತ್ತೋ ಅದೇ ಆಕಾರವಾಗಿ ಮನಸ್ಸು ಆಗುತ್ತೆ. ಅದಕ್ಕೆ ಈ ಉದಾಹರಣೆ ಕೊಟ್ಟಿದ್ದಾರೆ. ಅವಾಗ ಹೇಗೆ ಒಂದು ಮಡಿಕೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ನಮ್ಗೆ ಮನಸ್ಸು ಅನ್ನೋದು ಮನಸ್ಸು ಮಡಿಕೆ ಆಕಾರವಾಗಿ ಮನೋವೃತ್ತಿ ಆಗುತ್ತೋ, ಅದೇ ತರ ಈ ಬ್ರಹ್ಮವನ್ನ ನಾವು ತಿಳ್ಕೊಬೇಕಾದ್ರೆ ಬ್ರಹ್ಮಾಕಾರವಾಗಿ ಆಗ್ಬೇಕು ಮನಸ್ಸು ಅಂತ ಹೇಳ್ತಾರೆ. ಇದನ್ನೇ ನಾವು ಅಖಂಡಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿ ಸಮಾಧಿಯಲ್ಲಿ ಯೋಗಿಗಳು ಮಾಡ್ಕೊಳ್ಳೋದು ಇದೆ. ಹಾಗಾಗಿ ಅವ್ರಿಗೆ ಬೇರೆ ನೋಡಿ, ಯಾವಾಗ ಏನಾಗುತ್ತೆ, ಇವಾಗ ಈಗ ಮಡಿಕೆ ಆಕಾರ ಆಗ್ಬೇಕು ಅಂತ ಹೇಳಿದ್ರೆ ಮನಸ್ಸು, ಅವಾಗ ಇವರಿಗೆ ಪಕ್ಕದಲ್ಲಿ ಏನೋ ಒಂದು ಮರ ಅಥವಾ ಒಂದು ಬಟ್ಟೆ ಇದ್ರೆ ಆ ಆಕಾರ ಆಗ್ಬಾರ್ದು ಇವರಿಗೆ ಅಲ್ವಾ. ಆಗ್ತಾನೆ ಇದು ಪ್ರಕ್ರಿಯೆ. ಅದೇ ತರನೇ ಇಲ್ಲೂ ಕೂಡ ಮನಸ್ಸು ಆತ್ಮಾಕಾರವಾಗಿ ಆಗ್ಬೇಕಾದ್ರೆ ಅದು ಆತ್ಮ ಅಲ್ಲದದು ಯಾವ್ಯಾವ್ದು ಇದೆಯೋ ಅದನ್ನೆಲ್ಲ ಅದು ಆಕಾರ ಕೊಡ್ಬಾರ್ದು ಅದಕ್ಕೆ. ಅವಾಗ ಅದು ಇವನ್ ಕೈಯಲ್ಲೇ ಇರೋದು, ಇವನ್ ಕೈಯಲ್ಲೇ ಇದೆ. ಈ ಆ ಯೋಗಿ ಆ ಸಾಧಕನ ಕೈಯಲ್ಲೇ ಇದೆ ಅದು. ಹಾಗಾಗಿ ಅವನು ಬಾಕಿ ಯಾವ್ದಕ್ಕೂ ಆಕಾರಕ್ಕೆ ಅಂತ ಮನಸ್ಸನ್ನ ಕೊಡದೆ ಇದಕ್ ಮಾತ್ರ ಅವ್ನು ಮೀಸಲಿಡ್ತಾನೆ. ಅವಾಗ ಏನಾಗುತ್ತೆ ಅದು, ಅವಾಗ ಈ ಆಕಾರ ಬಾಕಿದ ಯಾವ್ದಕ್ಕೂ ಅವ್ನು ಶಟ್ ಆಫ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಇದು ಮಾತ್ರ ಬೆಳಗುತ್ತೆ ಒಳಗಡೆ. ಇದೇನು ಹೊರಗಡೆಯಿಂದ ಇದು ಬರೋದಿಲ್ಲ, ನಾವೇ ಆಗಿರೋದು, ಸ್ವರೂಪವೇ ಆಗಿರೋದು. ಅದಕ್ಕೆ ನಾವು ಮುಚ್ಚೋಗ್ಬಿಟ್ಟಿದೆ. ಬಾಕಿ ಇದಕ್ಕೆಲ್ಲ ನಾವು ಎಡೆ ಕೊಟ್ಟಿದ್ದಿಂದ ಬಾಕಿ ಥಾಟ್ಸ್ ಎಲ್ಲ ಏನ್ ಮಾಡಿದೆ, ಈ ಥಾಟ್ನ ಈ ಆತ್ಮಸ್ವರೂಪದ ಒಂದು ಅನುಭವ ನಮ್ಗೆ ಸಿಗೋದನ್ನ ಅದು ಮುಚ್ಚಾಕ್ಬಿಟ್ಟಿದೆ. ಅದು ನಮ್ಗೆ ಯಾವಾಗ್ಲೂ ಸಿಕ್ಕಾನು ಇದೆ, ಅದು ಇವಾಗ್ಲೂ ಸಿಕ್ಕಾನೇ ಇದೆ ಅದು. ಆದ್ರೆ ಅದನ್ನ ಬಾಕಿದೆಲ್ಲ ಏನ್ ಮಾಡಿದೆ, ಅದನ್ನ ಮುಚ್ಚಾಕ್ಬಿಟ್ಟಿದೆ ಅದು. ಅದನ್ನ ನೀನು ತೆಗಿಯಕ್ಕೆ ಪ್ರಯತ್ನ ಮಾಡೋದು ಏನು ಅಂತ ಹೇಳಿದ್ರೆ, ಅದು ಬಂದು ಇದನ್ನ ಮುಚ್ಚದೇ ಇರೋ ತರ ನೀನ್ ಮಾಡ್ಕೋಬೇಕು ಅಂತ. ಅದೇ ಇರೋದು ವಿಧಿಧ್ಯಾಸನ ಅನ್ನೋ ಪ್ರೋಸೆಸ್ ಅಲ್ಲಿ ಅದೇ ಆಗೋದು. ಹಾಗಾಗಿ ಆತರ ಮಾಡ್ಕೊಂಡ ಅಂತ ಹೇಳಿದ್ರೆ ಅವಾಗ ಒಳಗಡೆ ಇರೋ ಆತ್ಮ ತಾನಾಗಿ ಅದು ಯಾವುದೇ ಒಂದು ತಡೆ ಇಲ್ಲದೆ ಅದು ಇವನಿಗೆ ಪ್ರಕಾಶವಾಗುತ್ತೆ. ಅದು ಅವಾಗ ಇವನು ಆ ಮನಸ್ಸು ಆತ್ಮಾಕಾರವಾಗಿ ಆಗಿರೋದು. ಅವಾಗ ಅವನು ಅದನ್ನೇ ಸಾಕ್ಷಾತ್ಕಾರ ಅಂತ ಹೇಳಿದ್ರು. ಅದೇ ಅವನಿಗೆ ಮುಕ್ತಿಯನ್ನು ಕೊಡೋ ಜ್ಞಾನ ಅಂತ ಆಗಿತ್ತು. ಬ್ರಹ್ಮಾಸ್ಮಿ ಅನ್ನೋದು, ತತ್ವಮಸಿ ಅನ್ನೋದು ಎಲ್ಲದನ್ನು ಕೂಡ ಇದೇ ಇನ್ವಾಲ್ವ್ ಆಗಿರೋದು. ಸೊ ಹೀಗೆ ಕುಂಭಾಕಾರೇಣ ಕುಂಭಾರ್ಥಃ ಯಥಾ ಪ್ರತ್ಯಕ್ಷಃ ಈಕ್ಷ್ಯತೆ ಯಾಕಾರಣ ಅಂತಂದ್ರೆ ಈ ಆಕಾರ, ಈ ಪ್ಲಸ್ ಆಕಾರ, ಈ ಅಂದ್ರೆ ಬುದ್ಧಿಗೆ ಈ ಒಂದು ಆಕಾರ ಸಿಗ್ಬೇಕು. ಆತ್ಮನ ಆಕಾರ ಬುದ್ಧಿಗೆ ಸಿಗ್ಬೇಕು. ಅದನ್ನ ನೀನೇ ಮಾಡ್ಕೋಬೇಕು ನೀನೆ. ಯಾಕಾರೇಣ ತಥಾ ಪ್ರತ್ಯಂಗ್ ಆತ್ಮಾಕಾರೇಣ ದೃಶ್ಯತೆ. ಅಯಮಿತಿ ಅಭಿಧಾಯೋಗ್ಯೋ ಲೋಕೆ ದೇಹೋಪಿ ವೀಕ್ಷ್ಯತೆ
ವಿಜ್ಞಾನಮಯ ಇತ್ಯುಕ್ತಿಯ ಸ್ಥೂಲದೇಹೋ ನಿವರ್ತ್ಯತೆ. ಆ ಒಂದು ಪ್ರಶ್ನೆ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ, ಯೋಯಂ ವಿಜ್ಞಾನಮಯ ಪ್ರಾಣೇಶು ಪುರುಷಃ ಅಂತ, ಹೃದಯಂತರ ಜ್ಯೋತಿ ಪುರುಷಃ ಅಂತ ಬರ್ತೇವೆ. ಅವಾಗ ವಿಜ್ಞಾನಮಯ ಅಂತ ಈ ಆತ್ಮನಿಗೆ ಒಂದು ಶಬ್ದ ಯೂಸ್ ಮಾಡಿದ್ದಾರೆ. ಅವಾಗ ವಿಜ್ಞಾನಮಯ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಕಾನ್ಶಿಯಸ್ನೆಸ್. ಮಯ ಅಂತ ಹೇಳಿದ್ರೆ ಇಟ್ ಇಸ್ ಫುಲ್ ಆಫ್ ಕಾನ್ಶಿಯಸ್ನೆಸ್, ಇಸ್ ಒನ್ಲಿ ಕಾನ್ಶಿಯಸ್ನೆಸ್ ಅಂತ, ಪ್ಯೂರ್ ಕಾನ್ಶಿಯಸ್ನೆಸ್ ಅದು. ಹಾಗಾಗಿ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇರೋ ವಿಷಯ ಎಲ್ಲ ಏನು ಅಂತ ಹೇಳಿದ್ರೆ, ಆ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಆ ಪ್ರಶ್ನೆ ಇರೋ ಒಂದೊಂದು ವರ್ಡ್ ನ ತಗೊಂಡು ಆ ವರ್ಡ್ ಇಂದ ಏನ್ ನಮ್ಗೆ ಸಿಗ್ತಾ ಇದೆ, ಹೌ ದಟ್ ವರ್ಡ್ ಹೆಲ್ಪ್ ಅಸ್ ಇನ್ ನೋಯಿಂಗ್ ದ ಟ್ರೂತ್ ಅಂತ ಬರ್ತಾ ಇದ್ದಾರೆ. ಅವಾಗ ವಿಜ್ಞಾನಮಯ ಅಂತ ಒಂದು ಪ್ರಶ್ನೆ ಮಾಡ್ತಾರೆ, ಯಾರು ಆ ವಿಜ್ಞಾನಮಯ? ಇವುಗಳಲ್ಲಿ ಪ್ರಾಣೇಶು ಅಂತ ಹೇಳಿದ್ರೆ ಇಂದ್ರಿಯಗಳು, ಪ್ರಾಣ ಎಲ್ಲ ಇದೆಯಲ್ಲ, ಶರೀರ ಇದೆಯಲ್ಲ, ಅವುಗಳ ಪೈಕಿ ಆ ವಿಜ್ಞಾನಮಯವಾಗಿರೋದು ಯಾವುದು ಅಂತ ಕೇಳ್ತಾರೆ. ಆವಾಗ ವಿಜ್ಞಾನಮಯ ಅಂತ ತಾನು ಕೇಳಿದವನು, ಅದರಿಂದ ಏನಾಯ್ತು, ಈ ಸ್ಥೂಲ ಶರೀರ ಖಂಡಿತ ಜಡ, ಯಾರಿಗೂ ಕೂಡ ಅದನ್ನ ವಿಜ್ಞಾನ ಅಂತ ಹೇಳಕ್ ಬರೋದೇ ಇಲ್ಲ. ಆವಾಗ ಅದರಿಂದ ಏನಾಯ್ತು, ವಿಜ್ಞಾನಮಯ ಅಂತ ಹಾಕಿದ್ರಿಂದ ಈ ಸ್ಥೂಲ ಶರೀರ ಅನ್ನೋದು ರೂಲ್ಡ್ ಔಟ್ ಅಂತ ಆಗೋಯ್ತದು. ಇನ್ನು ಬಾಕಿದೆಲ್ಲ ರೂಲ್ ಔಟ್ ಮಾಡ್ಬೇಕು, ಅದಕ್ಕೆಲ್ಲ ಇವರು ತೋರಿಸ್ಕೊಡ್ತಾರೆ, ಹೇಗೆ ಅದೆಲ್ಲ ರೂಲ್ ಔಟ್ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ. ಸೊ ಫಸ್ಟ್ ನಮ್ಗೆ ಎಲ್ಲದಕ್ಕಿಂತ ಫಸ್ಟ್ ನಮ್ಗೆ ಕಾಣಿಸ್ತಾ ಇರೋದು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ತಾ ಇರೋದು ಅಂದ್ರೆ, ಯದ್ಯಪಿ ಅಹಂಕಾರವೇ ಆಗಿದ್ರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇರೋದು ಯಾವ್ದು ಅಂದ್ರೆ, ಈ ಸ್ಥೂಲ ಶರೀರನೇ ನಮ್ಗೆ ನಾನು ಅಂತ. ನೀನ್ ಯಾವ್ದು ಕೇಳಿದಾಗ ನಾವೇನು ಅಹಂಕಾರ ತಕ್ಕ ಏನ್ ಹೋಗೋದಿಲ್ಲ, ನಾವು ಇದನ್ನೇ ತೋರಿಸ್ತೀವಿ. ನಾವು ಇದ್ರ ಬಯೋಡಾಟಾ ಅಂದ್ರೆ ಅದೇನೆ, ಬಯೋಲಾಜಿಕಲ್ ಡೇಟಾನೇ ಅದು. ನಾನು ಎಷ್ಟು ಉದ್ದ ಇದ್ದೀನಿ, ಎಷ್ಟು ಎತ್ತರ ಇದ್ದೀನಿ, ತೂಕ ಇಷ್ಟಿದ್ದೀನಿ, ಕಾಂಪ್ಲೆಕ್ಷನ್ ಈ ತರ ಇದೆ ಅಂತ ಬೇಕಾದಷ್ಟು ಸೇರಿಸ್ಬೋದು. ಅದಕ್ಕೆ ಇನ್ನು 20-30 ಸೇರಿಸ್ಬೋದು. ಅದಕ್ಕೆ ಇಂಥ ದಿವಸ ಹುಟ್ಟಿದ್ದು ಎಲ್ಲ ಸೇರಿಸ್ತೇ ಅದಕ್ಕೆ. ಅವಾಗ DNA ತನಕ ಹೋಗಿದೆ ಅದು ಕೊನೆಯಲ್ಲಿ. ಏನೇ ಇದ್ರು ಕೂಡ ಇದೆಲ್ಲ ಕೂಡ ಈ ಸ್ಥೂಲ ಶರೀರ ಅಲ್ಲ ಅಂತ ತೋರ್ಸಕ್ಕೆ ವಿಜ್ಞಾನಮಯ ಅಂತ ಶಬ್ದ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ವಿಜ್ಞಾಯತೆ ಅನೇನ ಸರ್ವಂ ಇತಿ ವಿಜ್ಞಾನ ಶಬ್ದತಃ ದೀಹಿ ಉಕ್ತ ತನ್ಮಯತ್ವಂತು ತತ್ ಪ್ರಾಚುರ್ಯಂ ವಿವಕ್ಷಿತಂ ಅಂತ. ವಿಜ್ಞಾಯತೆ ತೇನ ಅನೇನ ಸರ್ವಂ ಇತಿ ವಿಜ್ಞಾನ ಶಬ್ದತಃ. ಇವಾಗ ಈ ವಿಜ್ಞಾನಮಯ ಅಂತ ಹೇಳುವಾಗ ಅದಕ್ಕೆ ಒಂದು ಎಟಿಮಲಾಜಿಕಲ್ ಡೆರಿವೇಶನ್ ಕೊಡ್ಬೇಕು. ಡೆರಿವೇಶನ್ ವಿಜ್ಞಾನ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ವಿಜ್ಞಾನಮಯ ಅಂತ ಹೇಳಿದ್ರೆ, ವಿಜ್ಞಾನ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ವಿಜ್ಞಾಯತೆ ಅನೇನ ಸರ್ವಂ ಅಂತ, ಯಾವುದರಿಂದ ನಾವು ಎಲ್ಲವನ್ನೂ ತಿಳ್ಕೊಳ್ತಾ ಇದ್ದೀವೋ ಅದಕ್ಕೆ ವಿಜ್ಞಾನ ಅಂತ ಹೆಸರು ಅಂತ ಹೇಳಿ. ಅವಾಗ ಏನಾಯ್ತು, ನಾವು ಈ ಚೈತನ್ಯ ಒಳಗಡೆ ಇರೋದ್ರಿಂದಲೇ ನಮಗೆ ಇಂದ್ರಿಯಗಳು ಎಲ್ಲ ಕೂಡ ಕೆಲಸ ಮಾಡಕ್ ಆಗ್ತಾ ಇರೋದು. ಹಾಗಾಗಿ ಆ ಇಂದ್ರಿಯಗಳಿಗೆಲ್ಲ ಆ ಚೈತನ್ಯ ಸಿಕ್ಕಿದ್ರೇನೆ ಅದು ಒಂದು ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಆಗೋದು. ಮನಸ್ಸಿಗೂ ಕೂಡ ಆ ಚೈತನ್ಯ ಸಿಕ್ಕಿದ್ರೆ ಯೋಚನೆ ಮಾಡಕ್ಕೆ, ಒಂದು ರಿಕಾಲ್ ಮಾಡ್ಕೊಳ್ಳಿಕ್ಕೆ, ಅದಕ್ಕೆಲ್ಲದಕ್ಕೂ ಒಂದು ಸಾಮರ್ಥ್ಯ ಬರೋದು ಈ ಚೈತನ್ಯದಿಂದಲೇ. ಹಾಗಾಗಿ ಆ ಚೈತನ್ಯಕ್ಕೆ ವಿಜ್ಞಾನ ಅಂತ ಹೇಳಿದ್ರು. ಹಾಗಾಗಿ ವಿಜ್ಞಾಯತೆ ಅನೇನ ಸರ್ವಂ ಇತಿ ವಿಜ್ಞಾನ ಶಬ್ದತಃ ದೀಹಿ ಉಕ್ತ. ದೀಹಿ ಅಂದ್ರೆ ನಮ್ಗೆ ಬುದ್ಧಿ ಅಂತ ಹೇಳಿದ್ರು. ಅದು ಕೂಡ ಆ ಬುದ್ಧಿಯನ್ನು ಕೂಡ ನಾವು ದಾಟಬೇಕಾಗಿದೆ. ಇದು ಕೂಡ ಆತ್ಮ ಅಲ್ಲ ಅಂತ ನಾವು ಹೇಳ್ಬೇಕಾಗಿದೆ ಕೊನೆಯಲ್ಲಿ. ಹಾಗಾಗಿ ತನ್ಮಯತ್ವ ಅಂತೂ ತತ್ ಪ್ರಾಚುರ್ಯಂ ವಿವಕ್ಷಿತಂ. ವಿಜ್ಞಾನಮಯ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಮಯ ಅಂತ ಒಂದು ಶಬ್ದ ಇದೆಯಲ್ಲ, ನಾವು ಕನ್ನಡದಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅನ್ನ ಇದೆಲ್ಲ ಒಂದ್ ಕಡೆ ಎಲ್ಲ ರಕ್ತಮಯವಾಗಿದೆ ಅಂತ ಹೇಳ್ತೀವಲ್ವಾ, ಒಂದೇ ರಕ್ತಮಯ ಅಂತ ಶಬ್ದ ಯೂಸ್ ಮಾಡ್ತೀವಲ್ಲ. ಒಂದ್ ಕಡೆ ತುಂಬಾ ಕಡೆ ಇದರ ಏನೋ ಒಂದು ಯುದ್ಧ ಎಲ್ಲ ಆಗಿದ್ರೆ ಅಂತ ಕಡೆ ತುಂಬಾ ರಕ್ತ ಎಲ್ಲೊಂದು ಚೆಲ್ಲಿರುತ್ತೆ ಅದು. ಅಥವಾ ಈ ಒಂದೇ ಹೆಣ್ಣುಮಯವಾಗಿದೆ ಇದು, ಅಂದ್ರೆ ಎಲ್ಲ ಬಿದೋಗ್ಬಿಟ್ಟಿದೆ ಎಲ್ಲವೂ ಕೂಡ. ಮಯ ಅಂತ ಹೇಳುವಾಗ ಆನಂದಮಯ ಅಂತಾನೆ ಹೇಳ್ತೀವಿ ಅದು. ಹಾಗಾಗಿ ಈ ಮಯ ಅಂತ ಹೇಳಿದಾಗ ನಮಗೆ ಎರಡು ಅರ್ಥ ಶಾಸ್ತ್ರಕಾರರು ಹೇಳ್ತಾರೆ ಅದಕ್ಕೆ. ಟು ಪಾಸಿಬಿಲಿಟಿ ಬೇಸ್ ಇನ್ ವಿಚ್ ದಿಸ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಅಂತ. ಈ ಮಯ ಅನ್ನೋದು ಎರಡು ಪ್ರಸಿದ್ಧವಾದ ಅರ್ಥದಲ್ಲಿದೆ. ಒಂದು ಏನು ಅಂತ ಹೇಳಿದ್ರೆ, ಅದಕ್ಕೆ ಪ್ರಾಚುರ್ಯ ಅಂತ ಹೇಳ್ತಾರೆ. ಪ್ರಾಚುರ್ಯ ತುಂಬಾ ಹೆಚ್ಚು ಆಗಿದೆ. ಇವಾಗ ರಕ್ತಮಯ ಅಂತ ಹೇಳುವಾಗ ಅದೇ ಹೆಚ್ಚಾಗಿದೆ. ಅದೇ ಭೂಮಿಗೆ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ರಕ್ತವೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಅದಕ್ಕೆ ರಕ್ತಮಯ ಅಂತ ಹೇಳ್ತೀವಿ. ಆದ್ರೆ ಇನ್ನೊಂದು ಅರ್ಥ ಕೂಡ ಅದಕ್ಕಿದೆ. ಏನು ಅಂದ್ರೆ ಅನ್ನಮಯ ಅಂತ ಹೇಳುವಾಗ ಅನ್ನದ ಕಾರ್ಯ, ಇದು ಕಾರ್ಯ ಅಂತ ಹೇಳಿದ್ರೆ ಎಫೆಕ್ಟ್ ಆಫ್ ಕಾಸ್ ಎಫೆಕ್ಟ್ ಅಂತ ಹೇಳುವಾಗ ಅನ್ನ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋದು ಅಂತ ಹೇಳಿದ್ರೆ, ಈ ಶರೀರವನ್ನ ಯಾತಕ್ಕೆ ಅನ್ನಮಯ ಅಂತ ಕರೀತಾರೆ ಅಂತ ಹೇಳಿದ್ರೆ, ಅನ್ನದ ವಿಕಾರ ಇದು. ಅಂದ್ರೆ ಇದು ಹುಟ್ಟೋದಿಕ್ಕೆ ಅನ್ನದೇ ಕಾರಣವಾಗಿದೆ. ಹೇಗೆ ಕಾರಣವಾಗಿದೆ ಅಂತ ಹೇಳಿದ್ರೆ, ಶಾಸ್ತ್ರದ ಒಂದು ಪ್ರಕ್ರಿಯೆ ಪ್ರಕಾರ ಅನ್ನ ಅನ್ನೋದು ದವಸ ಧಾನ್ಯಗಳಲ್ಲಿ ಸಿಗೋದು ಅನ್ನ ಅನ್ನೋದು. ಈ ಅನ್ನ ಅನ್ನೋದನ್ನ ಒಬ್ಬ ತಿಂದಾಗ ಅವನಿಗೆ ವೀರ್ಯ ಅಂತ ಉತ್ಪತ್ತಿ ಆಗುತ್ತೆ. ಅದು ಅದನ್ನ ಅವನು ಇದರಲ್ಲಿ ಇದರಲ್ಲಿ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಅದು ಬೆಳ್ಕೊಳುತ್ತೆ. ಹಾಗಾಗಿ ಅದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಹಾಗಾಗಿ ಈ ತರ ಈ ಕಾರಣದಿಂದ ಅದಕ್ಕೆ ಅನ್ನಮಯ ಶರೀರ ಅಂತ ಹೇಳಿರೋದಕ್ಕೆ. ಹಾಗಾಗಿ ಆ ಜೀವ ಅನ್ನೋದು ಒಳಗಡೆ ಇದೆ, ಅದಕ್ಕೊಂದು ಪ್ರಕ್ರಿಯೆ ಇದೆ. ಆ ಜೀವ ಅನ್ನೋದು ನೋಡಿ, ಇದೆಲ್ಲ ಒಂದು ವಿವರಿಸುತ್ತೆ ಉಪನಿಷತ್ತು. ಆ ವಿವರಣೆ ಕೇಳಿದಾಗ ಯಾತಿಗೆ ವಿವರಣೆ ಕೊಡುತ್ತೆ ಅಂತ ಹೇಳುತ್ತೆ ಅದು. ಅದೇ ಯಾವ ಸರ್ ಕೊಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಜೀವ ಇದಕ್ಕೆ ಇಲ್ಲೆಲ್ಲ ಕರ್ಮ ಎಲ್ಲ ಮಾಡ್ಬೇಕು, ಅವನು ಒಂದು ಮೇಲ್ಲೋಕಕ್ಕೆ ಹೋಗಿದ್ದಾನೆ ಅಂತ ಇಟ್ಕೊಂಡು. ಅವಾಗ ಆ ಮೇಲ್ಲೋಕಕ್ಕೆ ಹೋಗಿರೋನು
ಅಲ್ಲಿ ಆ ಲೋಕದಲ್ಲಿ ಅವನು ಭೋಗವೆಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ಅವನು ಬರ್ಬೇಕಲ್ಲ. ಬರ್ಬೇಕಾದ್ರೆ ಅವನು ಎಲ್ಲೋ ಒಂದ್ ಕಡೆ ಹೋಗಿ ಸೇರ್ಕೋಬೇಕು. ಅಲ್ಲಿ ಬಿಟ್ಟ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸೇರ್ಬೇಕು. ಆ ಸೇರ್ಕೊಳ್ಳೋಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ಬಂದು ಈ ಮನುಷ್ಯ ಶರೀರವೋ ಅಥವಾ ಏನಾದ್ರು ಒಂದು ಶರೀರ ಸಿಗ್ಬೇಕು ಅಂತ ಹೇಳಿದ್ರೆ, ಅದು ಆ ಜೀವ ಮಾತ್ರ ಇದೆಯಲ್ಲ, ವಿತೌಟ್ ಈ ಸ್ಥೂಲ ಶರೀರ. ಯಾಕಂದ್ರೆ ಆ ಸ್ಥೂಲ ಶರೀರ ಆ ಲೋಕದಲ್ಲಿ ಬಿಟ್ಟಾಯ್ತದು. ಅವಾಗ ಆ ಜೀವ ಮಾತ್ರ ಇರೋದು ಅದೇ ಸೂಕ್ಷ್ಮ ಶರೀರ ಅಂತ ಹೇಳಿದ್ರು. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಶಾಸ್ತ್ರ ಹೇಳೋ ಆ ಪ್ರಕ್ರಿಯೆ ಪ್ರಕಾರ ಅದು ಮಳೆಯಾಗಿ ಬರ್ತಂತೆ, ಮಳೆ ಜೊತೆಗೆ ಬರ್ತಂತೆ. ಅದು ಮಳೆ ಆಗುದಿಲ್ಲ, ಮೇಘದಲ್ಲಿ ಸೇರ್ಕೊಳ್ತೇವೆ ಮೊದಲು. ಮೇಘದಿಂದ ಮಳೆ ಸುರಿಯುತ್ತಲ್ಲ, ಅವಾಗ ಮಳೆ ನೀರಲ್ಲಿ ಸೇರ್ಕೊಂಡು ಬರ್ತೇ ಅದು. ಇದು ಮಳೆ ಆಗೋದಿಲ್ಲ. ಈ ಮಳೆ ನೀರು ಅನ್ನೋದು ಅದಕ್ಕೆ ಒಂದು ಮೀಡಿಯಂ, ಒಂದು ಕ್ಯಾರಿಯರ್, ಒಂದು ಮೀಡಿಯಂ ಅಷ್ಟೇನೆ, ಒಂದು ಕೊರಿಯರ್ ಅಂತ ಹೇಳ್ಬೋದು. ಇದು ಅದರಿಂದ ಈ ಜೀವ ಅನ್ನೋದು ಅಷ್ಟು ಸೂಕ್ಷ್ಮವಾಗಿರುತ್ತೆ. ಸೆನ್ಸ್ ಬಂದು ಈ ಭೂಮಿಯಲ್ಲಿ ಬಿದ್ದು ಆ ಭೂಮಿಯಿಂದ ಇದು ಹೌದು ಬೆಳೆ ಬರುತ್ತಲ್ಲ, ಬೆಳೆ ಬರುವಾಗ ಆ ಧಾನ್ಯದಲ್ಲಿ ಸೇರ್ಕೊಂಡಿರುತ್ತೆ ಅಂತ. ಇಟ್ ಡಸಂಟ್ ಕನ್ವರ್ಟ್ ಆಗುತ್ತೆ, ಅದಕ್ಕೇನು ಟ್ರಾನ್ಸ್ಫರ್ಮೇಶನ್ ಆಗೋದಿಲ್ಲ. ಅದು ಧಾನ್ಯ ಜೊತೆಗೆ ಅಂಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಸೂಕ್ಷ್ಮವಾಗಿರುತ್ತೆ ಅದು. ಆ ಧಾನ್ಯ ಜೊತೆಗೆ ಅಂಟ್ಕೊಂಡಿರುತ್ತೆ ಅದು. ಆ ಧಾನ್ಯವನ್ನ ಒಬ್ಬ ತಿಂತಾನಲ್ಲ, ತಿಂದಾಗ ಈ ಜೀವ ಅವನು ಹೊರಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಹೊರಗಡೆ ಹೋದ್ಮೇಲೆ ಅದಕ್ಕೆ ಬೆಳೆಯಕ್ಕೆ ಅದಕ್ಕೂ ಅಲ್ಲಿ ಒಂದು ಜಾಗ ಸಿಗುತ್ತೆ ಅದಕ್ಕೆ. ಈ ತರ ಒಂದು ಪ್ರಕ್ರಿಯೆ ಹೇಳಿದ್ದಾರೆ. ಇದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೀಗೆಲ್ಲ ಆಗ್ಬೇಕಾ ನನ್ನ ಒಂದು ಸ್ಥಿತಿ ಈ ತರ ಎಲ್ಲ ಆಗ್ಬೇಕಾ ನನಗೆ ಅಂತ ಯೋಚನೆ ಮಾಡ್ಬೇಕು ನಾವು ಅಂತ. ಯಾಕಂದ್ರೆ ನಾವು ಇವಾಗ ಒಂದ್ ಸೇರಲ್ಲೋ ಎಲ್ಲೋ ಕೂತಿದ್ದೀವಿ, ಒಂದ್ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ ನಾವು. ಆದ್ರೆ ನಾವು ಹೀಗೆಲ್ಲ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಅದು ಇನ್ನೂ ಕೂಡ ಮುಂದಕ್ಕೆ ಹೋಗ್ಬಿಟ್ಟು ಗ್ರಂಥಗಳೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದು ಹೇಗೆ ಅದು ತಾಯಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನವಮಾಸ ಅಂತೆಲ್ಲ ಹೇಳಿ ಹಾಗೆಲ್ಲ ಬರ್ತಲ್ಲ ನಮ್ಗೆ. ಅಲ್ಲಿ ಹೊಲಸಲ್ಲಿ ಕಾಲ ಕಳಿತು ಅಂತೆಲ್ಲ ಬರ್ತಲ್ಲ, ಅದು ಅಲ್ಲಿಂದ ಬರುವಾಗ ಇಂಥ ಒಂದು ದ್ವಾರದಿಂದ ನಾವು ಆಚೆ ಬರ್ಬೇಕಾ ಅಂತ ಒಂದು ನಾವು ನೆನ್ಸ್ಕೊಂಡ್ರೆ ಕೂಡ ಅದನ್ನ ಹೀಗೆ ಇಂಥ ಒಂದು ಜನ್ಮ ನಮ್ಗೆ ಬೇಕಾ ಅಂತ ಒಂದು ಫೀಲಿಂಗ್ ಎಂತ ಒಂದು ಕೂಡ ಬರುತ್ತೆ ಈ ತರ ಓದಿದ್ರೆ ನಾವು ಯೋಚನೆ ಮಾಡಿದ್ರೆ. ಅವಾಗ ತಸ್ಮಾತ್ ಜುಗುಪ್ಸೇತ್ ಅಂತ ಉಪನಿಷತ್ ಹೇಳಿದೆ ಅದು. ಅದರಿಂದ ನಮ್ಗೆ ಈ ವಿಷಯಗಳಲ್ಲಿ ಜುಗುಪ್ಸೆ ಬರ್ಬೇಕು ನಮ್ಗೆ ಅಂತ ಅದನ್ನ ಬಂದಾಗ ಏನಾಗುತ್ತೆ, ಅವನಿಗೆ ಯಾವಾಗ ಪರಾಂಚಿಕಾನಿ ಅನ್ನೋದೆಲ್ಲ ಅವಾಗ ಅನ್ವಯ ಆಗುತ್ತೆ, ಅವನಿಗೆ ಅದನ್ನ ಮಾಡಕ್ ಆಗುತ್ತೆ ಅವನಿಗೆ ಅವಾಗ. ಹಾಗಾಗಿ ಈ ತರ ಒಂದು ಪ್ರಶ್ನೆ ನಾವೇ ಮಾಡ್ಕೋಬೇಕು. ಈಗೆಲ್ಲ ಒಂದು ಸ್ಥಿತಿ ನಮ್ಗೆ ಬೇಕಾ ನನಗೆ ಖಂಡಿತ ನಿಮ್ಗೆ ಬೇರೆ ಬೇಡಪ್ಪ ಅಂತ ಬಂದಾಗ ನೀನು ಖಂಡಿತ ಅವಾಗ ನೀನು ಮುಕ್ತಿಗೆ ಬೇಕಾಗಿರೋ ಜ್ಞಾನವನ್ನ ನೀನು ಪಡ್ಕೋಬೇಕು. ಅದು ಪಡ್ಕೋಬೇಕಾದ್ರೆ ನಿಮ್ಗೆ ಇದು ಬರ್ಬೇಕು. ಇದು ಇಲ್ಲದೆ ಹೋದ್ರೆ ಅದನ್ನ ಪಡ್ಕೊಳ್ಳಕ್ಕೆ ಆಗೋದೇ ಇಲ್ಲ. ಅದರಿಂದಲೇ ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಸೂತ್ರದಲ್ಲಿ ಮೊದಲ ಸೂತ್ರ ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ, ಅಥ ಅಂತ ಶಬ್ದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಈ ಒಂದು ತಯಾರಿ ಎಲ್ಲ ಮಾಡ್ಕೊಂಡು ಇಂಥ ಒಂದು ಸಿದ್ಧತೆ ಎಲ್ಲ ಪಡ್ಕೊಂಡವನು ಬ್ರಹ್ಮ ವಿಚಾರ ಮಾಡಕ್ ಆಗೋದು. ಇಲ್ದೇ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಿದ್ಧತೆ ಇಲ್ದೇ ಹೋದ್ರೆ ಅವನು ಆ ಕ್ಲಾಸಲ್ಲಿ ಕೂತಿ ಏನ್ ಪ್ರಯೋಜನನೇ ಇಲ್ಲ. ಸುಮ್ಮನೆ ಏನೋ ಕಿವಿಗೆ ಬಿಡ್ತಾ ಇರ್ತೇವೆ ಹೊರತು ಇಟ್ ವಾಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಹಿಮ್ ಅಂತ ಆಗೋಗ್ಬಿಡುತ್ತೆ ಅದು. ಇಫ್ ಹಿ ಹ್ಯಾಸ್ ದಟ್ ಇನ್ ದಟ್ ಕಂಟೆಂಟ್ ಟು ರಿಸೀವ್ ದಟ್, ಅವಾಗ ಅವನಿಗೆ ಅದು ಇಟ್ ವಿಲ್ ಹ್ಯಾವ್ ಮೀನಿಂಗ್ ಇನ್ ಫಾರ್ ಹಿಮ್. ಆ ತರ ಆಗ್ಬೇಕು ನಮ್ಗೆ. ಹಾಗಾಗಿ ನಾವು ಅದನ್ನ ಕೂಡ ಗಳಿಸ್ಕೊಟ್ಟಿದ್ರೇನೆ ನಮ್ಗೆ ಇದರಿಂದ ಒಂದು ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಅದು ತೋರಿಸ್ಕೊಡುತ್ತೆ. ಇಷ್ಟು ವಿಷಯಗಳನ್ನ ಕೂಡ ಈ ವೇದಾಂತ ಗ್ರಂಥಗಳೇ ಹೇಳ್ಕೊಡೋದ್ರಿಂದ ನಮ್ಗೆ ಇಟ್ ಇಸ್ ನಾಟ್ ಜಸ್ಟ್ ಆತ್ಮನ್ ಅನಾತ್ಮನ್, ನಮ್ಗೆ ಈ ವಿಷಯಗಳು ಸೇರಿಸಿ ಹೇಳುತ್ತೆ ಅದು. ಹಾಗೆ ಹೇಳೋದ್ರಿಂದ ನಮ್ಗೆ ಇಂಥ ಗ್ರಂಥಗಳನ್ನ ನಾವು ಆನ್ ಡೈಲಿ ಬೇಸಿಸ್ ನಮ್ಗೆ ಇದರ ಒಂದು ಕಾಂಟ್ಯಾಕ್ಟ್ ಇರ್ಬೇಕು ನಮ್ಗೆ. ಅದಿದ್ದಾಗ ನಮ್ಗೆ ಏನಾಗುತ್ತೆ, ಈ ವಿಷಯಗಳೆಲ್ಲ ನಮ್ಗೆ ಮನಸ್ಸಲ್ಲಿ ನಾಟಿ ಅದು ಸ್ಲೋ ಪಾಯ್ಸನ್ ಅಂತ ಹೇಳ್ತಾರಲ್ಲ, ಆ ತರ ಗೊತ್ತಾಗುತ್ತೆ ಒಳಗಡೆ. ಹಾಗಾಗಿ ಇದು ಸ್ಲೋ ಅಂಡ್ ಸ್ಟಡಿ ಇಂಪ್ಯಾಕ್ಟ್ ಆಗುತ್ತೆ ಅದು. ಆದ್ರೆ ಆ ಕಾರಣದಿಂದಲೇ ನಾವು ಇನ್ ಸಮ್ ವೇ ಆರ್ ದಿ ಅದರ್ ನಾವು ಇಂಥ ವಿಷಯಗಳಿಗೆ ನಾವು ಕಾಂಟ್ಯಾಕ್ಟ್ ಇರ್ಬೇಕು ನಮ್ಗೆ. ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಥ್ರೂ ಸಮ್ ರೀಡಿಂಗ್ ಸಮ್ ಬುಕ್ಸ್ ಆರ್ ಯಾರೋ ಇಂಥ ಮಹಾತ್ಮರು ಮಾಡಿರೋ ಉಪನ್ಯಾಸಗಳನ್ನ ಕೇಳೋದ್ರಿಂದಲೋ, ಅಥವಾ ಕೇಳಿದ್ದನ್ನ ನೆನಪು ಮಾಡ್ಕೊಳ್ಳೋದ್ರಿಂದಲೋ, ಅಥವಾ ಏನಾದ್ರು ಅದ್ರ ಬಗ್ಗೆ ಬರೆಯೋದ್ರಿಂದಲೋ, ಅಥವಾ ಅದ್ರ ಬಗ್ಗೆ ಮಾತಾಡೋದ್ರಿಂದಲೋ ಇದು ಇದೆ. ಅದಕ್ಕೆ ನಮ್ಮ ಒಂದು ತುಂಬಾ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ. ಅದು ಯಾರು ಮಾಡಿದಾರೋ ಗೊತ್ತಿಲ್ಲ ನಮ್ಗೆ, ಬಟ್ ನಮ್ಮ ವಿದ್ಯಾರ್ಥಿಗಳು ಕೋಟ್ ಮಾಡಿದ್ದಾರೆ ಅದನ್ನ. ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುದ್ಬುಧಾಹ. ಅಭ್ಯಾಸ ಅಂತ ಹೇಳಿದ್ರೆ ಪ್ರಾಕ್ಟೀಸ್. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಅದಕ್ಕೆ ಬ್ರಹ್ಮಾಭ್ಯಾಸ ಅಂತ ಅರ್ಥ ಕೊಟ್ಟಿದ್ದಾರೆ ಅದು. ಹಾಗಾಗಿ ಅದು ಏನು ಅಂತ ಹೇಳಿದ್ರೆ ಬ್ರಹ್ಮಾಭ್ಯಾಸ ಅಂದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಇದು ಮೆಥಡ್ಸ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ತತ್ ಚಿಂತನಂ, ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರೋದು ಯಾವಾಗಲೂ ಕೂಡ. ಆಮೇಲೆ ತತ್ ಕಥನಂ, ಏನಾದ್ರೂ ಯಾರ ಹತ್ರ ಒಬ್ರು ಮಾತಾಡ್ಬೇಕಾದ್ರೆ ಅವ್ರ ಹತ್ರ ನಾವು ಆ ಒಂದು ಅಲ್ಲಿ ಒಂದು ಯುದ್ಧ ಆಯ್ತಲ್ಲ ಅದ್ರ ಬಗ್ಗೆನೋ, ಅಥವಾ ಗ್ಯಾಸ್ ಸಿಗ್ತಾ ಇಲ್ವಲ್ಲ ಅಂತ ವಿಷಯನೋ ಇದನ್ನ ಮಾತಾಡಿದ್ರೆ ನಾವು ಇದ್ರ ಬಗ್ಗೆ ಮಾತಾಡ್ಬೇಕಾಗಿದೆ. ತತ್ ಕಥನಂ ಅಂತ. ತತ್ಕಥನ ಅಂದ್ರೆ ತತ್ ಅಂದ್ರೆ ಆ ಬ್ರಹ್ಮದ ಬಗ್ಗೆ ಮಾತಾಡ್ಬೇಕು ನಾವು. ಒಬ್ರು ಇನ್ನೊಬ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು. ಅಥವಾ ಅಷ್ಟು ದೂರ ಹೋಗ್ಬೇಕಾಗದೆ ಹೋದ್ರು ಕೂಡ ಒಬ್ರು ಮಹಾತ್ಮರ ಬಗ್ಗೆ ಆದ್ರೂ ಮಾತಾಡ್ಬೋದಲ್ವಾ. ನಮ್ಗೆ ಎಲ್ಲರಿಗೂ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಒಬ್ರು ಮಹಾತ್ಮರು ಬದುಕಿದ್ದಾರೆ, ಇವಾಗಲೇ ಇದ್ದಾರೆ ಅಂತ ಅನ್ಕೊಂಡು ಅವ್ರ ಬಗ್ಗೆ ಹೇಳ್ಬೋದು. ಅವ್ರ ಇತ್ತ ಕಡೆ ಬರ್ತಾ ಇದ್ದಾರೆ, ಅವರು ನಾವೆಲ್ಲ ಸೇರ್ಕೊಂಡು ಹೋಗೋಣ ಅಲ್ಲಿಗೆ ಅಂತಾನೋ, ಅಥವಾ ಅವ್ರ ಈ ತರ ಒಂದು ಮಾತು ಹೇಳಿದ್ದಾರೆ, ನಿನ್ನೆ ಭಾಷಣ ಕೊಡೋರು ಈ ತರ ಹೇಳಿದ್ದಾರೆ ಅಂತ ವಿಷಯಗಳಿಗೆ ಮಾತಾಡ್ಬೇಕು ಅಂತ. ತತ್ ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಅಂತ.
ಇಬ್ರು ಒಬ್ರಿಗೊಬ್ರು ಮಾತಾಡ್ಕೋಬೇಕು ಸೇರ್ಕೊಂಡ್ರು ಅಂತ ಹೇಳಿದ್ರೆ ಇದು ವಿಷಯವಾಗಿ ಇನ್ನೊಬ್ಬರಿಗೆ ಇವರು ತಿಳಿಸೋದು, ಅವ್ರು ಇವರಿಗೆ ತಿಳಿಸೋದು ಅಂತ. ಹಾಗಾಗಿ ಸರಿ ಇದರಲ್ಲಿ ಇಬ್ರುಗಳು ಇಬ್ರು ಇದ್ರ ಬಗ್ಗೆ ಓದ್ತಾ ಇದ್ದಾರೆ ಅಂತ ಇಟ್ಕೊಂಡು ಅವಾಗ ಇವರು ಒಂದು ವಿಷಯ ಹೇಳಿದಾಗ ನೋಡಿ ಭಾಗವತದಲ್ಲಿ ಇಂಥ ಒಂದು ಸುಂದರವಾದ ಒಂದು ಪ್ರಸಂಗ ಬಂದಿದೆ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ನೋಡಿ ಇಂಥದ್ದೇ ನನ್ಗೆ ಮಹಾಭಾರತದಲ್ಲಿ ಕೂಡ ಬಂದಿದೆ ನೋಡು ಅಥವಾ ರಾಮಾಯಣದಲ್ಲಿ ಕೂಡ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಏನಾಗುತ್ತೆ ಇದು ಇಂಥ ಒಂದು ಮಿಲನ ಏನಾಗುತ್ತೆ ಬೇಕಾದಷ್ಟು ಇಟ್ ಇಸ್ ಇದು ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಚೇಂಜ್ ಆಫ್ ಸಚ್ ವ್ಯೂಸ್ ಅಂತ. ಸೊ ಇಂಥ ವ್ಯೂಸ್ ಎಕ್ಸ್ಚೇಂಜ್ ಆಗ್ತಾ ಇದ್ರೆ ಏನಾಗುತ್ತೆ, ಇದೇ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅದು. ಹಾಗಾಗಿ ತಚ್ಚಿಂತನಂ ತತನಂ ಅನ್ಯೋನ್ಯಂ ತತ್ವೋದನಂ ಏಕ ಪರತ್ವಂಚ, ಅದು ಇನ್ನೊಂದು ಮುಖ್ಯವಾಗಿರುತ್ತೆ ಅಂತ ಹೇಳಿದ್ರೆ ನನ್ಗೆ ನನ್ನ ಜೀವನದಲ್ಲಿ ಇದೇ ನನ್ಗೆ ಹೈಯೆಸ್ಟ್ ಪ್ರಯಾರಿಟಿ, ಟಾಪ್ ಪ್ರಯಾರಿಟಿ ಇದಕ್ಕೆ ನನ್ಗೆ. ಬಾಕಿ ಕೆರಿಯರು ಅದೆಲ್ಲ ಕೂಡ ಇದು ಪ್ರಾಪರ್ಟಿ ಸೇರಿಸ್ಕೊಳ್ಳೋದು ಕೆರಿಯರು ಅದೆಲ್ಲ ಕೂಡ ನನಗೆ ಸೆಕೆಂಡ್ರಿ, ಇದು ಟಾಪ್ ಪ್ರಯಾರಿಟಿ ಅಂತ ಇರಬೇಕು ಅಂತ. ಇದಕ್ಕೆ ಏಕಪರತ್ವ ತದೇಕಪರತೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ತದೇಕಪರತೆ ಅಂತ ಆಗಿರೋದು. ಇದನ್ನ ನಾವು ತದೇಕಪರತೆ ಅನ್ನೋದನ್ನ ನಾವು ಸ್ಟೂಡೆಂಟ್ಸ್ ಅಲ್ಲಿ ಕೂಡ ನೋಡ್ತೀವಿ. ನಾವು ತುಂಬಾ ಕಡೆ ಸ್ಟೂಡೆಂಟ್ಸ್ ಅಲ್ಲಿ ನೋಡ್ತೀವಿ. ನೋಡಿ ಆ ಸ್ಟೂಡೆಂಟ್ಸ್ ಆಗಿರೋವಾಗ ಎಸ್ಪೆಷಲಿ ಸ್ಕೂಲ್ ಇರುವಾಗ ಅವ್ರಿಗೆ ನಾಳೆ ನಾವು ಕೆಲ್ಸಕ್ಕೆ ಸೇರಿ ರನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಟಾಪ್ ಪ್ರಯಾರಿಟಿ ಇರಲ್ಲ. ನಮ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕು, ನನಗೆ ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಅಂತ ಹೇಳ್ತೀವಿ ಅವರಿಗೆ. ಅವಾಗ ಏನ್ ಮಾಡ್ತಾರೆ ಅವರು, ಈ ತದೇಕಪರತೆಯಿಂದ ಅವರು ಓದ್ತಾರೆ ಚೆನ್ನಾಗಿ. ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆಗೆ ಅವರು ಯಾವಾಗ್ಲೂ ಎವ್ರಿ ವೀಕೆಂಡ್ ಅಥವಾ ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ಕ್ರಿಕೆಟ್ ಆಡಕ್ಕೆಲ್ಲ ಸೇರ್ಕೊಳ್ತಾರೆ. ಅದೇ ಪರೀಕ್ಷೆ ಬರ್ತಾ ಇದೆ ಅಂತ ಹೇಳಿದಾಗ ಏನ್ ಮಾಡ್ತಾನೆ, ಅವ್ನು ನಿಜವಾಗ್ಲೂ ತದೇಕಪರತೆ ಇರೋನು ಅವ್ರಿಗೆಲ್ಲ ಹೇಳ್ತಾನೆ, ಇಲ್ಲಪ್ಪ ಬರೋದಿಲ್ಲ ನಾನು ಸ್ವಲ್ಪ ದಿವಸ ಎಕ್ಸಾಮ್ಸ್ ಆಗೋಗ್ಲಿ ಅವಾಗ ನಾವು ಆರಾಮಾಗಿ ಅಂತ ಇದ್ ಮಾಡ್ತಾರೆ ಅಲ್ವಾ. ಆತರ ಅವ್ನಿಗೆ ಇದ್ ಮಾಡ್ತಾರೆ ಅವಾಗ. ಅಥವಾ ಸ್ಕೂಲಲ್ಲಿ ಒಳ್ಳೆ ಟಾಸ್ಕ್ ಕೊಡ್ತಾರೆ, ನೋಡು ನೀನು ಈ ಡೇಟ್ ಒಳಗಡೆ ನೀನು ಈ ಅಧ್ಯಾಯದಲ್ಲಿ ಇರೋ ಒಂದು 20 ಶ್ಲೋಕಾಸ್ ನೀವು ಕಟ್ ಮಾಡ್ಬೇಕು, ಈ ತರ ಒಂದು ಟಾಸ್ಕ್ ಕೊಡ್ತಾರೆ. ಅವಾಗ ಏನ್ ಮಾಡ್ತಾನೆ, ಅದನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು. ಯಾಕಂದ್ರೆ ಮಾಡಿದ್ರೆ ನನಗೆ ನಾನು ಫಸ್ಟ್ ಬರ್ಕಾಗುತ್ತೆ, ನನಗೆ ಅದನ್ನ ಫುಲ್ಫಿಲ್ ಮಾಡ್ಬೇಕು ನಾನು ಅಂತ ಒಂದು ಒಳಗಡೆ ಬರ್ಬೇಕು. ಆ ತರ ಒಂದು ಬುದ್ಧಿ ನಮ್ಗೆ ಈ ಲೈಫ್ ಅಲ್ಲಿ ಇಂಥ ವಿಷಯದಲ್ಲಿ ಬರ್ಬೇಕು ಅಂತ ಇದನ್ನ ಬ್ರಹ್ಮಾಭ್ಯಾಸ ಅಂತ ಹೇಳ್ತಾರೆ, ಯಾರು ಜ್ಞಾನಿಗಳು ಹೇಳ್ತಾರೆ ಇದನ್ನ ಅಂತ ಹೇಳಿದ್ದಾರೆ. ಸೊ ಹೀಗೆ ಈ ಒಂದು ಆಕಾರ, ಮನಸ್ಸು ಅನ್ನೋದು ಈ ಆಕಾರವಾಗ್ಬೇಕು. ಈ ಜ್ಞಾನ ಅಂದ್ರೆ ಇದು ಈ ಸ್ಥೂಲ ಶರೀರವನ್ನ ಅದು ತಳ್ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ನಾನು ಏನ್ ಹೇಳ್ತಾ ಇದ್ದೆ, ಈ ಮಯ ಅನ್ನೋ ಶಬ್ದಕ್ಕೆ ಅದಕ್ಕೆ ಮಯಕ್ ಅಂತ ಹೇಳ್ತಾರೆ, ಅದಕ್ಕೆ ಹೆಚ್ಚಾಗಿರೋದು ಅಂತ ಒಂದರ್ಥ, ಇನ್ನೊಂದು ಯಾವುದೋ ಒಂದು ಕಾರ್ಯ, ಎಫೆಕ್ಟ್ ಆಫ್ ಸಮಥಿಂಗ್ ಅಂತ ಅನ್ನದ ಕಾರ್ಯ. ಅದಕ್ಕೆ ಅದರಿಂದಲೇ ಹೋಯ್ತು ಇಷ್ಟು ದೂರ ಬಂತದ್ದು. ಈ ಶರೀರ ಅನ್ನೋದು ಅನ್ನದ ಒಂದು ಕಾರ್ಯ. ಇದು ಅನ್ನ ಹೆಚ್ಚಾಗಿದೆ ಅಂತ ಕಾರಣದಲ್ಲ, ಇದು ಅನ್ನದ ಒಂದು ಕಾರ್ಯ ಅಂತ ಆಗ್ತದೆ. ಸೊ ಇಲ್ಲಿ ವಿಜ್ಞಾನಮಯ ಅಂತ ಹೇಳುವಾಗ ವಿಜ್ಞಾನವೇ ಹೆಚ್ಚಾಗಿದೆ ಅಂತ ಅರ್ಥ ಹೊರತು ವಿಜ್ಞಾನದ ಒಂದು ಕಾರ್ಯ ಅಂತ ಅರ್ಥ ಅಲ್ಲ ಅದು ಹೊರತು ಹೇಳ್ತಾರೆ. ಅದನ್ನ ಮುಂದೆ ಹೇಳ್ತಾರೆ ಅವರು, ಆಚಕ್ಯು ಮಯಟಂ ಕೇಚಿತೆ ವಿಕಾರಾರ್ಥೆ ನತತ್ ಶ್ರುತಂ ಅನಿರ್ಮೋಕ್ಷೋ ವಿಕಾರಾರ್ಥೆ ಪ್ರಾಯೋ ಅರ್ಥಃ ತು ಉಪಪದ್ಯತೆ ಏನ್ ಹೇಳ್ತಾರೆ ಅಂದ್ರೆ, ನೋಡು ಆ ವಿಜ್ಞಾನ ಅದಕ್ಕೆ ಆತ್ಮ ಸ್ವರೂಪ ಚೈತನ್ಯ ಸ್ವರೂಪ ಅಂತ ಹೇಳಿದ್ರು. ಇವಾಗ ಚೈತನ್ಯ ಸ್ವರೂಪವನ್ನ ನೀನು ಅದರ ಒಂದು ಎಫೆಕ್ಟ್ ಅಂತ ಏನಾದ್ರು ಹೇಳ್ಬಿಟ್ರೆ ಏನಾಗುತ್ತೆ, ಮಣ್ಣು ಅಂತ ಇದೆ, ಮಣ್ಣಿನ ಒಂದು ಕಾರ್ಯ ಇದು ಮಡಿಕೆ ಅಂತ ಆಯ್ತು. ಅವಾಗ ಏನಾಯ್ತು, ಮಣ್ಣು ಪರಿವರ್ತನೆ ಆಗಿ ಒಂದು ಟ್ರಾನ್ಸ್ಫರ್ಮೇಶನ್ ಆಗಿ ಘಟ ಅಂತ ಆಗಿದೆ. ಅದು ಅವಾಗ ಟ್ರಾನ್ಸ್ಫರ್ಮೇಶನ್ ಆಗಿತ್ತು ಅಂತ ಹೇಳಿದಾಗ ನಾವು ಇನ್ಮೇಲೆ ಅದನ್ನ ನಾವೇನು ಮಣ್ಣಿನ ಹೆಂಟೆ ಅಂತ ಹೇಳಕ್ಕಾಗಲ್ಲ, ಘಟ ಅಂತ ಆಗೋಯ್ತು ಅದು. ಆತರ ಅಥವಾ ಒಂದು ಅನ್ನ ಅಕ್ಕಿ ಅನ್ನೋದು ಅನ್ನವಾಗ್ಬೇಕು ಅಂತ ಹೇಳಿದ್ರೆ ಏನಾಯ್ತು, ಅಕ್ಕಿ ಅನ್ನೋದು ಅನ್ನವಾಗಿ ಪರಿಣಾಮ ಆಗ್ಬೇಕದು. ಅವಾಗ ಆ ಅನ್ನವ ಆದ್ಮೇಲೆ ನಾವು ಅದನ್ನ ಅಕ್ಕಿ ಅಂತ ಹೇಳಕ್ ಬರೋದಿಲ್ಲ ಅಲ್ವಾ. ಆತರ ಹಾಲು ಅನ್ನೋದು ಮೊಸರು ಮಾಡಿದ್ಮೇಲೆ ಅದನ್ನ ನಾವು ಹಾಲು ಅಂತ ಕರೆಯಕ್ ಆಗೋದಿಲ್ಲ. ಅವಾಗ ಮೊದಲಿದ್ದ ಸ್ಥಿತಿ ಅನ್ನೋದು ನಾಶವಾಯಿತು, ಇನ್ನೊಂದು ಸ್ಥಿತಿಗೆ ಬಂತಾಯ್ತು. ಆತರ ಈ ಆತ್ಮ ಏನಾದ್ರು ಒಂದು ಇಫ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸಮ್ ಎಫೆಕ್ಟ್, ಅವಾಗ ಏನಾಗುತ್ತೆ, ಈ ಆತ್ಮ ವಿಲ್ ಹ್ಯಾವ್ ಟು ಲೂಸ್ ಇಟ್ಸ್ ಓನ್ ಸಬ್ಸ್ಟೆನ್ಸ್. ಅದು ಆಗ್ಬಾರ್ದು. ಅದಾಯ್ತು ಅಂತ ಹೇಳಿದ್ರೆ ಏನಾಯ್ತು, ಆತ್ಮನಿಗೆ ವಿಕಾರ ಅಂತ ಹೇಳ್ಬಿಟ್ರೆ ನಿಮ್ಗೆ ಇನ್ ಏನಕ್ಕೂ ಹೇಳಕ್ಕೆ ಇಲ್ವೇ ಇಲ್ಲ, ಅದು ಆತರ ಆಗಿದೆ. ಅದರಿಂದ ಆತ್ಮನಿಗೆ ವಿಕಾರ ಅಂತ ಹೇಳಕ್ ಬರೋದಿಲ್ಲ ಅದು ಅಂತ ಇಲ್ವೇ ಇಲ್ಲ, ಅದು ಆತ್ಮವೇ ಆ ಸ್ವರೂಪವೇ ಅದು ಅಂತ ಹೇಳ್ಬೇಕು ನಾವು. ಮತ್ತೆ ಅದು ಚೈತನ್ಯಮಯ. ಅದಕ್ಕೆ ಉಪನಿಷತ್ತಲ್ಲಿ ಕೆಲವು ಶಬ್ದಗಳೆಲ್ಲ ಉಪಯೋಗಿಸ್ತಾರೆ. ವಿಜ್ಞಾನ ಘನ ಅಂತ ಹೇಳ್ತಾರೆ, ವಿಜ್ಞಾನ ಘನ, ಸೈಂಧವ ಘನವತ್ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಒಂದು ಉಪ್ಪಿನ ಕಟ್ಟಿ ಇಟ್ಟಿರ್ತೀವಲ್ಲ ಅಥವಾ ಒಂದು ಬೆಲ್ಲದ ಉಂಡೆ ಇಟ್ಟಿರ್ತೀವಲ್ಲ, ಆತರ ಈ ಆತ್ಮ ಸ್ವರೂಪ ವಿಜ್ಞಾನ ಚೈತನ್ಯ ಸ್ವರೂಪವಾಗಿ ಇರೋದದು. ಇಟ್ ಇಸ್ ನಥಿಂಗ್ ಅದರ್ ದನ್ ದಟ್. ಇವಾಗ ಬೆಲ್ಲ ಅಂತ ನಾವು ಹೇಳಿದ್ರೆ ನಾವು ನಾರ್ಮಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕಡೆನೂ ರುಚಿಯಾಗಿ ಇರುತ್ತೆ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಮಧ್ಯ ಸ್ವಲ್ಪ ಉಪ್ಪು, ಸ್ವಲ್ಪ ಕಹಿ ಅಥವಾ ಸ್ವಲ್ಪ ಖಾರ ಅಂತ ಹೇಳ್ಬಿಟ್ರೆ ನಾವು ಅದು ನಿಜವಾದ ಬೆಲ್ಲ ಗಟ್ಟಿ ಅಂತ ಹೇಳಕ್ ಬರೋದಿಲ್ಲ. ಆತರ ಈ ಆತ್ಮನಲ್ಲೂ ಕೂಡ ಅದು ಎಲ್ಲಾದ್ರು ಪೂರ್ತಿ ಬೇರೆ ಯಾವ್ದು ಮಿಶ್ರಣ ಇಲ್ಲದೆ ಇದು ಅಪರಿಚಿ ಆತ್ಮ ಅಂತ ಹೇಳ್ತೀವಿ ನಾವು, ಅಡ್ಡಬೇಕಾಗುತ್ತೆ ಅಂತ. ಸೊ ಹೀಗೆ ಬುದ್ಧಿ ವಿಜ್ಞಾನ ಸಂಪೃಕ್ತ ಚಂದ್ರ ಸಂಸಕ್ತ ರಾಹುವತೆ ಪ್ರಮೀಯತೆ ತತಃ ಪ್ರತ್ಯಂಗ್ ವಿಜ್ಞಾನಮಯ ಉಚ್ಯತೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ಒಂದು ಚಿತ್ ಸ್ವರೂಪ ಪ್ರತ್ಯಕ್ಷ ಸ್ವರೂಪ ಅಂತ ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ, ಅದನ್ನ ನಾವು
ವಿಜ್ಞಾನಮಯ ಅಂತ ಯಾತಕ್ಕೆ ಹೇಗೆ ಕರಿತೀವಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಇವಾಗ ಗ್ರಹಣ ಸಮಯದಲ್ಲಿ ಏನಾಗುತ್ತೆ, ಚಂದ್ರನಿಗೆ ನಮ್ಗೆ ರಾಹು ಅಥವಾ ಎರಡು ನಮ್ಗೆ ಆತರ ಒಂದು ಚಂದ್ರನನ್ನ ಪೂರ್ತಿ ಚಂದ್ರನಾಗಿ ನಮ್ಗೆ ನೋಡಕ್ಕೆ ಬರೋದಿಲ್ಲ ಅಲ್ವಾ, ಚಂದ್ರನಾಗಿ ನೋಡಕ್ಕೆ ಸಿಗೋದಿಲ್ಲ. ಅವಾಗ ಇದು ಮಿಶ್ರಣ ಆಗಿರುತ್ತೆ. ಆತರ ಬುದ್ಧಿ ಅನ್ನೋದು ಕೂಡ ಏನಾಗಿದೆ, ಬುದ್ಧಿ ಅನ್ನೋದು ಈ ಒಂದು ಆತ್ಮ ಅನ್ನೋದು ಈ ಬುದ್ಧಿ ಅನ್ನೋದಕ್ಕೆ ಸೇರ್ಕೊಂಡು ಏನಾಗಿದೆ, ನಮ್ಗೆ ಆತ್ಮ ಅನ್ನೋದು ಶುದ್ಧವಾಗಿ ಆತ್ಮಕ್ಕೆ ಸಿಗದೇನೆ ಬುದ್ಧಿ ಸಮೇತ ಸಿಗ್ತಾ ಇದೆ. ಅದನ್ನ ತೋರಿಸ್ತಾ ಇದೆ. ಹಾಗಾಗಿ ಈ ಆತ್ಮ ಅನ್ನೋದು ನಮ್ಗೆ ಶುದ್ಧವಾಗಿ ನಮ್ಗೆ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬುದ್ಧಿಯ ಒಂದು ಸಂಪರ್ಕವನ್ನ ಪಡ್ಕೊಂಡ್ಬಿಟ್ಟಿದೆ. ಅದು ಆತ್ಮ ಪಡ್ಕೊಂಡಿಲ್ಲ, ಬುದ್ಧಿ ಅದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ ಒಂದು ಅವಿದ್ಯೆಯಿಂದ. ಅದೆಲ್ಲ ಯಾತಕ್ಕಾಗಿದೆ ಅಂತ ತೋರಿಸ್ತಾ ಇರೋದು. ಹೀಗಾಗಿ ಈ ತರ ಆಗಿರೋದ್ರಿಂದ ಏನಾಗಿದೆ, ನಮ್ಗೆ ಈ ಒಂದು ಸ್ವರೂಪವನ್ನ ನಾವು ಶುದ್ಧವಾಗಿ ತಿಳ್ಕೊಳ್ಳಕ್ಕೆ ಆಗದೆ ಇದೆಲ್ಲ ಮಾಡ್ಬಿಟ್ಟಿದೆ ನಮ್ಗೆ. ಅವಾಗ ಹೇಗೆ ಚಂದ್ರನನ್ನ ನಾವು ಗ್ರಹಣ ಇರುವ ಸಮಯದಲ್ಲಿ ಚಂದ್ರನ ಶುದ್ಧವಾಗಿ ಚಂದ್ರನಾಗಿ ನೋಡಕ್ ಆಗೋದಿಲ್ವೋ, ಆತರ ಇದು ಕೂಡ ಈ ಆತ್ಮ ಕೂಡ ಈ ಬುದ್ಧಿ ಸಂಪರ್ಕದಿಂದ ಬುದ್ಧಿ ಸೇರ್ಕೊಂಡಿರೋ ಆತ್ಮವಾಗಿ ಕಾಣಿಸ್ಕೊಳ್ತಾ ಇದೆ ನಮ್ಗೆ. ಹಾಗಾಗಿ ಈ ಪ್ರತ್ಯೇಕ ಚೈತನ್ಯಕ್ಕೆ ನಾವು ವಿಜ್ಞಾನಮಯ ಅಂತ ನಾವು ಅದಕ್ಕೆ ಹೇಳ್ತಾ ಇದೀವಿ ಅಂತ ಆ ಕಾರಣಕ್ಕೆ ಹೇಳ್ತಾ ಇದೀವಿ. ಇವಾಗ ದ್ರಷ್ಟೃತ್ವ ಆನಂದಮಯ ಕೋಶ ಅಂತ ಹೇಳುವಾಗ್ಲೂ ಕೂಡ ಅಲ್ಲಿ ಕೂಡ ಈ ಆನಂದಮಯ ಅನ್ನೋದು ಆನಂದದ ವಿಕಾರ ಅಂತಾನೆ ಇದು ಮಾಡ್ಕೊಂಡಿದ್ದಾರೆ, ವಿಕಾರಾತ್ಮಕವಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಯಾಕಂದ್ರೆ ನೋಡಿ, ಶುದ್ಧ ಆನಂದವಾಗಿ ಶುದ್ಧ ಆತ್ಮ ಆನಂದ ಸ್ವರೂಪ. ಆದ್ರೆ ಈ ಆನಂದಮಯ ಕೋಶ ಅಂತ ಹೇಳ್ತೀವಲ್ಲ, ಅದು ಏನಾಗಿದೆ, ಇಟ್ಸ್ ಎ ಟ್ರಾನ್ಸ್ಫರ್ಮೇಶನ್, ಅದ್ರ ಒಂದು ವಿಕಾರ. ಯಾಕಂದ್ರೆ ಅಹಂಕಾರ ಅಂತ ಅಲ್ಲೇನೆ ಅದಕ್ಕೆ ಸೀಟ್ ಕೊಟ್ಟಿರೋದು. ಅವಾಗ ಅಹಂಕಾರ ಅನ್ನೋದು ಇಟ್ ಇಸ್ ನಾಟ್ ಶುದ್ಧ ಆತ್ಮ ಅಲ್ಲ, ಅದು ಆತ್ಮನ ಒಂದು ತೋರಿಕೆ. ಆತ್ಮ ಒಂದು ಏನ್ ಹೇಳ್ಬೋದು, ಅದಕ್ಕೆ ಒಂದು ಕಂಟ್ಯಾಮಿನೇಟೆಡ್ ಕರಪ್ಟೆಡ್ ವರ್ಷನ್ ಆಫ್ ಆತ್ಮ ಅಂತ ಹೇಳ್ಬೋದು ನಾವು. ಹಾಗಾಗಿ ಶುದ್ಧ ಆತ್ಮ ಹಾಗೆ ನಾವು ಗ್ರಹಿಸಕ್ಕಾಗದೆ ಅದನ್ನ ಈ ಅನಾತ್ಮ ಪ್ರಕೃತಿಯ ಆತ್ಮ ಅದಕ್ಕೆ ಸೇರ್ಕೊಂಡು ಅದು ನಮಗೆ ಕರಪ್ಟೆಡ್ ವರ್ಷನ್ ತೋರಿಸ್ಕೊಳ್ತಾ ಇದೆ. ಅವಾಗ ನಾವು ಅದನ್ನ ಶುದ್ಧ ಮಾಡುವ ಕೆಲಸ ನಮಗೆ ಮಾಡ್ಲೇಬೇಕಾಗ್ತದೆ. ಸೊ ಈಗ ದ್ರಷ್ಟೃತ್ವಾದಿ ಅಭಿಸಂಬಂಧ ಕಾರಕಸ್ಯಾಪಿ ಸರ್ವದಾ ಈ ವಿಜ್ಞಾನ ಕೃತಃ ಅಥೋಪಿ ವಿಜ್ಞಾನಮಯ ಉಚ್ಯತೆ. ಇವಾಗ ಏನ್ ಮಾಡ್ತಾ ಇದ್ದಾರೆ ನೋಡಿ, ಒಂದೊಂದು ಸ್ಥೂಲ ಶರೀರದಿಂದ ಏನ್ ಮಾಡಿದ್ರು, ಸ್ಥೂಲ ಶರೀರ ಆತ್ಮ ಅಲ್ಲ ಅಂತ ತೋರಿಸ್ಕೊಟ್ರು. ಆಮೇಲೆ ಒಳಗಡೆ ಸೂಕ್ಷ್ಮ ಶರೀರಕ್ಕೆ ಒಂದಾಗಿ ಬರ್ತಾ ಇದ್ದಾರೆ. ಅವಾಗ ಇಂದ್ರಿಯಗಳ ಸಂಪರ್ಕ ಕೂಡ ಇದಕ್ಕೆ ಆಗುತ್ತೆ ಅದು. ಯಾಕಂದ್ರೆ ದ್ರಷ್ಟೃತ್ವಾದಿ ಅಭಿಸಂಬಂಧ ಕಾರಕಸ್ಯಾಪಿ ಸರ್ವದಾ. ಇವಾಗ ಕಾರಕ ಅಂದ್ರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳಿಗೂ ಕೂಡ ಅದು ತಿಳ್ಕೊಳ್ತಾ ಇದೆ, ಇದು ತಿಳ್ಕೊಳ್ತಾ ಇದೆ ಅಂತೆಲ್ಲ ನಮ್ಗೆ ಹೇಳ್ತೀವಲ್ಲ. ಅವಾಗ ಏನ್ ಮಾಡ್ತೀವಿ, ಆ ತಿಳ್ಕೊಳ್ಳೋದು ಅಂತ ಒಂದು ಶಕ್ತಿ ಇಂದ್ರಿಯಕ್ಕೆ ಕೂಡ ಇದೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಈ ವಿಜ್ಞಾನಮಯ ಸ್ವರೂಪವೇ ಕೂಡ ಇದರಲ್ಲೆಲ್ಲ ಕೂಡ ಪ್ರಸರಿಸ್ತಾ ಇದೆ. ಅದು ಪ್ರಸರಿಸಿ ಆ ಒಂದು ಸ್ವರೂಪಕ್ಕೆ ಒಂದು ಕಂಟಾಮಿನೇಷನ್ ಬಂದ್ಬಿಟ್ಟಿದೆ. ಇಂದ್ರಿಯಗಳ ಮುಖಾಂತರನು ಕಂಟಾಮಿನೇಷನ್ ಬಂದ್ಬಿಟ್ಟಿದೆ ಅದು. ಅವಾಗ ಇಂದ್ರಿಯಗಳಿಗೂ ಕೂಡ ನಿಮ್ಗೆ ಒಂದು ತಿಳ್ಬಿಟ್ಟು ನೋಡಿ, ನಮ್ಗೆ ತುಂಬಾ ಮುಖ್ಯವಾಗಿ ಇರೋ ನಮ್ಮ ಪ್ರಯೋಗದಲ್ಲಿ ಇರೋದು ಒಂದು ಪದಾರ್ಥ ಅಡಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಹೇಗಿದೆ ನೋಡು ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಕಣ್ಣಿಂದ ನೋಡುವಂತ ಅಲ್ಲ, ಅದು ಬಾಯಿಗೆ ಹಾಕೊಂಡು ನೋಡುವಂತ. ಅದು ಅವಾಗ ಆ ಬಾಯಿಗೆ ಹಾಕೊಂಡ್ಮೇಲೆ ನಾವು ಹೇಗೆ ನೋಡಕ್ಕಾಗುತ್ತೆ ಅದನ್ನ ಅಲ್ವಾ, ಬಾಯಿಗೆ ಹಾಕೊಂಡ್ಮೇಲೆ ಕಣ್ಣಿಂದ ನೋಡಕ್ಕಾಗೋದಿಲ್ಲ. ಏನ್ ಅರ್ಥ ಅಂತ ಹೇಳಿದ್ರೆ, ನಾಲಿಗೆಗೆ ಅದರ ರುಚಿ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸಾಮರ್ಥ್ಯ ಇದೆ ಅದು. ಅವಾಗ ಅದು ಕೂಡ ಒಂದು ತಿಳುವಳಿಕೆ ನಮ್ಗೆ. ಹಾಗಾಗಿ ಆ ರುಚಿ ನಾಲ್ಗೆ ಹಾಕೊಂಡಾಗ ಅವ್ನಿಗೆ ಅದು ಹುಳಿ ಇದೆಯಾ ಅಥವಾ ಜಾಸ್ತಿ ಉಪ್ಪಿದೆಯಾ ಅಥವಾ ಸಿಹಿ ಚೆನ್ನಾಗಿದೆಯಾ ಎಲ್ಲ ಅವಾಗ ಆ ತಿಳುವಳಿಕೆ ಅನ್ನೋದು ಆಕ್ಚುಲಿ ಮೂಲವಾಗಿ ಇರೋದು ಆತ್ಮಕ್ಕೆ ಇರೋದದು. ಆದ್ರೆ ಅದು ಈ ಆತ್ಮವಾಗಿರೋ ಈ ಬುದ್ಧಿ ಮನಸ್ಸು ಇಂದ್ರಿಯ ಪ್ರಾಣ ಇವುಗಳ ಜೊತೆ ಸೇರಿಕೊಂಡಿರೋದು, ಇವುಗಳಿಗೂ ಕೂಡ ತಿಳುವಳಿಕೆ ಅಂತ ಒಂದು ಪ್ರಯೋಗ ಬಂದ್ಬಿಟ್ಟಿದೆ ಅದು. ಆ ಕಾರಣದಿಂದಲೇ ನಮ್ಗೆ ಏನಾಗಿದೆ ಅಂದ್ರೆ ಇವುಗಳಲ್ಲಿ ನಮ್ಗೆ ನಾನಂತ ಬುದ್ಧಿ ಬರ್ತಾ ಇದೆ. ಅದು ಎಲ್ಲೋ ಮುಚ್ಚೋಯ್ತದು. ಅದನ್ನ ಒಂದ್ರ ಮೇಲೆ ಸೇರಿಸಿ ನಾವು ಅಷ್ಟೊಂದು ಅದ್ರ ಮೇಲೆ ರಾಶಿ ಹಾಕಿ ಅದನ್ನ ಎಷ್ಟೊಂದಲ್ಲಿ ಹಾಕಿ ಮಾಡ್ಬಿಟ್ಟಿದೀವಿ. ಅವಾಗ ಏನಾಗಿದೆ, ಅದು ಮುಚ್ಚೋಗ್ಬಿಟ್ಟಿದೆ. ಅದು ಏನೋ ಪಾಠ ಬಿದ್ದೋಗ್ಬಿಟ್ಟಿದೆ ಅದೋ. ಅದನ್ನ ನಾವು ಉದ್ಧಾರ ಮಾಡ್ಬೇಕಾಗಿದೆ. ಈ ಒಂದು ಕೆಲಸವೇ ನಮ್ಗಿರೋ ದೊಡ್ಡ ಟಾಸ್ಕ್ ಅದು. ಸೊ ಇವಾಗ ದ್ರಷ್ಟೃತ್ವಾದಿ ಅಭಿಸಂಬಂಧ ಕಾರಕಸ್ಯಾಪಿ ಸರ್ವದಾ ಈ ವಿಜ್ಞಾನ ಕೃತಃ ಅಥೋಪಿ ವಿಜ್ಞಾನಮಯ ಉಚ್ಯತೆ ಅಂತ ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ದಾರೆ. ಸರ್ವಾರ್ಥಕರಣ ಬುದ್ಧಿದ್ವಾರ ಮಾತ್ರ ತಥೋ ಅಪರಂ ದೀಹಿ ವಿಜ್ಞಾನಮಯ ತಸ್ಮಾತ್ ಚಿದಾಭಾಸೈಕ ವರ್ತನ. ಇವಾಗ ಈ ಬುದ್ಧಿ ಅನ್ನೋದಕ್ಕೆ ಕೂಡ ಬುದ್ಧಿ ಅನ್ನೋದು ನಮ್ಗೆ ಹೇಗೆ ನಮ್ಗೆ ಒಂದು ವಸ್ತುವನ್ನು ತಿಳಿಸ್ಕೊಡ್ತಾ ಇದೆ ಅನ್ನೋದಕ್ಕೆ ವೇದಾಂತದಲ್ಲಿ ಒಂದು ಪ್ರಕ್ರಿಯೆ ಮಾಡ್ಕೊಂಡಿದ್ದಾರೆ. ಈ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ನಾವು ಏನ್ ಫಸ್ಟ್ ತಿಳಿಬೇಕು ಅಂತ ಹೇಳಿದ್ರೆ, ಬುದ್ಧಿ ಮತ್ತು ಮನಸ್ಸು ಆಮೇಲೆ ಇಂದ್ರಿಯಗಳು ಮತ್ತು ಪ್ರಾಣ ಮತ್ತು ಈ ಸ್ಥೂಲ ಶರೀರ ಅಹಂಕಾರದವರೆಗೂ ಎಲ್ಲವೂ ಕೂಡ ಪ್ರಕೃತಿಯಿಂದ ಉಂಟಾಗಿರೋದು. ಪ್ರಕೃತಿ ಅನ್ನೋದು ಜಡ, ಅದೇ ಪಂಚಭೂತಗಳಿಂದ ಉಂಟಾಗಿರೋದು. ಸ್ಥೂಲ ಶರೀರ ಅನ್ನೋದು ಅದರ ಒಂದು
ಗ್ರಾಸ್ ಆಸ್ಪೆಕ್ಟ್ ಇಂದ ಉಂಟಾಗಿರೋದು. ಸೂಕ್ಷ್ಮ ಶರೀರ ಅಂತ ಯಾವುದು ಬುದ್ಧಿ, ಮನಸ್ಸು, ಪ್ರಾಣ, ಇಂದ್ರಿಯಗಳು ಸೇರ್ತೀವೋ ಅದೆಲ್ಲ ಕೂಡ ಆ ಪಂಚಭೂತಗಳ ಒಂದು ಸೂಕ್ಷ್ಮವಾದ ಅಂಶಗಳಿಂದ ಆಗಿರೋದು ಅಂತ ನಿಮಗೆ ವೇದಾಂತ ಬೇಸಿಕ್ಸ್ ಅಲ್ಲಿ ತೋರಿಸ್ಕೊಡ್ತೇನೆ. ಅವಾಗ ಏನಾಯ್ತು, ಈ ಇಡೀ ಪಂಚಕೋಶಗಳು ಕೂಡ ಅಹಂಕಾರದಿಂದ ಹಿಡಿದು ಅನ್ನ ಅಂದ್ರೆ ಈ ಸ್ಥೂಲ ಶರೀರದವರೆಗೂ ಎಲ್ಲವೂ ಕೂಡ ಪ್ರಕೃತಿಯ ಒಂದು ಕಾರ್ಯಗಳು, ವಿಕಾರ ಕಾರ್ಯಗಳು ಆಗಿರುವಾಗ ಇದು ಖಂಡಿತ ಆತ್ಮ ಅಲ್ವೇ ಅಲ್ಲ, ಅನಾತ್ಮ ಇದು. ಆದ್ರೆ ಇದರಲ್ಲಿ ನಮಗೆ ಆತ್ಮ ಅಂತ ಬುದ್ಧಿ ಬರ್ತಾ ಇದೆ. ಹೇಗ್ ಬರ್ತಾ ಇದೆ, ಯಾತಿಗೆ ಬರ್ತಾ ಇದೆ ಅನ್ನೋದನ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು ಅಂದ್ರೆ ಅದು ಈ ಒಂದು ಚಿದಾಭಾಸ ಅಂತ ಒಂದು ಶಬ್ದವನ್ನ ಯೂಸ್ ಮಾಡ್ತೀವಿ ವೇದಾಂತ. ಏನರ್ಥ ಅಂತ ಹೇಳಿದ್ರೆ ನೋಡಿ, ತುಂಬಾ ಸುಲಭ. ನಮ್ಗೆ ಸ್ವಲ್ಪ ಈ ಶಬ್ದದ ಒಂದು ಲ್ಯಾಂಗ್ವೇಜ್ ಒಂದು ಜ್ಞಾನ ಇದ್ರೆ ನಮ್ಗೆ ತುಂಬಾ ಬೇಗ ಹಿಡ್ಕೊಳಕ್ಕಾಗುತ್ತೆ ಅದು. ಅದರಿಂದಲೇ ನಮ್ಗೆ ಫಸ್ಟ್ ಇದಕ್ಕೆಲ್ಲ ಶಬ್ದ ಜ್ಞಾನ ಬೇಕು ಅಂತ ಹೇಳ್ತಾರೆ ಮೊದಲು. ನೋಡಿ, ಇದು ಒಂದು ಕ್ರಮವಾಗಿ ವೇದಾಂತವನ್ನು ಕಲಿಬೇಕು ಅಂತ ಹೇಳಿದಾಗ ಬಂದಿಗೆ ಏನ್ ಮಾಡ್ತಾ ಇದ್ದಾರೆ, ಸಿಸ್ಟಮ್ ಇರೋದು ಫಸ್ಟ್ ಅವ್ನಿಗೆ ಶಬ್ದಗಳು ಗೊತ್ತಾಗ್ಬೇಕು. ಶಬ್ದಗಳು ಗೊತ್ತಾದ್ರೇನೆ ಅವನಿಗೆ ಇಂಥ ಗ್ರಂಥಗಳೆಲ್ಲ ಯಾರಾದ್ರೂ ಹೇಳೋವಾಗ್ಲೂ ಕೂಡ ಇದಕ್ಕೆ ಇದೇ ಅರ್ಥ ಅಂತ ಗೊತ್ತಾಗ್ಬೇಕಲ್ವಾ. ಅದು ಗೊತ್ತಾಗದೇ ಇರುತ್ತೆ ಅದು. ಅದರಿಂದ ಈ ಶಬ್ದಗಳಿಗೆಲ್ಲ ಏನ್ ಅರ್ಥ ಅನ್ನೋದಕ್ಕೆಲ್ಲ ಬೇಕು ಅನ್ನೋದಕ್ಕೇನೆ ರಾಮ ಶಬ್ದ ಇದೆಲ್ಲ ಇರೋದು. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಅಮರಕೋಶವರೆಗೂ ಹೋಗುತ್ತೆ ಅದು. ಅದೆಲ್ಲ ಇದ್ರೆ ಅವ್ನಿಗೆ ಎಷ್ಟೆಷ್ಟು ಅವ್ನಿಗೆ ಇದ್ರ ಬಗ್ಗೆ ನಾಲೆಜ್ ಜಾಸ್ತಿ ಇದೆಯೋ ಅಷ್ಟಕ್ಕಷ್ಟು ಅವ್ನಿಗೆ ಈಸ್ ಹಿ ಕ್ಯಾನ್ ಹ್ಯಾಂಡಲ್ ದೀಸ್ ಥಿಂಗ್ಸ್. ಹಾಗಾಗಿ ಅವ್ನ ಸಾಮರ್ಥ್ಯ ಬರ್ಬೇಕು ಅದಕ್ಕೆ. ಅದಕ್ಕೊಂದು ಕ್ರಮನೂ ಇದೆ. ಇವಾಗ ಈ ಒಂದು ವಿಷಯದಲ್ಲಿ ಚಿದಾಭಾಸ ಅಂತ ಹೇಳುವಾಗ ಚಿತ್ ಅಂತ ಒಂದು ಶಬ್ದ ಇದೆ, ಆಭಾಸ ಅಂತ ಒಂದು ಶಬ್ದ ಇದೆ. ಎರಡಕ್ಕೂ ಏನ್ ಅರ್ಥ ಅಂತ ನಾವು ತಿಳಿಬೇಕು. ಚಿತ್ ಅಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಆತ್ಮ. ಅದು ಆಭಾಸ ಅಂತ ಹೇಳಿದ್ರೆ ಕನ್ನಡದಲ್ಲೂ ಆಭಾಸ ಅಂದ್ರೆ ಒಂದು ಅರ್ಥ ಇದೆ ಅಲ್ವಾ. ಅಂದ್ರೆ ಅದನ್ನ ಅದು ಇಟ್ಸ್ ನಾಟ್ ಪಾಸಿಟಿವ್ ಮೀನಿಂಗ್ ಅಲ್ಲ ಅದು. ಆದ್ರೆ ಇಲ್ಲಿ ಕೂಡ ಅದು ಆ ರೀತಿಯ ಒಂದು ಅರ್ಥನೂ ಬರುತ್ತೆ. ಆದ್ರೆ ಇಲ್ಲೇನ್ ಅರ್ಥ ಅಂತ ಹೇಳಿದ್ರೆ ರಿಫ್ಲೆಕ್ಷನ್ಗೆ ಆಭಾಸ ಅಂತ ಹೇಳ್ತೀವಿ ನಾವು. ರಿಫ್ಲೆಕ್ಷನ್ಗೆ ಆಭಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಏನಾಯ್ತು, ಶುದ್ಧ ಆತ್ಮ ಸ್ವರೂಪದ ಒಂದು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅವಾಗ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ನಮ್ಗೆ ರಿಫ್ಲೆಕ್ಷನ್ ಆಗೋದಕ್ಕೆ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ ಇರ್ಬೇಕಲ್ಲ ನಮ್ಗೆ. ಅವಾಗ ರಿಫ್ಲೆಕ್ಷನ್ ಅಂತ ಆಗ್ಬೇಕಾದ್ರೆ ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ನಾವು ನಮ್ಮ ಶರೀರ ಕಾಣಿಸ್ಕೊಳ್ಳೋದಲ್ಲಿ. ಕನ್ನಡಿನೇ ಇದೆ, ಸುಮ್ಮನೆ ಒಂದು ಗೋಡೆ ಮುಂದೆ ನಿಂತ್ಕೊಂಡ್ರೆ ನಮ್ಗೇನು ಕಾಣಿಸೋದಿಲ್ಲ ಅದು ಅಲ್ವಾ. ಹಾಗಾಗಿ ಕನ್ನಡಿ ಅನ್ನೋದು ರಿಫ್ಲೆಕ್ಟಿಂಗ್ ಮೀಡಿಯಂ ಅದು. ಅದಕ್ಕೊಂದು ಸಾಮರ್ಥ್ಯ ಇದೆ. ಅದೇ ತರ ಈ ಬುದ್ಧಿ ಅಂತ ಇದೆಯಲ್ಲ ನಮ್ಮಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಪಂಚಕೋಶಗಳಲ್ಲಿ, ನಮ್ಮ ಒಳಗಡೆನೆ ಬುದ್ಧಿ ಅಂತ ಒಂದು ಫಿಸಿಕಲ್ ಆಬ್ಜೆಕ್ಟ್ ಅದು. ಹಾಗಾಗಿ ಅದಕ್ಕೆ ಈ ಆತ್ಮ ಸ್ವರೂಪದ ಒಂದು ರಿಫ್ಲೆಕ್ಷನ್ ನ ಪಡ್ಕೊಳ್ಳಕ್ಕೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ. ಹೇಗೆ ಒಂದು ಕನ್ನಡಿಗೆ ನಮ್ಮ ಒಂದು ರಿಫ್ಲೆಕ್ಷನ್ ನ ಪಡ್ಕೊಳ್ಳಕ್ಕೆ ಅಥವಾ ರಿಸೀವ್ ಮಾಡ್ಕೊಳ್ಳಕ್ಕೆ, ಕ್ಯಾಪ್ಚರ್ ಮಾಡಕ್ಕೆ ಒಂದು ಸಾಮರ್ಥ್ಯ ಇದೆಯೋ, ಒಂದು ಗೋಡೆಗೆ ಆ ಸಾಮರ್ಥ್ಯ ಇಲ್ಲವೋ, ಅದೇ ತರ ಈ ಸ್ಥೂಲ ಶರೀರಕ್ಕೆ ಆ ಸಾಮರ್ಥ್ಯ ಇಲ್ಲ. ಆದ್ರೆ ಆ ಸೂಕ್ಷ್ಮ ಶರೀರದಲ್ಲಿರೋ ಈ ಬುದ್ಧಿ ಅನ್ನೋದಕ್ಕೆ ಅದು ಸೂಕ್ಷ್ಮವಾದ ಒಂದು ಪಂಚಭೂತಗಳಿಂದ ಆಗಿರೋದ್ರಿಂದ ಅದಕ್ಕೆ ಆತ್ಮಸ್ವರೂಪದ ಒಂದು ಪ್ರತಿಫಲನವನ್ನು ಅದು ಇಟ್ಕೊಳ್ಳಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ. ಅವಾಗ ಏನಾಗುತ್ತೆ, ಆ ಆತ್ಮಸ್ವರೂಪದ ಒಂದು ಪ್ರತಿಫಲನ ಈ ಬುದ್ಧಿಯಲ್ಲಿ ಬಿದ್ದು ಆ ಬುದ್ಧಿಗೆ ಪಕ್ಕದಲ್ಲಿರೋ ಯಾವ್ದಾವ್ದು ಪ್ರಾಣ, ಇಂದ್ರಿಯಗಳು ಅದೆಲ್ಲ ಇದೆಯಲ್ಲ ಅದಕ್ಕೆ ಸಿಗುತ್ತೆ. ಅದು ಇದಕ್ಕೆ ಕೊಡೋ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಒಂದು 25 ಮನೆಗಳಿದೆ. ಅದರಲ್ಲಿ ಇದು ಅಪಾರ್ಟ್ಮೆಂಟ್ಸ್ ಇದೆ. ಅದ್ರ ಏನ್ ಮಾಡ್ತಾರೆ, ಮೊದಲು ಪವರ್ ಅನ್ನೋದು ಒಂದು ಕಡೆ ಬರುತ್ತೆ ಅಲ್ವಾ. ಬಂದ್ಮೇಲೆ ಆಮೇಲೆ ಎಲ್ಲ ಒಂದ್ ಮನೆಗೂ ಸೆಪರೇಟ್ ಆಗಿ ಹೋಗುತ್ತೆ. ಅದೇ ತರನೇ ಇದು ಕೂಡ ಈ ಆತ್ಮನ ಒಂದು ಶಕ್ತಿ, ಪ್ರಕಾಶ ಅನ್ನೋದು ಈ ಬುದ್ಧಿ ಅನ್ನೋದ್ರಲ್ಲಿ ಚಿದಾಭಾಸವಾಗಿ ಮೊದಲು ಬಂದು ಅದರಿಂದ ಬಾಕಿ ಎಲ್ಲದಕ್ಕೂ ಸಿಗುತ್ತೆ, ಹತ್ತಿರದಲ್ಲಿ ಹೋದ್ರೆ ಅದಕ್ಕೆಲ್ಲ ಸಿಗುತ್ತೆ ಅಂತ ಪ್ರಕ್ರಿಯೆ ಮಾಡಿದ್ದಾರೆ. ಅದನ್ನ ಹೇಳ್ತಾರೆ. ಅವಾಗ ಏನು ಆಗಿದೆ ಅಂತ ಹೇಳಿದ್ರೆ, ಆ ಚಿತ್ತಿನ ಒಂದು ಆಭಾಸ ಇದೆಯಲ್ಲ, ಈ ಆಭಾಸ ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದನ್ನ ನಾವು ಅಂತ ತಿಳಿದುಬಿಟ್ಟಿದ್ದೀವಿ. ಯಾತಕ್ಕೆ ಅಂತ ಹೇಳಿದ್ರೆ, ಯಾತಕ್ಕೆ ಅದು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮನ್ನ ಜಡ ಅಂತ ಯಾರು ಹೇಳ್ಕೊಳ್ತಾ ಇಲ್ಲ, ಖಂಡಿತ ಅಲ್ವಾ. ನಾವೆಲ್ಲರೂ ಕೂಡ ನಮ್ಮನ್ನ ಚೇತನ ಅಂತಾನೆ ಹೇಳ್ಕೊಳ್ತಾ ಇದ್ದೀವಿ. ನಾವು ಖಂಡಿತ ಕಟ್ಟಿಗೆ ಅಂತ ನಾವು ನಮ್ಮನ್ನ ಭಾವಿಸೋದೇ ಇಲ್ಲ. ಆದ್ರೂ ಕೂಡ ಈ ಕಟ್ಟಿಗೆ ತರ ಇರೋ ಈ ಶರೀರದಲ್ಲಿ ನಾನಂತ ಬುದ್ಧಿ ಬಂದಿದೆಯಲ್ಲ, ಅವಾಗ ಅದಕ್ಕೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬುದ್ಧಿ ಅನ್ನೋದು ಅದು ಒಂದು ಸೂಕ್ಷ್ಮವಾದ ಕಟ್ಟಿಗೆ ಅಂತ ಹೇಳ್ಬೋದು ನಾವು. ಅಂದ್ರೆ ಒಂದು ಸಾಫ್ಟ್ ಕಟ್ಟಿಗೆ ಅಂತ ಹೇಳ್ಬೋದು ಬೇಕಾದ್ರೆ. ಅಂದ್ರೆ ಸೂಕ್ಷ್ಮ ಶರೀರ ಅದರಲ್ಲಿ ನಮ್ಗೆ ಈ ಚೈತನ್ಯದ ಒಂದು ಪ್ರತಿಬಿಂಬ ಅದರಲ್ಲಿ ಬಿದ್ದಾಗ ನಾವು ಆ ಚೈತನ್ಯ ನಾನು ಖಂಡಿತ ಇಲ್ಲ ಅಂತ ಇಲ್ಲ. ಆದ್ರೆ ಈ ಬುದ್ಧಿಯನ್ನು ಸೇರಿಸ್ಕೊಂಡು ನಾನು ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಪ್ರಾಬ್ಲಮ್ ಅಂತಿರೋದು. ಹಾಗ ಅದಕ್ಕೇನೆ ವೇದಾಂತದಲ್ಲಿ ಈ ಜೀವ ಅಂದ್ರೆ ಯಾರು ಅಂತ ಹೇಳಿದ್ರೆ, ಈ ಚಿದಾಭಾಸಕ್ಕೆ ಜೀವ ಅಂತ ಹೇಳೋದು. ಜೀವ ಅಂತ ಯಾರು ಅಂತ ಹೇಳಿದ್ರೆ, ಈ ಚಿದಾಭಾಸ ಚಿತ್ತಿನ ಒಂದು ಆಭಾಸ ಇದೆ, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ಅದರಲ್ಲಿ ನಾನು ಅಂತ ನನಗೆ ಬುದ್ಧಿ ಬಂದಿದೆ. ಅದ್ ಬಂದಿದ್ದರಿಂದ ಏನ್ ತೊಂದರೆ ಆಗುತ್ತೆ ಅಂತ ಕೇಳ್ಬೋದು ನಾವು. ಏನಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಒಂದು 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 ನೀರಿನ ಒಂದು ಪಾಂಡ್ ಇದೆ ಅಂತ. ಆ ಪಾಂಡ್ ಅಲ್ಲಿ ಒಂದು ಮೇಲೆ ಸೂರ್ಯನ ಚಂದ್ರನ ಒಂದು ಪ್ರತಿಮಾ ಬೀಳ್ತಾ ಇದೆ. ಈ ಪಾಂಡ್ ಅಲ್ಲಿ ಸ್ವಲ್ಪ ಪಾಚಿ ಗೀಸಿ ಎಲ್ಲ ಇದೆ, ಅಥವಾ ಎಲೆಗಳೆಲ್ಲ ಬಿದ್ದಿದೆ, ಏನೋ ಸ್ವಲ್ಪ ಕೊಳೆ ಕೊಚ್ಚ ಎಲ್ಲ ಇದೆ. ಅವಾಗ ನಮ್ಗೆ ಆ ಚಂದ್ರನದ ಅಥವಾ ಸೂರ್ಯನದ ಒಂದು ಪ್ರತಿಬಿಂಬ ಇಲ್ಲಿ ಬೀಳ್ತಲ್ಲ, ಅದು ಕ್ಲಿಯರ್ ಆಗಿ ಬೀಳೋದಿಲ್ಲ. ಅದ್ರ ಜೊತೆಗೆ ಈ ಕೊಳೆಗಳೆಲ್ಲ ಸೇರ್ಕೊಂಡು ಅದು ಕಾಣಿಸ್ಕೊಳ್ತಾ ಇರುತ್ತೆ. ಇದೇ ತರ ಏನಾಗಿದೆ, ಈ ಅಂತಃಕರಣದಲ್ಲಿ ಯಾವ ಕೊಳೆಗಳೆಲ್ಲ ಇದೆಯೋ, ಏನೇನೋ ಇದು ಬೇರೆ ಬೇರೆ ಇಮೋಷನ್ಸ್, ಸತ್ವದ ಸ್ತಮ ಗುಣಗಳೆಲ್ಲ ಇದೆಯಲ್ಲ, ಅದರಿಂದ ಬಂದಿರೋ ಏನೇನು ಕಾರ್ಯಗಳೆಲ್ಲ ಇದೆಯೋ
ಆ ಈ ಆತ್ಮ ಚೈತನ್ಯವನ್ನ ನಾವು ಇದ್ರ ಜೊತೆಗೆ ಸೇರಿಸ್ಕೊಂಡು ನಾವು ತಿಳಿತಾ ಇದ್ವಿ, ನಾವು ಅಂತ ತಿಳಿತಾ ಇದ್ವಿ. ಅವಾಗ ಕರ್ತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇದೆಲ್ಲ ಇದೆಯಲ್ಲ, ಭಯ, ಕಂಪ, ಇದು ಆನ್ಸೈಟಿ ಎಲ್ಲ ಹೇಳ್ಬೋದು ನಾವು, ಕಾಮಕ್ರೋಧ ಎಲ್ಲವೂ ಹೇಳ್ಬೋದು. ಎಲ್ಲವೂ ಇರೋದು ಮನಸ್ಸಲ್ಲಿ. ಈ ಚೈತನ್ಯ ಅಂತ ಒಂದು ಮನಸ್ಸಲ್ಲಿ ಅದು ಪ್ರತಿಬಿಂಬ ಬೀಳ್ತಾ ಇದೆ. ಅವಾಗ ಏನಾಗ್ತಾ ಇದೆ, ನಾವು ಶುದ್ಧವಾದ ಪ್ರತಿಬಿಂಬವನ್ನ ಮಾತ್ರ ಗ್ರಹಿಸದೆ ಅದು ಯಾವ ಮೀಡಿಯಂ ಅಲ್ಲಿ ಬಂದಿದೆಯೋ ಆ ಮೀಡಿಯಂ ಅಲ್ಲಿರೋ ಕೊಳೆಗಳೆಲ್ಲ ಸೇರಿಸ್ಕೊಂಡು ನಾವು ಅಂತ ತಿಳಿತಾ ಇದ್ದೀವಿ. ಇದಕ್ಕೆ ಒಂದು ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ಕನ್ನಡಿ ಇದೆ. ಆ ಕನ್ನಡಿಗೆ ಸ್ವಲ್ಪ ಕಿರುಬು ಅಂತ ಹೇಳ್ತಾರೆ, ಕಿರುಗಲ್ಲಿ ಕಟ್ಕೊಂಡಿದೆ, ತುಂಬಾ ಹಳೇದಾಗಿದೆ ಕನ್ನಡಿ, ಸ್ವಲ್ಪ ಬೀರ್ಕು ಬಿದ್ದಿದೆ ಅಂತ ಇಟ್ಕೊಳ್ಳೋಣ. ಅದ್ರ ಮುಂದೆ ನಾವು ನಿಂತ್ಕೊಂಡ್ರೆ ಏನಾಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದು ಕಣ್ಣಿಗೆ ಕಾಣಿಸಲ್ಲ. ಅವಾಗ ಏನಾಗುತ್ತೆ, ಅದ್ರ ಸಮೇತ ನಮ್ ರಿಫ್ಲೆಕ್ಷನ್ ಕಾಣಿಸುತ್ತೆ ಅದು. ಆತರ ಇದು ಕೂಡ ಈ ಅಂತಃಕರಣದಲ್ಲಿರೋ ಈ ಯಾವ್ದ್ಯಾವ್ದು ಸತ್ವರಜಸ್ತಮ ಗುಣಗಳ ಕಾರ್ಯಗಳೆಲ್ಲ ಇದೆಯೋ ಅವುಗಳ ಜೊತೆಗೆ ನಾವು ಈ ಚೈತನ್ಯವನ್ನ ಸೇರಿಸಿ ನಾವು ನಾನು ಅಂತ ಹೇಳ್ತಾ ಇದ್ದೀವಿ. ಉಪನಿಷತ್ತು ಏನ್ ಮಾಡ್ತಾ ಇದೆ ನಮ್ಗೆ ಅಂತ ಹೇಳಿದ್ರೆ, ಆ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದ್ರಲ್ಲಿ ಆ ಪ್ಯೂರ್ ರಿಫ್ಲೆಕ್ಷನ್ ನ ಮಾತ್ರ ನೀವು ನಾನು ಅಂತ ಗ್ರಹಿಸ್ಬೇಕು. ನೀನು ಒರಿಜಿನಲ್ ಕಾನ್ಶಿಯಸ್ನೆಸ್ ಇಲ್ಲ ಅಂತಿಲ್ಲ, ಬಟ್ ಅದನ್ನ ನಿನಗೆ ತಿಳ್ಕೊಬೇಕಾದ್ರೆ ಅದು ಅಲ್ಲಿರೋ ಒಂದು ಚೈತನ್ಯದ ಒಂದು ಪ್ರಕಾಶ ಬೀಳ್ತಾ ಇದೆಯಲ್ಲ, ಅದನ್ನ ನೀನು ಅಂತ ಗ್ರಹಿಸ್ಬೇಕು ವಿತೌಟ್ ದೀಸ್ ಥಿಂಗ್ಸ್ ಅಂತ. ದಟ್ ಈಸ್ ಇವುಗಳನ್ನೆಲ್ಲ ಫಿಲ್ಟರ್ ಔಟ್ ಮಾಡ್ಬಿಟ್ಟು ನಿನ್ನನ್ನು ಮಾತ್ರ ಗ್ರಹಿಸ್ಬೇಕು ಅಂತ ತೋರಿಸ್ಕೊಡ್ತೇವೆ. ಆ ಫಿಲ್ಟರಿಂಗ್ ಔಟ್ ಅಂತ ಇದೆಯಲ್ಲ, ಆ ಪ್ರೋಸೆಸ್ ಎಲ್ಲದಕ್ಕಿಂತ ಟಫೆಸ್ಟ್ ಪ್ರೋಸೆಸ್. ಅದೇ ತುಂಬಾ ದೊಡ್ಡ ಚಾಲೆಂಜ್ ಅದು. ಇದಕ್ಕೆ ಅಂತಃಕರಣ ಶುದ್ಧಿ, ಚಿತ್ತಶುದ್ಧಿ, ಚಿತ್ತ ನೈರ್ಮಲ್ಯ, ಮನಃಶುದ್ಧಿ, ಎಲ್ಲಾ ಶಬ್ದಗಳು ಏನೇನ್ ಹೇಳಿದ್ರು ಕೂಡ ಇದೇ ಅದು. ಏನೇನು ಸಾಧನೆಗಳೆಲ್ಲ ಏನೇನ್ ಹೇಳಿದಾರೆ, ಭಕ್ತಿ ಯೋಗ, ಕರ್ಮಯೋಗ, ಎಲ್ಲವೂ ಕೂಡ ಧ್ಯಾನ ಪದ್ಧತಿ ಹೇಳಿರೋ ಎಲ್ಲಾ ಯೋಗಗಳು ಕೂಡ, ಸಮಾಧಿ ಎಲ್ಲವೂ ಕೂಡ ಇದನ್ನ ಶುದ್ಧಿ ಮಾಡಕ್ಕಾಗೆ ಇರೋದು. ಚಂದ್ರಶೇಖರ್ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ಏನೇನು ಸಾಧನೆಗಳು ಎಲ್ಲೆಲ್ಲೋ ಶಾಸ್ತ್ರಗಳು ಏನೇನ್ ಹೇಳಿದಾರೋ ಅದೆಲ್ಲ ಇರೋದು ಇದಕ್ಕೇನೆ ಅಂತ. ಆತ್ಮಸ್ವರೂಪನ ಕೊನೆಯಲ್ಲಿ ತಿಳ್ಕೊಳ್ಳೋದು ತುಂಬಾ ಸುಲಭ ಅದು. ಆದ್ರೆ ಇವುಗಳೆಲ್ಲ ಈ ಕೊಳೆ ಇದೆಲ್ಲ ತೆಗೆದಾಕ್ಬೇಕಲ್ಲ. ಆ ಒಂದು ಎಷ್ಟೋ ಜನ್ಮಾಂತರಗಳಿಂದ, ಎಷ್ಟೋ ಕಾಲದಿಂದ, ನೂರಾರು ವರ್ಷಗಳಿಂದ ಆ ಮನೆ ಪಾಳು ಬಿದ್ದ ಮನೆ ತರ ಆಗೋಗಿದೆಯಲ್ಲ, ಆ ಪಾಳು ಬಿದ್ದ ಮನೆನ ನಾವು ಇವಾಗ ಯಾರೋ ಹೇಳ್ತಾರೆ ನೋಡು, ನಿನ್ ಸೇರಿರೋ ಆಸ್ತಿ ಅನ್ನೋದು ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ನಮ್ಗೆ ಬಿಡಕ್ ಇಷ್ಟ ಇಲ್ಲ ಅದನ್ನ. ಅವಾಗ ಏನ್ ಮಾಡ್ತೀವಿ, ಅದನ್ನ ನಾವು ಸರಿ ನಮ್ ಕೈವಶಕ್ಕೆ ಪಡ್ಕೋಬೇಕು ಅಂತ ಹೇಳಿದಾಗ ಅವ್ನು ಏನ್ ಮಾಡ್ತಾನೆ, ಎಷ್ಟೋ ಕಷ್ಟಪಟ್ಟು ಒಂದ್ ಸ್ವಲ್ಪ ಸಾಲ ಸೋಲ ಹಾಕೋದು ಮಾಡಿ ಅವನು ಅದಕ್ಕೆ ಅಂತ ಕೆಲವು ಜನ ಇದ್ದಾರೆ ಅದನ್ನ ಸರಿ ಮಾಡ್ಕೊಳಕ್ಕೆ, ಕ್ಲೀನ್ ಮಾಡ್ಕೊಳಕ್ಕೆ ಇದ್ದಾರೆ. ಅವರು ಡಿಮಾಲಿಷನ್ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ ಕ್ಲೀನ್ ಮಾಡೋದು. ಅವ್ರನ್ನ ಕರೀದು ನಾವೇನ್ ಮಾಡ್ತೀವಿ, ಅದನ್ನ ಶುದ್ಧ ಮಾಡ್ಕೊಡು ಅಂತ ಹೇಳ್ತೀವಿ ನಾವು. ಅವಾಗ ಮಾಡ್ಕೊಡ್ತಾರೆ. ಮಾಡ್ಕೊಟ್ಮೇಲೆ ಆ ಮನೆಯಲ್ಲಿ ವಾಸ ಆಗತ್ತೆ, ಅದು ಯೋಗ್ಯವಾಗಿರುತ್ತೆ. ಅದು ಅದಕ್ಕೆ ಮುಂಚೆ ಅದು ಯೋಗ್ಯವಾಗಿ ಇರುವುದಿಲ್ಲ. ಅದೇ ತರನೇ ಈ ಅಂತಃಕರಣ ಅನ್ನೋದು ಕೂಡ ನಾವು ಇರೋದಕ್ಕೆ ಅದು ಯೋಗ್ಯವಾಗಿಲ್ಲ. ಅದು ಅದಕ್ಕೆ ನಮ್ಗೆ ಕಷ್ಟ ಬರ್ತಾ ಇದೆ. ಅದನ್ನ ನೀನು ಸುಖವಾಗಿ ನಿನ್ನ ಜೀವನ ಆಗ್ಬೇಕು ಅಂತ ಹೇಳಿದ್ರೆ ನೀನ್ ಇರೋ ಜಾಗವನ್ನ ಸುಖವಾಗಿ ಶುದ್ಧವಾಗಿ ಇಟ್ಕೋಬೇಕು ನೀನು ಅನ್ನೋದೇ ಲಾಜಿಕ್ ಅಲ್ಲಿ. ಅಷ್ಟೇನ್ ಬೇರೆ ತಪ್ಪ ಬ್ರಹ್ಮವಿದ್ಯೆಯನ್ನು ಅಲ್ಲ ಅದು. ಹಾಗಾಗಿ ನೀನ್ ಇರೋ ಜಾಗ ನಿನ್ಗೆ ವಾತಾವರಣ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ನೀನ್ ಚೆನ್ನಾಗಿ ಇಟ್ಕೊಳ್ಬೇಕು. ನಿನ್ ಕೈಯಲ್ಲಿ ಇರೋದು ಮಾಡ್ಕೊಂಡ್ರೆ ನಿಮಗೆ ಸುಖವಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಅಂತ ಒಂದು ವಿಷಯವನ್ನ ಇದು ಹೇಳ್ತಾರೆ. ಅದರಿಂದಲೇ ನೋಡಿ ನಮ್ಮ ವೇದಾಂತದಲ್ಲಿ ಈ ಜೀವನ್ ಮುಕ್ತ ಅಂತ ಯಾವ್ದನ್ನ ಹೇಳ್ತೀವೋ ಅವನನ್ನ ಯಾಕೆ ನಾವು ಅಷ್ಟೊಂದು ಕೊಂಡಾಡ್ತೀವಿ ಅಂತ ಹೇಳಿದ್ರೆ, ಅವನಿಗೆ ಅಷ್ಟೊಂದು ಸುಖವಾದ ಒಂದು ಆನಂದ ಸಿಗ್ತಾ ಇದೆ ಅವನಿಗೆ. ಅವನಿಗೆ 4 ಕಾಸು ಇಲ್ಲದೆ ಹೋಗ್ಬೇಕು ಅವನ ಕೈಯಲ್ಲಿ. ಅವನ್ ಬಟ್ಟೆ ಕೂಡ ಒಂದು ಒಳ್ಳೆ ಬಟ್ಟೆ ಇಲ್ಲದೆ ಇರ್ಬೋದು, ಆದ್ರೆ ಇದು ಮಾತ್ರ ಇದ್ಬಿಟ್ರೆ ಅವನಿಗೆ ಎಲ್ಲವೂ ಇದಂಗೆ ಅಂತ. ಅದಕ್ಕೇನೆ ಭಾಗವತದಲ್ಲಿ ಆ ಕಥೆ ಬರ್ತಲ್ಲ, ಒಂದು ಜ್ಞಾನಿಯನ್ನ ನಾವು ನೋಡಿದಾಗ ಈ ರಾಜ ಕೇಳ್ತಾನೆ ಅವನು, ಹೌದು ನನ್ನ ನೋಡಿದಾಗ ಇನ್ನು 100 ಜನ ನೋಡ್ತಾನೆ ರಾಜ ಅವನ್ನ ನೋಡ್ಬಿಟ್ಟು, ಇವ್ನು ಎಷ್ಟು ಸಂತೋಷವಾಗಿದ್ದಾನ, ನಾನು ಇಷ್ಟೆಲ್ಲ ಹೊಂದಿದ್ದೀನಿ, ನನಗೆ ಎಲ್ಲ ಒಂದು ರಾಜ್ಯನೇ ನನ್ನ ಹತ್ರ ಇದೆ, ಎಲ್ಲರೂ ಆಳುಗಳಿದ್ದಾರೆ, ಅಷ್ಟೊಂದು ಸಂಪತ್ತು, ಸಿರಿ ಸಂಪತ್ತು ಎಲ್ಲ ಹಿಂಗೆ. ಆದ್ರೆ ಅವನ ಮುಖದಲ್ಲಿ ಏನು ಇಲ್ವೇ ಇಲ್ಲ. ಅವನ ಮುಖದಲ್ಲಿರೋ ಒಂದು ಆನಂದ ಎಂತ ಇದೆ ಅಂತ ಅವ್ನು ಹೋಗಿ ಪ್ರಶ್ನೆ ಮಾಡ್ತಾನೆ. ನಿನಗೆ ಈ ತರ ಒಂದು ಆನಂದವಾಗಿದೆಯಲ್ಲ, ಅದಕ್ಕೆ ಏನ್ ಕಾರಣ ಅಂತ ಹೇಳು ನೀವು ಕೇಳ್ತಾನು. ಅವಾಗ ಅವ್ನು ಹೇಳ್ತಾನೆ ಹೇಗೆ ಅವನು ಇದೆಲ್ಲ ಪಡ್ಕೊಂಡಾಗ ಹೇಳ್ತಾನ. ಹಾಗಾಗಿ ಆ ಕಾರಣದಿಂದ ಅವನು ನೋಡಿ, ಅವನಿಗೂ ಶರೀರ ಇದೆ, ನಮಗೂ ಶರೀರ ಇದೆ. ಅವನಿಗೂ ಶರೀರದ ಒಂದು ಧರ್ಮ, ಹೊಟ್ಟೆ ಹಸಿಯೋದು ಅಥವಾ ಒಂದು ರೋಗ ಬರೋದು ಎಲ್ಲೂ ಕೂಡ ಆಗ್ಬೋದು ಅವನಿಗೆ ಕೂಡ. ಆದ್ರೆ ಅವನಿಗೆ ಈ ಮನಸ್ಸಲ್ಲಿ ಒಂದು ಆನಂದ ಇದೆಯಲ್ಲ, ಅದು ಹೇಗ್ ಬಂದಿದೆ ಅಂತ ಹೇಳಿದ್ರೆ ಅವನು ವಿವೇಕ ಪಡ್ಕೊಂಡಿದ್ದಾನ. ಅವನು ಇದು ನಾನಲ್ಲ, ಇದು ಯಾವ್ದು ನಾನು, ಇದು ಯಾವ್ದು ನಾನು ಅಲ್ಲ ಅಂತ ತಿಳ್ಕೊತಿದ್ದಾನೆ. ಆ ತಿಳುವಳಿಕೆ ಅವ್ನಿಗೆ ಗಟ್ಟಿಯಾಗಿ ಇರೋದ್ರಿಂದ ಅವನಿಗೆ ಬಾಕಿ ವಿಷಯಗಳೆಲ್ಲ ಯಾವುದೇ ತರ ಹೋದ್ರು ಕೂಡ ಅವನಿಗೆ ಮನಸ್ಸು ಮಾತ್ರ ಅದ್ರ ಬಗ್ಗೆ ಇರುತ್ತೆ. ಆ ಕಾರಣದಿಂದ ಅದು ಅದಕ್ಕೇನೆ ಜೀವನ್ಮುಕ್ತ ಅನ್ನೋದನ್ನ ಅಷ್ಟೊಂದು ಕೊಂಡಾಡೋದು ಯಾಕೆ ಅಂತ ಹೇಳಿದ್ರೆ, ಅವನು ಕೂಡ ನಮ್ಮ ತರ ಒಂದು ಶರೀರ ಇದೆ ಅವನಿಗೆ. ಅವನಿಗೂ ಕೂಡ ಒಂದೊಂದು ದಿವಸ ಶರೀರ ಹೋಗ್ಬಿಡುತ್ತೆ ಅದು. ಆದ್ರೆ ಅವನ ವಿಷಯದಲ್ಲಿ ಏನೊಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಅವ್ನು ಇರೋ ಕಾಲ ಅವನು ಆನಂದವಾಗಿ ಕಳೀತಾನದು. ಅದು ನಮ್ಗೆ ಅರ್ಥ ಇಲ್ವಲ್ಲ ಅಂತ ನಮ್ಗೊಂದು ಬಂದಾಗ ನಾವು ಆತರ ಆಗ್ಬೇಕು ಅಂತ ನಮ್ಗೆ ಮನಸ್ಸು ಬರುತ್ತೆ. ಅದು ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದು ಮಾಡು ಅಂತ ಹೇಳಿದ್ರೆ. ಯಾವ್ದು ಕೂಡ ನಿಮಗೆ ಒಂದು ಶ್ಲೋಕ ಒಂದಿದೆ ಸಂಸ್ಕೃತದಲ್ಲಿ, ಒಂದು ಸುಭಾಷಿತ ಶ್ಲೋಕ, ಉದ್ಯಮೇನೈವ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ
ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ ಎಷ್ಟು ಸುಲಭವಾದ ರೀತಿಯಲ್ಲಿ ಹೇಳ್ತಾರೆ. ನೋಡು, ಯಾವುದೇ ಒಂದು ಸ್ಥಿತಿ ನೀನು ಪಡ್ಕೋಬೇಕಾದ್ರೆ ಒಂದು ಸಮ್ ಅಚೀವ್ಮೆಂಟ್, ಸಮ್ ಗೋಲ್ ನೀನು ರಿಲೀಸ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ವಿತೌಟ್ ವರ್ಕಿಂಗ್ ಅದು ಸುಮ್ಮನೆ ಕೈ ಬರಲ್ಲ. ಅದಕ್ಕೆ ಅವರು ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಸಿಂಹ ಸುಮ್ಮನೆ ಒಂದ್ ಕಡೆ ಮಲಗಿದೆ, ಅದು ಮಲಗಿರೋ ಸಿಂಹ ಬಾಯಿಗೆ ಬಂದು ಏನಾದ್ರು ಜಿಂಕೆ ಬಂದಿತ್ತು, ಅದು ಇಲ್ಲ, ಇದು ಹೋಗಿ ಆಡ್ಬೇಕು, ಇದು ಹೋಗಿ ಎದುರಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ಅದನ್ನ ಕಿಡಿಬೇಕು, ಅದನ್ನ ಕೊಲ್ಬೇಕು, ಅದನ್ನ ತುಂಡು ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಇದಕ್ಕೆ ಇದು ಮಾಡ್ಬೇಕು ಒಂದು. ಹಾಗಾಗಿ ಇದ್ರ ಬಾಯಲ್ಲಿ ಏನ್ ಬಂದ್ ಬೆಳಲ್ಲ ಇದು ಸುಮ್ಮನೆ ಇದ್ರೆ. ಅದೇ ತರನೇ ನಿಮ್ಗೂ ಕೂಡ ಇದನ್ನ ಬೆಳೆಸ್ಬೇಕಾದ್ರೆ ನೀನ್ ಅದಕ್ಕೆ ಒಂದು ಪರಿಶ್ರಮ ಪಡ್ಬೇಕು. ಸೊ ಪರಿಶ್ರಮ ಅಂತ ಬಂದಾಗ ಅವಾಗ ಈ ವೇದಾಂತ ಅನ್ನೋದು ಅಷ್ಟೊಂದು ರೆಲೆವೆಂಟ್ ಆಗಿರುತ್ತೆ. ಅದು ಆ ಪರಿಶ್ರಮ ಅನ್ನೋದು ನಾವ್ ಯಾವ್ದಾವ್ದಕ್ಕೂ ಪರಿಶ್ರಮ ಆಗ್ತೀವಿ. ನಾವು ಯಾವ್ದಾವ್ದೋ ಗೋಲ್ಸ್ಗೆ ನಾವು ಪರಿಶ್ರಮ ಮಾಡ್ತೀವಿ. ಬಟ್ ವೇದಾಂತ ಏನ್ ಹೇಳ್ತೇನೆ ಅಂದ್ರೆ, ನೋಡು, ನೀನು ಬುದ್ಧಿವಂತನಾಗಿದ್ರೆ ಏನ್ ಮಾಡ್ತಾನೆ ಅವನು, ಅವನಿಗೆ ಪರಿಶ್ರಮ ಮಾಡಕ್ಕೆ ಅವನಿಗೊಂದು ಇತಿಮಿತಿ ಇದೆ. ಅದು ಆ ಇತಿಮಿತಿನಲ್ಲಿ ಅವನ ಪರಿಶ್ರಮವನ್ನ ಇದಕ್ ಮಾಡ್ದ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟೊಂದು ದೊಡ್ಡ ಸಿಗುತ್ತೆ ಅವನು. ಆದ್ರೆ ನೀನ್ ಬೇರೆ ಯಾವ್ದಾವ್ದಕ್ಕೂ ನೀನು ಆ ಪರಿಶ್ರಮ ಮಾಡ್ಬಿಟ್ರೆ, ಅದನ್ನ ಖರ್ಚು ಮಾಡ್ಬಿಟ್ರೆ, ಅವಾಗ ನಿನ್ಗೆ ಸಿಗೋ ಫಲ ಅಷ್ಟೇ ನೀನು ಅಂತ. ಒಂದು ಕೆರಿಯರ್ಗೆ ಅಂತ ಎಷ್ಟೋ ಕಷ್ಟಪಡ್ತಾರೆ. ಒಂದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಇದು ಡಿಗ್ರಿ ಪಡ್ಕೊಳ್ಳಕ್ಕೆ ಅಥವಾ ಒಂದು ಮಾಸ್ಟರ್ಸ್ ಏನೋ ಪಡ್ಕೊಳ್ಳಕ್ಕೆ ಅಷ್ಟೊಂದು ಕಷ್ಟಪಡ್ತಾರೆ, ಅಷ್ಟೊಂದು ಇಯರ್ಸ್ ಅದಕ್ಕೆ ಬಿಡ್ತಾರೆ. ಅದರಿಂದ ಬರೋ ಫಲ ಖಂಡಿತ ಇಲ್ಲ ಅಂತಿಲ್ಲ, ಆದ್ರೆ ಅದೊಂದು ಪರಿಮಿತಿ ಇದೆ. ಅದು ಆದ್ರೆ ಇದಕ್ಕೆ ನೀನು ಅದನ್ನೇ ನೀನು ಸ್ಪೆಂಡ್ ಮಾಡಿದ್ರೆ ಅವಾಗ ಇದರಿಂದ ಬರೋ ಫಲ ಅನಂತ. ಅದಕ್ಕೆ ಮಿತಿನೇ ಇಲ್ಲ ಅಂತ ಒಂದು ಮೋಕ್ಷ ಫಲ. ಮೋಕ್ಷಕ್ಕೆ ಮಿತಿ ಇಲ್ಲದೆ ಇಲ್ಲ. ಬಾಕಿ ಎಲ್ಲ ಪುರುಷಾರ್ಥಕ್ಕೂ ಮಿತಿ ಇದೆ. ಹಾಗಾಗಿ ಧರ್ಮ ಆಗ್ಲಿ, ಕಾಮ ಆಗ್ಲಿ, ಇದು ಅರ್ಥ ಆಗ್ಲಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಬೇರೆ ಇದಕ್ಕೆ ಲಿಮಿಟ್ಲೆಸ್ ಇದೆ ಅಂತ. ಹಾಗಾಗಿ ಆ ಎರಡನ್ನೂ ನೀನ್ ಯಾವ್ದು ಬೇಕೋ ಅದನ್ನ ನೀನು ಆಯ್ಕೆ ಮಾಡ್ಕೊಂಡು ನೀನು ಬಿಟ್ಟಿದ್ದ ಕಠೋಪನಿಷತ್ ಬರ್ತಾರೆ, ಶ್ರೇಯಷ್ಟೇ ಪ್ರೇಯಷ್ಟೇ ಅಂತ ಬರುತ್ತೆ. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ಹಂತದಲ್ಲೂ ಕೂಡ ಅವನಿಗೆ ಎರಡು ಆಪ್ಷನ್ಸ್ ಅವ್ನು ಬಂದೇ ನಿಲ್ತಂತೆ. ಅದು ಈ ಕಡೆ ಇದು ಬೇಕಾ ನಿಮ್ಗೆ, ಅದು ಬೇಕಾ ಅಂತ. ಬುದ್ಧಿವಂತನಾಗಿರೋನು ಯಾವ್ದು ಪಾರಮಾರ್ಥಿಕವೋ, ಯಾವ್ದು ಶಾಶ್ವತವೋ ಅದನ್ನ ಹಿಡಿತಾನೆ. ಅಷ್ಟೊಂದು ಥಿಂಕ್ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇರುವನು, ಶಕ್ತಿ ಇಲ್ಲದೆ ಇರುವನು, ಯಾವ್ದು ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದನ್ನ ತಗೊಂಡ್ಬಿಡ್ತಾನೆ ಅವನು. ಆದ್ರೆ ಅವನಿಗೆ ಮೋಸ ಹೋಗ್ತಾನೆ ಅವನು. ಬಟ್ ಇವನ್ ಮಾತ್ರ ಅದ್ರಲ್ಲಿ ಇವನು ಗೆಲ್ತಾನೆ ಅಂತ ಆ ಒಂದು ವಿಷಯವನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಿಲ್ಸೋಣ. ಇನ್ನು ಮುಂದೆ ಕೂಡ ಇದೇ ಆತ್ಮಸ್ವರೂಪದ ವಿಷಯದ ಬರ್ತಾ ಇದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. शारीरमीमांसा देवस्तु परमेश्वरः आचार्या शङ्कराचार्याः सन्तु मे जन्मजन्मनि विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विजयेकरभारती। ओम तत्सत्।